ವಿಪಂಚಿಯ ಕಲಾಲತಾಂಗಿಯ ಕೈಯ ತಳಿರ ಸೊಪ್ಪಿನ ಸೊಂಕು ಸಾಲುದೇ ನಿನಗಿನ್. ಓ ವಿಪಂಚಿಯ ಕಲಾಲತಾಂಗಿಯ ಕೈಯ ತಳಿರ ಸೊಂಪಿನ ಸೋಂಕು ಸಾಲುವುದೇ ನಿನಗಿನ್. ತಾಂಡವ ಶಿವನ ಕೈಯ ಡಮರು ಆವೇಶಮು ಆಹ್ವಾನಗೈ. ಸಾಗರೋಪಮ ಗಾನಗೈ. ಸಾಗರೋಪಮ ಗಾನಗೈ. ಆಂಜನೇಯನ ಸಾಗರೋಲ್ಲಂಘನದ ಮಹಾ ಸಾಗಸ ಕಥಾ ಸರಿಸಾಗರದ ಸಮ್ಮಂಥನಮಂ. ಆಂಜನೇಯನ ಸಾಗರೋಲ್ಲಂಘನದ ಮಹಾ ಸಾಗಸ ಕಥಾ ಸರಿಸಾಗರದ ಸಮ್ಮಂಥನಮಂ. ವಿಪಂಚಿಯೇ ವಿಪಂಚಿಯೇ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ರಾಮಾಯಣ ದರ್ಶನ ವಾಚನ ವಾದನ ವ್ಯಾಖ್ಯಾನದ 2ನೇ ಕಂತಿನ ದಿವಸಗಳಿಗೆ ಬಂದಿದ್ದೀವಿ ನಾವು. ಇವತ್ತು ಅದೇ ಆಂಜನೇಯನ ಸಮುದ್ರೋಲ್ಲಂಘನ ಯಾವುದಿದೆ ಆ ಸಂಚಿಕೆಯ ಮತ್ತಷ್ಟು ವಿವರಗಳನ್ನು ನೋಡ್ತಾ ಇದ್ದೀವಿ. ಆಂಜನೇಯ ಹಾರಿದ ದೇಶಕಾಲಗಳನ್ನು ಮೀರುವಂಥ ರೀತಿಯದಾಗಿತ್ತು ಆತನ ಮಹಾಪ್ರಯಾಣ. ಅಲ್ಲಿ ಅವನು ದಾರಿಯಲ್ಲಿ 3 ಅಡ್ಡಿಗಳನ್ನು ಎದುರಿಸ್ತಾನೆ. ಮೊದಲಿಗೆ ಮೈನಾಕ ಪರ್ವತ, ಬಳಿಕ ಸುರಸೆ, ಕಡೆಗೆ ಸಿಂಹಿಕೆ. ಅದನ್ನು ಕವಿ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ವಾಲ್ಮೀಕಿ ಮಹರ್ಷಿಗಳಲ್ಲಿಯೇ ಬಹಳ ಚೆನ್ನಾಗಿ ಬರುತ್ತೆ. ಇದನ್ನು ಕವಿ ಮತ್ತಷ್ಟು ಬೆಳೆಸೋಕ್ಕೆ ಹೋಗ್ತಾರೆ. ಅಲ್ಲಿ ಪಡೆದ ಸಾಫಲ್ಯ ವೈಫಲ್ಯಗಳನ್ನು ಕೂಡ ನಾವು ಗಮನಿಸಬಹುದು. ಮೊದಲಿಗೆ ಪೂರ್ವ ಭಿತ್ತಿಯಾಗಿ ಕಾಳಿದಾಸನ ಒಂದು ಸಾಲನ್ನು ನೆನಪಿನಲ್ಲಿಟ್ಟುಕೊಂಡ್ರೆ ಸಾಕು, ಈ 3 ಯಾಕೆ ಅಡ್ಡಿಗಳು ಬಂದದ್ದು ಅಂತ ಗೊತ್ತಾಗುತ್ತೆ. ನಾವು ಅದಕ್ಕೆ ಇನ್ಯಾವುದನ್ನು ಸೇರಿಸೋಕ್ಕಾಗೋಲ್ಲ, ಅಷ್ಟು ಪರಿಪೂರ್ಣವಾದದ್ದು. ಸಾಮಾನ್ಯವಾಗಿ ವೇದಾಂತ ದರ್ಶನದ ಬೇರೆ ಬೇರೆ ವಾದಗಳನ್ನು ಕ್ರೋಢೀಕರಿಸಿ 3 ಮಾಡ್ತಾರೆ: ಆರಂಭವಾದ, ಪರಿಣಾಮವಾದ, ವಿವರ್ತವಾದ ಅಂತ. ಭೌತಶಾಸ್ತ್ರದಲ್ಲಿ ಹಾಗೆಯೇ ಪಾರ್ಟಿಕಲ್ ಥಿಯರಿ, ಫೀಲ್ಡ್ ಥಿಯರಿ, ಕ್ವಾಂಟಮ್ ಥಿಯರಿ ಅಂತ 3 ಬಗೆಯಲ್ಲಿ ಮಾಡ್ತಾರೆ. ಅಧಿಭೂತ, ಅಧಿದೈವ, ಅಧ್ಯಾತ್ಮ ಅಂತ 3 ಸ್ತರಗಳಲ್ಲಿ ನೋಡ್ಬೋದು. ಸಾಮಾನ್ಯ ಉಪನಿಷತ್ತುಗಳ ಶಾಂತಿ ಮಂತ್ರವನ್ನೆಲ್ಲ ಹೇಳುವಾಗ ಓಂ ಶಾಂತಿ 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 ಅನ್ನುವಲ್ಲಿ 3 ಬಾರಿ ಯಾಕೆ ಅನ್ನೋದಕ್ಕೆ ಆಚಾರ್ಯರು ವಿವರಣೆ ಕೊಡ್ತಾ ಅಧಿಭೂತ, ಅಧಿದೈವ, ಅಧ್ಯಾತ್ಮದ ಸ್ತರದ ಅಡ್ಡಿಗಳು ನಿವಾರಣೆಯಾಗಲಿ ಅನ್ನೋದಕ್ಕೆ ಶಾಂತಿ ಅಂತ. ಫಿಸಿಕಲ್ ಲೆವೆಲಿಂದ ಒಂದು ಅಂದರೆ ಭೌತಿಕವಾದ ಸ್ತರದ್ದು, ಮತ್ತು ದಿ ವರ್ಲ್ಡ್ ಆಫ್ ಬಿಲೀಫ್ಸ್, ವರ್ಲ್ಡ್ ಆಫ್ ಥಾಟ್ಸ್ ಅದು ಒಂದು, ಮತ್ತು ವರ್ಲ್ಡ್ ಆಫ್ ಫೀಲಿಂಗ್ ಆ್ಯಂಡ್ ವರ್ಲ್ಡ್ ಆಫ್ ಅವೇರ್ನೆಸ್ ಅನ್ನುವಂಥದ್ದು ಒಂದು. ಅಂದರೆ ಭೌತ ಸ್ತರದ್ದೊಂದು, ಆಮೇಲೆ ನಮ್ಮ ಶ್ರದ್ಧೆಯ ಸ್ತರದ್ದು, ಮತ್ತೊಂದು ನಮ್ಮ ಕೇವಲ ಸಂವೇದನೆಯ ಸ್ತರದ್ದು. ಹೀಗೆ 3 ಸ್ತರದಲ್ಲಿರುವಂಥ ಅಡ್ಡಿಗಳ ನಿವಾರಣೆಗೆ ಅಂತ. ಆ ಒಂದು ಅಡ್ಡಿಗಳ ಸಂಕೇತವನ್ನು ಕೂಡ ನಾವಿಲ್ಲಿ ಕಾಣ್ತೀವಿ ಅನ್ನೋದಕ್ಕೆ ವಾಲ್ಮೀಕಿ ಹೃದಯವನ್ನು ಬಲ್ಲ ಮಹಾಕವಿ ಕಾಳಿದಾಸ ತನ್ನ ರಘುವಂಶದ 12ನೇ ಸರ್ಗದಲ್ಲಿ ಒಂದು ಸಾಲಲ್ಲಿ ಹೇಳಿಬಿಡ್ತಾನೆ: ಮಾರುತಿ ಸಾಗರಂ ತೀರ್ಣಃ ಸಂಸಾರಮಿವ ನಿರ್ಮಮಃ. ಸಂಸಾರ ಸಾಗರವನ್ನು ಜ್ಞಾನಿಯಾದವನು ದಾಟುವ ಹಾಗೆ ಹನುಮಂತ ಸಮುದ್ರವನ್ನು ದಾಟದ ಅಂತ. ಅಲ್ಲಿ ಮೈನಾಕ ಅಧಿಭೂತ ಅಂದರೆ ಆದಿಭೌತಿಕವಾದ ಫಿಸಿಕಲ್ ಅಬ್ಸ್ಟಕಲ್, ಅದನ್ನು ನಾವು ಸುಲಭವಾಗಿ ದಾಟ್ತೀವಿ. ಸಂಸಾರ ಸಾಗರದಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂಥ ಫಿಸಿಕಲ್ ಅಬ್ಸ್ಟಕಲ್ಸನ್ನು ದಾಟೋದು ದೊಡ್ಡ ಕಷ್ಟ ಏನಲ್ಲ, ಒಂದು ಮಟ್ಟದ ಪ್ರಯತ್ನ ಸಾಕಾಗುತ್ತೆ. ಇಲ್ಲಿ ಮೈನಾಕನನ್ನು ಅವನು ದಾಟಿದ್ದು ಕೂಡ ಅಷ್ಟೇ ಸಲೀಸಾಗಿ. ಅವನು ಆತಿಥ್ಯ ಸ್ವೀಕರಿಸಬೇಕು ಅಂತಂದ. ನಾನು ರೆಕ್ಕೆಗಳಿರುವ ಪರ್ವತ, ಹಿಂದೆ
ಇಂದ್ರ ಎಲ್ಲ ಪರ್ವತ ಪಕ್ಷ ವಿಚ್ಛೇದನ ದಕ್ಷನಾಗಿ ವಜ್ರಾಯುಧವನ್ನು ಜಳಿಪಿಸಿದಾಗ ನನ್ನನ್ನು ನಿನ್ನ ತಂದೆ ವಾಯು ಹೊತ್ತುಕೊಂಡು ಬಂದು ಸಮುದ್ರದ ಗರ್ಭದಲ್ಲಿ ಬಿಟ್ಟ. ನಾನೊಬ್ಬ ಉಳಿಕೊಂಡೆ. ಹಾಗಾಗಿ ನಾನು ಸಪಕ್ಷನಾದೆ, ನಿನಗೆ ಸಪಕ್ಷ, ನಿನ್ನ ಪಕ್ಷದವನು, ನಾನೀಗ ಪಕ್ಷ ಸಹಿತ ರೆಕ್ಕೆಗಳನ್ನು ಕೂಡಿಕೊಂಡವನು, ಆತಿಥ್ಯ ಸ್ವೀಕರಿಸುವಂತ. ಇಲ್ಲ, ರಾಮಕಾರ್ಯದಲ್ಲಿದ್ದ ನನಗೆ ಇದು ಕೂಡ ಒಂದು ಅಡ್ಡಿಯಾಗುತ್ತೆ, ಮತ್ತೆಂದಾದರೂ ನಿನ್ನನ್ನು ಗೌರವಿಸ್ತೀನಿ ಅಂತ ಹೇಳಿ ವಿದಾಯ ಹೇಳ್ತಾನೆ. ಅಂದರೆ ಫಿಸಿಕಲ್ ಅಬ್ಸ್ಟಕಲ್ಸನ್ನು ದಾಟುವುದಷ್ಟು ದೊಡ್ಡ ಕಷ್ಟವಲ್ಲ ಅಂತ. ಅದಾದ ಮೇಲೆ ಇವನ ಸತ್ವ ಎಂಥದ್ದು ಅಂತ ನೋಡಬೇಕು ಅಂತ ಸರ್ಪಮಾತೆಯಾದ ನಾಗಗಳ ತಾಯಿ ಸುರಸೆ, ಕಶ್ಯಪ ಪತ್ನಿ, ಅವಳು ಬರ್ತಾಳೆ. ದಕ್ಷ ಪ್ರಜಾಪತಿಯ ಮಗಳು. ಅವಳು ಭಯಂಕರಾಕಾರವನ್ನು ತಾಳಿ ನನ್ನ ಬಾಯಲ್ಲಿ ನುಗ್ಗದೆ ಯಾರಿಗೂ ನಿಸ್ತಾರ ಇಲ್ಲ ಅಂತ ಬಾಯಿ ತೆರೀತಾಳೆ. ಆಗ ಬಹಳ ಜಾಣ್ಮೆಯಿಂದ ಅವನು ಅದನ್ನು ನಿವಾರಿಸಿಕೊಳ್ತಾನೆ. ಮೊದಲು ನಯದಿಂದ ಕೇಳ್ತಾನೆ, ರಾಮಕಾರ್ಯ, ನೀನು ದೇವ ಯೋನಿಗೆ ಸೇರಿದಂಥ ಸರ್ಪಗಳ ಮಾತೆ ಬಿಟ್ಟುಕೊಡು ಅಂತ. ಇಲ್ಲ ಇಲ್ಲ, ನನ್ನ ಹಸಿವು ನನ್ನದು, ನನ್ನ ನಿಯಮ ನನ್ನದು, ಬಿಟ್ಟುಕೊಡುವಂತೆ ಇಲ್ಲ ಅಂತಂದರೆ ನಿನ್ನ ಬಾಯಿ ಪ್ರವೇಶ ಮಾಡಬೇಕು ತಾನೆ ಅಂತ ತುಂಬ ದೊಡ್ಡದಾಗಿ ಬೆಳೀತಾನೆ. ಅವಳು ಅಷ್ಟು ದೊಡ್ಡದಾಗಿ ಬಾಯಿ ಬಿಡ್ತಾಳೆ. ಕಡೆಗೆ ಅವಳು ತನ್ನ ಬಾಯಿಯ ಗಾತ್ರ ಕಡಿಮೆ ಮಾಡಿಕೊಳ್ಳೋಕ್ಕಿಂತ ಮುಂಚೆ ಅಸಾಧಾರಣವಾದ ವೇಗದಿಂದ ಅತ್ಯಂತ ಲಘಿಮ ಶಕ್ತಿಯಿಂದ ಸಣ್ಣವನಾಗಿ ಹಿಂಗೆ ಹೊಕ್ಕು ಬಂದುಬಿಡ್ತಾನೆ. ಪ್ರವೇಶವೂ ಆಯಿತು, ನಿರ್ಗಮನವೂ ಆಗಿಬಿಡ್ತು. ಪ್ರವೇಶ ತಾನೇ ನಿನ್ನ ಕಂಡೀಷನ್ನು, ನಿರ್ಗಮನ ಅಲ್ಲ. ಅದು ಕಂಡೀಷನ್ ಹಾಕದೇ ಇರೋದನ್ನು ಇಂಪೋಸ್ ಮಾಡಿಕೊಳ್ಳೋದು ನಮ್ಮದೇ ಆತಕ್ಕೆ ಅಂತ ಮಾಡ್ತಾನೆ ಅಂತ ಅದೊಂದು ಜಾಣ್ಮೆ. ಇಲ್ಲಿ ನಾಗಮಾತೆ ಸುರಸೆ ಅವಳು ಈ ಥರ ಮಾಡಿದಳು ಅನ್ನುವುದು ಒಂದು ನಂಬಿಕೆಯ ಸ್ತರದ್ದು, ದೇವತೆಗಳ ಜೊತೆಗೆ ಮಾಡುವುದು, ಆದಿದೈವಿಕವಾದಂಥದ್ದು. ಅಂದರೆ ನಮ್ಮ ಶ್ರದ್ಧೆಗೆ, ನಂಬಿಕೆಗೆ ಸಂಬಂಧಪಟ್ಟಿದ್ದು, ಆಕಸ್ಮಿಕಗಳಿಗೆ ಸಂಬಂಧಪಟ್ಟಿದ್ದು. ಆಕಸ್ಮಿಕವನ್ನು ನಾವು ದಾಟಿಕೊಳ್ಳಬಹುದು, ನಮ್ಮ ಶ್ರದ್ಧೆಯ ಆಯಾಮಗಳನ್ನು ನಾವು ಬೇಗ ಅಲ್ಲಿ ಬರುವ ತೊಡಕುಗಳನ್ನು ದಾಟಿಕೊಳ್ಳಬಹುದು. ಆದರೆ ಆಧ್ಯಾತ್ಮಿಕ ನಮ್ಮ ತನ ಅಂತ ಯಾವುದಿದೆ, ನಾನು ಅನ್ನುವ ಭಾವ, ನಮ್ಮ ಸಂವೇದನೆ, ಅದಕ್ಕೆ ಸಂಬಂಧಪಟ್ಟಿದ್ದು ತುಂಬ ಕಷ್ಟ. ಸಿಂಹಿಕೆ ಅಲ್ಲಿ ಅದೇ ರೀತಿ ಬರ್ತಾಳೆ. ಅವಳು ಆಂಜನೇಯನ ನೆರಳನ್ನೇ ಹಿಡಿದು ಸೆಳೀತಾಳೆ. ಅಂದರೆ ಯಾವ ಸಮಸ್ಯೆ ನಮ್ಮ ಅಹಂಕಾರವನ್ನೇ, ನಮ್ಮ ತನವನ್ನೇ ಹಿಡ್ಕೊಳ್ಳುತ್ತೋ ಅದನ್ನು ಮೀರೋದು ಹೇಗೆ? ಈಗ ಉದಾಹರಣೆಗೆ ನನ್ನ ದೇಹವನ್ನು ಹಿಡಿದದ್ದಕ್ಕೆ ನನ್ನ ಬುದ್ಧಿಯಿಂದ, ನನ್ನ ಮನಸ್ಸಿಂದ ಪ್ರತಿಕ್ರಿಯೆ ಮಾಡಬಹುದು. ನನ್ನ ಬುದ್ಧಿ ಮನಸ್ಸುಗಳನ್ನು ಹಿಡಿದದ್ದಕ್ಕೆ ನನ್ನ ಆತ್ಮತ್ವದಿಂದ, ನನ್ನ ಸಂವೇದನೆಯಿಂದ, ನನ್ನ ತನ ಅನ್ನುವ ನಾನು ಅನ್ನುವುದರಿಂದ ಮೀರಬಹುದು. ನಾನು ಅನ್ನೋದಕ್ಕೆ ಬಂದಾಗ ಎಲ್ಲವನ್ನೂ ಕೊಳೆಯನ್ನು ನೀರಿಂದ ತೊಳೆಯಬಹುದು. ಅಂದರೆ ನೀರೇ ಕೊಳೆಯಾದರೆ ಅದನ್ನು ಎಲ್ಲಿಂದ ತೊಳೆಯೋದು? ಈ ಸಮಸ್ಯೆ. ಇವತ್ತು ನಾವು ಮತ ಸಂಬಂಧಿಯಾದಂಥ ಸಮಸ್ಯೆಗಳಲ್ಲಿ ಇದನ್ನು ನೋಡ್ತೀವಿ. ಮತ ಅನೇಕ ಮಾನಸಿಕ ಮಾಲಿನ್ಯಗಳನ್ನು ಕಳೆಯತಕ್ಕಂಥ ಸಾಧನ, ಆಧ್ಯಾತ್ಮಿಕವಾದ ಲೋಪದೋಷಗಳನ್ನು ನಿವಾರಣೆ ಮಾಡೋದು. ಅದಕ್ಕೆ ಮಾಲಿನ್ಯ ಬಂದರೆ ಅದನ್ನು ಎಲ್ಲಿಂದ ತೊಳೆಯೋಣ? ಇವತ್ತು ಮತಾಂಧತೆ ವಿಶೇಷವಾಗಿ ಕ್ರೈಸ್ತ, ಇಸ್ಲಾಂ ಮೊದಲಾದವುಗಳಿಂದ ಬಂದದ್ದು. ಅದಕ್ಕೆ ಈ ಸೂಡೋ ಸೆಕ್ಯುಲರಿಸ್ಟ್ಗಳು, ನಾನ್ ಪ್ರಾಕ್ಟೀಸಿಂಗ್ ಹಿಂದೂಸು ಕೊಡುವ ಕುಮ್ಮಕ್ಕು, ಮತ್ತು ಅದಕ್ಕೆ ಇನ್ನೊಬ್ಬ ದೇವರಿಲ್ಲದ ಮತಾಂಧರು ಯಾರಿದ್ದಾರೆ, ಕಮ್ಯುನಿಸ್ಟ್ಗಳು, ಅವರು ಕೊಡ್ತಾ ಇರತಕ್ಕಂಥ ಬೆಂಬಲ, ಅವುಗಳ ಹಿನ್ನೆಲೆಯಲ್ಲಿ ಪ್ರಕ್ಷಾಳನೆಗೆ ಸಾಧ್ಯ ಇರುವಂಥ ಔಪನಿಷದ ದರ್ಶನ, ಸನಾತನ ಧರ್ಮದ್ದು ಯಾವುದಿದೆ ಅದನ್ನು ಬಿಟ್ಟುಕೊಡೋಕ್ಕೆ ಅವರು ತಯಾರಿಲ್ಲ. ಅದಕ್ಕೆ ಆಸ್ಪದ ಕೊಡೋಕ್ಕೆ ತಯಾರಿಲ್ಲ. ಅದಕ್ಕೆ ಡ್ಯೂ ಕ್ರೆಡಿಟ್ಸ್ ಏನು ಕೊಡಬೇಕು ಅದನ್ನು ಕೊಡೋದಕ್ಕೆ ಅವರು ತಯಾರಿಲ್ಲ. ಅದರ ಮೇಲೆ ಆಕ್ಷೇಪ ಆರೋಪಗಳನ್ನೇ ಮಾಡ್ತಾ ಇದ್ದಾರೆ ಅಂತಂದರೆ ಏನು ಗತಿ ಆಗಬೇಕು? ಪ್ರಪಂಚಕ್ಕೆ ಅಧ್ಯಾತ್ಮ ಒಂದೇ ಲಂಗ್ ಸ್ಪೇಸ್, ಅದನ್ನು ಎನ್ಕ್ರೋಚ್ ಮಾಡಿಬಿಟ್ರೆ ಗತಿ ಏನು? ಸನಾತನ ಧರ್ಮ ವಿಶ್ವಕ್ಕೆ ಒಂದು ಸ್ಪಿರಿಚುವಲ್ ಲಂಗ್ ಸ್ಪೇಸ್ ಕೊಡುವಂಥದ್ದು. ಅದನ್ನು ಧ್ವಂಸ ಮಾಡಿದರೆ ಯಾವುದು ಉಳಿಯೋಕ್ಕೆ ಸಾಧ್ಯ ಇಲ್ಲ. ಸಿಂಹಿಕೆ ಆಂಜನೇಯನ ನೆರಳನ್ನೇ ಹಿಡಿದು ಸೆಳೆದಾಗ, ಅಂದರೆ ಅವನ ಅವಿದ್ಯಾಶಬಲಿತವಾದ ಅಹಂಕಾರ ತತ್ವವನ್ನೇ ಎಳೆದಾಗ ಅವನು ಏನು ಮಾಡಬೇಕು? ಅವಿದ್ಯಾ ನಿವೃತ್ತಿ ಮಾಡಿಕೊಂಡು ಅದನ್ನು ಸೀಳಬೇಕು. ಹೀಗಾಗಿ ಅವನು ಮೈನಾಕನನ್ನು ಧ್ವಂಸ ಮಾಡಲಿಲ್ಲ, ಸುರಸೆಯನ್ನು ಹಿಂಸೆ ಮಾಡಲಿಲ್ಲ, ಆದರೆ ಸಿಂಹಿಕೆಯನ್ನು ಮಾತ್ರ ಧ್ವಂಸ ಮಾಡಿ ಬಂದ. ಯಾಕೆ? ಆ ಎರಡು ಕಡೆ ತೋರಿಸದೇ ಇದ್ದಂಥ ಬಲವನ್ನು, ಬಾಹುಬಲವನ್ನು, ರೌದ್ರವಾದಂಥ ಒಂದು ಡಿಸ್ಟ್ರಕ್ಟಿವ್ ಫೋರ್ಸನ್ನು ಇಲ್ಲಿ ಯಾಕೆ ತೋರಿಸ್ದ? ಅಂದರೆ ತನ್ನ ಅಹಂಕಾರಕ್ಕೆ ನೆರಳಾಗಿ ಕಾಡುವ, ನೆರಳು ಅಂತಂದರೆ ಬೆಳಕಿಲ್ಲದ್ದು, ಬೆಳಕಿನ ಅಭಾವ, ವಿದ್ಯಾಯ ಅಭಾವೋ ಅವಿದ್ಯ, ಅಭಾವವೇ ಅವಿದ್ಯ. ಆ ಅವಿದ್ಯೆಯನ್ನು ನಿವೃತ್ತಿ ಮಾಡಿಕೊಳ್ಳೋದು ಅಂತಂದರೆ ಜ್ಞಾನ ಖಡ್ಗದಿಂದ ಭೇದಿಸಬೇಕು, ಜ್ಞಾನಾಗ್ನಿ ದಗ್ಧ ಕರ್ಮರಾಗಬೇಕು. ಆ ದೃಷ್ಟಿಯಿಂದ ಅಲ್ಲೊಂದು ಕಡೆಗೆ ಅವನು ತನ್ನೆಲ್ಲ ಶಕ್ತಿಯನ್ನು ಕೇಂದ್ರೀಕರಿಸಿ ಬಳಸಿದ ಅನ್ನುವುದು ಈ ರಾಮಾಯಣದ ಪ್ರಕರಣದ ಆಧ್ಯಾತ್ಮಿಕವಾದ, ಪಾರಮಾರ್ಥಿಕವಾದಂಥ ಅರ್ಥ. ಅದನ್ನು ಕುವೆಂಪು ಅವರು ಗ್ರಹಿಸಿದ್ದವರು. ಆದರೂ ಅವರು ಮುಂದೆ ಒಂದು ಸ್ವಲ್ಪ ತೊಡಕು ಮಾಡ್ತಾರೆ. ಅದರ ಕಡೆಗೆ ಬರೋಣ ನಾವು. ಈ ಮೈನಾಕ ಮತ್ತು ಸುರಸೆಗಳ ಪ್ರಸಂಗವನ್ನು ಮೀರಿ ಅದಕ್ಕಿಂತ ಹೆಚ್ಚಿನ ರೋಚಕತೆ ಇರುವಂಥ, ವಿವರಗಳ ಸ್ವಾರಸ್ಯ ಇರುವಂಥ ಸಿಂಹಿಕಾ ಪ್ರಕರಣಕ್ಕೆ ಬರೋಣ. ಆ ಸಿಂಹಿಕೆ ನೆಳಲನ್ನೇ ಸೆಳೀತಾಳೆ.
ಅದನ್ನು ತುಂಬ ಅದ್ಭುತ ಕಾವ್ಯವಾಗಿ ವರ್ಣಿಸ್ತಾರೆ. ಸುರಿ ಸರದಳತ್ತಲ್ ನೆಳೆಳೆವ ಸುರಿ ಸರದಳತ್ತಲ್ ಉಸುರ ಸೂತ್ರಂ ಬಿಡಿದು ಹಸುವ ಸೆಳೆವಂತೆ ಇತ್ತಲ ವಾನರೋತ್ತಮನ್ ಒತ್ತಿ ಜರ್ಗಿದನ್ ಸಿಮ್ಮಿಕೆಯ ದಂಸಂಗಳ್ ಅಲುಗುವಂತೆ ಪಂದಿಯೋಲ್ ಹೂಂಕರಿಸಿ ಅವಳುಗಚ್ಚುತೆ ತನ್ನ ರಾಕ್ಷಸಾದ್ಭುತ ಶಕ್ತಿಯಿಂ ಸರ್ವಸ್ವನು ಸೇರಿದಳ ಚಂಡಿಕ ಸಿಮ್ಮಿಕ ಚಂಡಿ ಸಿಂಹ ಗಜ ಗರ್ಜನ ಘೀಂಕಾರದಿಂದಾರ್ದು ಬಾಂಕಡಲ್ ಬೆದರ್ವವೋ ತನ್ನ ದೈವಿಕ ಬಲಂ ಪೆಚ್ಚುವೋಲ್ ಆತ್ಮ ಅನುಸಂಧಾನಮಂ ಗೈದು ಸಂಯಮವನಭ್ಯಾಸಿಸುವ ಸಾಧಕನದೆಂತು ಸರ್ವೇಂದ್ರಿಯಂಗಳಂ ದಿವ್ಯಾತ್ಮಗಳ ನೆಡೆಗೆಳೆಯ ಹೋರಿಗೆಣಗುವನಂತೆ ವೀರಮರುತಾತ್ಮಜಂ ರಾಕ್ಷಸಾಕರ್ಷಣಯ ಗರ್ತದಿಂ ಪೊರಮಲ್ಪೆ ರಾಕ್ಷಸಾಕರ್ಷಣಯ ಗರ್ತದಿಂ ಪೊರಪೊನ್ಮೆ ಪ್ರತಿಭಟಿಸುತ್ತಾರ್ಭಟಿಸಿದನು ಜರ್ಗಿ ಸೇದಿದನು ಗಂಟಲ್ ಸೆರೆಗಳುರ್ಬೆ ಸಂಧಿ ಸಂಧಿಯ ನರಂ ಹೆದೆಯೇರ್ದ ನಾರಿಯೊಲ್ ಬಲಿದು ಠಂಕೃತಿಗೈಯೇ ವಜ್ರ ರೋಮಂ ನಿಮಿರ ರೀತಿ ಕೋಟಿ ಕೋಟಿಗಳವೋ ಸುವಿಸ್ಪಾರಿಸಲ್ ನೇತ್ರ ವಿಸ್ತೀರ್ಣ ಮಂಡಲಂ ರೌದ್ರತೆಯ ನಾನಲ್ ಮುಖಂ ಸಂವ್ಯಾಪಿಸಲ್ ಬೃಹದ್ವಕ್ಷ ವಿಸ್ತಾರ ಮುಚ್ಛ್ವಾಸದಿಂ ವಾಯುಜಂ ವಾಯುಜಂ ಗಗನಾಗ್ರದ ತಣ್ಗೆ ಕಿತ್ತು ಪೊತ್ತೆತ್ತಲ್ಕೆ ಪ್ರಯತ್ನಿಸಿದ ನಾರತ್ರಿಂಚಿರಿಯ ಮಹೀಭೂತ ಶವಭಾರಮಂ ಶರಧಿತರ ಪೀಠದ ಭೂತನಿಯ ಅತುಲ ಗಾತ್ರಮರ್ಧಮ ಯೋಜನ ಮಾತ್ರಂ ನಟಿಸುತ್ತೇರುತೆ ಮರಳಿ ಭೋಂಕನೆ ಕೆಳಕ್ಕೆಳೆದು ಪಕ್ಕುದಂಬುದಿ ಗರ್ಭಮಂ ಪಕ್ಕನೆಯೇ ಗುದ್ದಿ ಕೆಳಗೊದ್ದ ಬೋಲಾಗಿ ಬಿದ್ದನೊಂದೈದಾರು ಯೋಜನಗಳಂ ಬುದ್ಧಿಮಂಕಾದವೋಲ್ ತನ್ನ ಇಂದ್ರಿಯಗಳಂ ಗೆದ್ದೆನೆಂದತಿಕ್ರಮಿಸಿದನ ಸಾರಕ ಅಧಪ್ಪತನ ಇರ್ಮಡಿಸುವೋಲ್ ಅನರಸಕ ತನ್ನ ಇಂದ್ರಿಯಂಗಳಂ ಗೆದ್ದೆನೆಂದತಿಕ್ರಮಿಸಿದನ ಸಾಧಕನಧಪ್ಪತನ ವಿರ್ಮಡಿಸುವವೋಲ್ ಅನಲಸಕಸೂನು ಇರ್ಮಡಿಸುವವೋ. ರಾಕ್ಷಸಿ ಸಿಂಹಿಕೆ, ಅವಳಿಗೆ ಒಂದು ವಿಶೇಷವಾದ ಶಕ್ತಿ. ಅವಳ ಮೇಲೆ ಹಾಯ್ದು ಹೋಗುವ ಯಾವ ಪ್ರಾಣಿಯಾದರೂ ಅದರ ನೆರಳನ್ನು ಹಿಡಿದು ಅವಳು ಸೆಳೆದರೆ ಅದನ್ನು ಹರಿಹರ ಬ್ರಹ್ಮಾದಿಗಳು ಬಿಡಿಸೋಕ್ಕಾಗೋಲ್ಲ ಅಂತ. ಅಂದರೆ ನೆರಳು ಯಾರಿಗಿರುತ್ತೆ, ಯಾರಿಗೆ ದೇಹ ಇರುತ್ತೆ ಅವರಿಗಿರುತ್ತೆ. ದೇಹ ಇರುವುದು ಮಾತ್ರ ಅಲ್ಲ,
ದೇಹ ಅಪಾರದರ್ಶಕ, ಓಪೇಕ್ ಆಗಿರಬೇಕು. ಅಷ್ಟು ಮಾತ್ರವಲ್ಲ, ದೇಹದ ಪಾರದರ್ಶಕತೆಯ ಜೊತೆಗೆ ಅದರ ಒಂದು ವಕ್ರೀಭವನಾಂಕ, ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅಂತೀವಲ್ಲ, ಅದು ಕೂಡ ಗಾಳಿಗೆ ಸಮಾನವಾಗಿದ್ದಾಗ ನಮಗೆ ಪಾರದರ್ಶಕತೆ ಮತ್ತು ಪಾರದರ್ಶಕವಾಗಿ ಗಾಳಿಯೇ ಆಗುತ್ತೆ. ಉದಾಹರಣೆಗೆ ಗಾಜು ಪಾರದರ್ಶಕವೇ, ಆದರೆ ಅದನ್ನು ಹಿಡಿದರೆ ಬೆಳಕು ಹಾಯ್ದು ಹೋಗುವಾಗ ಗಾಜಿನ ಪಕ್ಕದ ಗಾಳಿಯಲ್ಲಿ ಹಾದು ಹೋದ ಬೆಳಕು ಇದಕ್ಕೂ ವ್ಯತ್ಯಾಸ ಕಾಣಿಸುತ್ತೆ. ಕಾರಣ ಗಾಜಿನ ವಕ್ರೀಭವನಾಂಕ ಬೇರೆ, ಗಾಳಿಯದು ಬೇರೆ. ಅಂತಂದರೆ ಒಂದೊಂದು ವಾತಾವರಣದಲ್ಲಿ ಪಾರದರ್ಶಕತೆ ಅಪಾರದರ್ಶಕತೆ ಮಾತ್ರವಲ್ಲದೆ ಪಾರದರ್ಶಕತೆಯಲ್ಲಿ ಸ್ಫಟಿಕದ್ದೊಂದು, ಗಾಜಿನದೊಂದು, ಹೀಗೆ ಬೇರೆ ಬೇರೆ ಇರುತ್ತೆ. ನಮ್ಮ ದೇಹ ನಮಗೆ ಎಷ್ಟೆಷ್ಟು ಗಟ್ಟಿಯಾಗಿ ಅಂಟಿಕೊಂಡಿದೆ ಅಷ್ಟೆಷ್ಟರ ಮಟ್ಟಿಗೆ ನಮ್ಮ ಅಪಾರದರ್ಶಕತೆ ಮತ್ತು ಆ ಪಾರದರ್ಶಕತೆಯಲ್ಲಿ ಕೂಡ ವಕ್ರೀಭವನಾಂಕದ ವ್ಯತ್ಯಾಸ ಇರುತ್ತೆ. ವಿ ಶುಡ್ ನಾಟ್ ಬಿ ಒಪೇಕ್ ಫಸ್ಟ್. ಇವನ್ ದೆನ್ ವೆನ್ ವಿ ಆರ್ ಟ್ರಾನ್ಸ್ಪರೆಂಟ್, ಅವರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಶುಡ್ ಬಿ ದ ಸೇಮ್ ಆಫ್ ದ ಎನ್ವಿರಾನ್ಮೆಂಟ್. ಇದು ಸಾಧ್ಯವ? ಬಹಳ ಕಷ್ಟ. ಅದಕ್ಕೆ ನೋಡಿ, ಗಾಳಿಗಿಂತ ಗಾಜಿನ ವಕ್ರೀಭವನಾಂಕ ಹೆಚ್ಚಾದದ್ರಿಂದಲೇ ಎದ್ದು ಕಾಣಿಸುತ್ತೆ ವ್ಯತ್ಯಾಸ. ನೀರಿನಲ್ಲಿ ಮುಳುಗಿಸಿ ಗಾಜನ್ನು, ಆಗ ಗಾಜು ಗಾಳಿಯಲ್ಲಿ ಕಾಣುವುದಕ್ಕಿಂತ ಹೆಚ್ಚು ಅಸ್ಪಷ್ಟವಾಗಿ ನೀರಿನಲ್ಲಿ ಕಾಣಿಸುತ್ತೆ. ಯಾಕೆ? ನೀರಿನ ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್, ವಕ್ರೀಭವನಾಂಕ ಗಾಜಿನದು ಹತ್ತಿರ ಬರತಕ್ಕಂಥದ್ದಾಗಿದೆ. ನೀರಿಗೂ ಗಾಳಿಗೂ ನಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಅರೆ, ನೀರಿಗೂ ಗಾಜಿಗೂ ಕಡಿಮೆ ವ್ಯತ್ಯಾಸ ಗೊತ್ತಾಗುತ್ತೆ. ಅದರಿಂದಲೇ ನೀರಿನೊಳಗೆ ಒಂದು ಗಾಜಿನ ಹಲಿಗೆ ಇದ್ದರೆ ಕಾಣದೆ ಹೋಗಬಹುದು, ಸ್ವಲ್ಪ ಮಟ್ಟಿಗೆ ಎತ್ತಿದ ತಕ್ಷಣ ಅದು ಕಾಣಿಸುತ್ತೆ. ಅಂದರೆ ನಾವು ಎಷ್ಟು ಮಟ್ಟಿಗೆ ಪಾರದರ್ಶಕವಾಗ್ತೀವಿ, ಎಷ್ಟು ಮಟ್ಟಿಗೆ ಆ ಪಾರದರ್ಶಕತೆಯ ಜೊತೆಗೆ ಬರತಕ್ಕಂಥ ವಕ್ರೀಭವನ ಸೂಚನಾಂಕವೂ ಸಮಾನವಾಗುತ್ತೋ ಅಷ್ಟರ ಮಟ್ಟಿಗೆ ನಮಗೆ ದೇಹಾಭಿಮಾನ ಹೋಗುತ್ತೆ ಅಂತ. ಅಜ್ಞಾನಿಗೂ ಜ್ಞಾನಿಗೂ ಇರುವ ವ್ಯತ್ಯಾಸ ಏನು? ಜ್ಞಾನಿಗೆ ದೇಹ ನಾನು ಅನ್ನುವ ಭಾವ ಇರೋಲ್ಲ, ಅಜ್ಞಾನಿಗೆ ದೇಹವೇ ನಾನು ಅಂತಿರುತ್ತೆ, ಅಷ್ಟೇ ತಾನೆ. ಈ ದೇಹದ ಭಾವ ಅನ್ನುವುದೇನೆ ಅದರ ಅಪಾರದರ್ಶಕತೆ, ಅದರ ಗಾತ್ರತ್ವ ಇತ್ಯಾದಿಗಳೆಲ್ಲ ಕೂಡ. ಸಿಂಹಿಕೆಯ ಮೇಲೆ ಗಾಳಿ ಹೋದರೆ ಗಾಳಿಯನ್ನೇನೋ ಅದು ಸೆಳೀಲಾರದು. ಸಿಂಹಿಕೆಯ ಮೇಲೆ ಒಂದು ಗಾಜಿನ ಹಲಿಗೆ ಹೋದರೂ ಸೆಳೀತಾಳೆ. ಸ್ವಲ್ಪ ಮಟ್ಟಿಗೆ ಗಾಜು ನೆರಳನ್ನು ಬೀಳಿಸುತ್ತೆ, ಗಾಳಿಗೆ ಮಾತ್ರ ನೆರಳಿಲ್ಲ. ಗಾಜಿಗೂ ನೆರಳಿದೆ, ನೀರಿಗೂ ನೆರಳಿದೆ. ಅಂದರೆ ಎಷ್ಟು ಸ್ವಲ್ಪ ಮಟ್ಟಿಗೆ ಅಹಂಕಾರ ಬಿಟ್ಟರೆ ಅಷ್ಟರ ಮಟ್ಟಿಗೆ ನಾವು ಸೇಫು. ಆದರೂ ಇದೆ ಅಪಾಯ. ಗಾಳಿಯ ಮಗನಾದರೂ ಆಂಜನೇಯನಿಗೆ ಗಾತ್ರ ಒಂದು ಉಂಟು. ಆ ಗಾತ್ರಕ್ಕೆ ಅಪಾರದರ್ಶಕತೆಯೂ ಒಂದು ಉಂಟು ಅಂತಂದರೆ ಅವನು ಸೆಳೆಯಲ್ಪಡ್ತಾನೆ. ಅವನು ಗಾಳಿಯೇ ಆಗಿಬಿಟ್ರೆ ಆಗ ಇಲ್ಲ. ಈ ದೃಷ್ಟಿಯಿಂದ ನಮ್ಮ ಅಹಂಕಾರಕ್ಕೆ ತಕ್ಕಂತೆ ಅವಿದ್ಯೆ ಆವರಿಸ್ಕೊಳ್ತಾ ಬರ್ತಿರುತ್ತೆ ಅಂತ ಗೊತ್ತಾಗುತ್ತೆ. ಅವನನ್ನು ಅದು ಸೆಳೀತಾ ಇದೆ. ಅವರು ಹೇಳ್ತಾರೆ, ಸಿಂಹಿಕೆಯ ಪಾತಾಳ ಬಿಲ ಸದೃಶ ಭೂತಿನಿಯ ಬಾಯಿ ದೊಡ್ಡದಾಗಿ ತೆರೆದಿದೆ. ನಮ್ಮ ದೇಹ ಎಷ್ಟು ಘನವಾದದ್ದು, ಅಹಂಕಾರ ಎಷ್ಟು ಗಟ್ಟಿಯಾದದ್ದು, ಅದಕ್ಕೆ ಪ್ರಪೋರ್ಷನೇಟ್ ಆಗಿರುತ್ತೆ ಈ ಎಡವಟ್ಟು. ನಮ್ಮ ಅಹಂಕಾರ ಹೆಚ್ಚಾದಷ್ಟು ಅದರ ಆಕರ್ಷಣೆಯ ಸೆಳೆತ ಹೆಚ್ಚು, ಅದರ ಬಲ ಹೆಚ್ಚು. ಯಾಕೆಂತಂದರೆ ನಮ್ಮ ಅಹಂಕಾರವೇ ಅಲ್ಲಿ ಎಳೀತಾ ಇರೋದು, ಇನ್ಯಾವುದೂ ಅಲ್ಲ. ಕಾವ್ಯದಲ್ಲಿ ನೇರವಾಗಿ ಹೇಳಿದರೆ ಶಾಸ್ತ್ರವಾಗುತ್ತೆ ಅಂತ ಅದನ್ನು ಪರ್ಯಾಯವಾಗಿ ಒಂದು ಭೂತಾಕೃತಿ, ನೆರಳನ್ನು ಸೆಳೀತಕ್ಕಂಥದ್ದು, ಅದು ಭಯಂಕರವಾದ ಹೆಸರು ಸಿಂಹಿಕೆ ಅಂತ ಹೊಂದಿದ್ದು, ಅದು ಸಮುದ್ರದ ನಡುವಿನಲ್ಲಿರುತ್ತೆ, ಈ ಎಲ್ಲ ಕಲ್ಪನೆಯೂ ಮಾಡಬೇಕು. ವೇದಾಂತ ಯಾವುದನ್ನು ಶುಷ್ಕವಾಗಿ ಹೇಳುತ್ತೋ ಕಾವ್ಯ ಅದನ್ನು ರಸಮಯವಾಗಿ ಹೇಳುತ್ತೆ. ಈ ಸಂಕೇತ ಸ್ವಾರಸ್ಯ ಅನ್ನೋದು ಆಮೇಲೆ ನಮಗೆ ಗೋಚರವಾಗತಕ್ಕಂಥದ್ದು. ಇದನ್ನು ಮಕ್ಕಳು ಆಸ್ವಾದಿಸಬಲ್ಲರು. ಈ ಕಥೆ ಹೀಗೆ ಈ ಮೂಲಕ ಈ ಕಥೆಯ ಈ ಸಂಕೇತ ಪ್ರಪಂಚವನ್ನು ಆಸ್ವಾದಿಸೋದರಿಂದ ಮಕ್ಕಳಿಗೆ ಮುಂದೆ ರಾಮಾಯಣದಲ್ಲಿ ಆಸಕ್ತಿ ಬರುತ್ತೆ. ಹೆಚ್ಚು ಪ್ರಜ್ಞಾಶಾಲಿಗಳಾಗಿ ಓದ್ತಾ ಈ ಸಂಕೇತದ ಸ್ವಾರಸ್ಯ, ಆಧ್ಯಾತ್ಮಿಕ ನಿಷ್ಠೆ ಅದು ತಿಳಿಯುತ್ತೆ. ಮತ್ತು ಇದನ್ನು ಚಿತ್ರಕಾರರು, ಶಿಲ್ಪಿಗಳು ಸೊಗಸಾಗಿ ಚಿತ್ರಣ ಮಾಡಬಲ್ಲರು. ನಾಟಕದಲ್ಲಿ, ರಂಗಸ್ಥಳದಲ್ಲಿ, ಸಿನಿಮಾಗಳಲ್ಲಿ, ನೃತ್ಯದಲ್ಲಿ ಇದನ್ನೆಲ್ಲ ಮಾಡೋದಕ್ಕಾಗುತ್ತೆ. ಆಧ್ಯಾತ್ಮಿಕವಾಗಿ ನಿಮ್ಮ ಅಹಂಕಾರವನ್ನು ಕಡಿಮೆ ಮಾಡಿಕೊಂಡಷ್ಟು ಅವಿದ್ಯಾ ಶಬಲತ್ವ ಕಡಿಮೆ ಆಗುತ್ತದೆ, ನೀವು ಮುಕ್ತರಾಗ್ತೀರಿ ಅಂತ ಅನ್ನೋ ಸ್ಟೇಟ್ಮೆಂಟನ್ನು ಏನು ಡ್ಯಾನ್ಸ್ ಮಾಡೋಕ್ಕಾಗುತ್ತೆ, ಏನು ಚಿತ್ರ ಬರೆಯೋಕ್ಕಾಗುತ್ತೆ? ಸಿಂಹಿಕೆ ದೊಡ್ಡದಾಗಿ ಬಾಯಿ ಬಿಡ್ತಾಳೆ, ನಮ್ಮ ನೆರಳನ್ನೇ ಸೆಳೀತಾಳೆ. ಹನುಮಂತ ಹಾರತ ಹಾಗೆ ಒದ್ದಾಡ್ತಾನೆ, ಹೀಗೆ ಒದ್ದಾಡ್ತಾನೆ. ಎಷ್ಟು ಮಾಡ್ಬೋದು ನೃತ್ಯ, ಎಷ್ಟು ಮಾಡ್ಬೋದು ಕಾರ್ಟೂನು, ಎಷ್ಟು ಮಾಡ್ಬೋದು ಗ್ರಾಫಿಕ್ಸ್. ಅಂದರೆ ಕಲೆ ದರ್ಶನಕ್ಕೆ ಎಷ್ಟು ಪೂರಕವಾಗಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಈ ಸಂಕೇತ ಪ್ರಪಂಚ ಇಲ್ಲದೆ ಕಾವ್ಯ ಇಲ್ಲ. ಅದನ್ನು ಇವರು ತುಂಬ ಸಮರ್ಥವಾಗಿ ಬಳಸ್ಕೊಳ್ತಾರೆ. ಎಷ್ಟು ಚೆನ್ನಾಗಿ ಆ ಟಗ್ ಆಫ್ ವಾರ್ನ ಮಾಡ್ತಾರೆ ನೋಡಿ. ಉಸಿರ ಸೂತ್ರಂ ಬಿಡಿದು ಹಸುವ ಸೆಳೆವಂತೆ, ಇವನ ಉಸಿರಿನ ಸೂತ್ರ ಹಿಡ್ಕೊಂಡು ಹಸುವನ್ನೇ ಎಳೆಯುವಂತೆ ಎಳಿತಿದ್ದಾಳೆ. ಜೀವಿ ಎಲ್ಲಿ ಶ್ವಾಸೋಚ್ಛ್ವಾಸ ಮಾಡುತ್ತೋ ಅಲ್ಲಿಗೆ ದೇಹ ಇದೆ ಅಂತಾಯಿತು. ಆ ದೇಹಸೂತ್ರ, ವಾತಸೂತ್ರ ಹಿಡಿದು ಎಳೀತಾ ಇದ್ದಾಳೆ. ಇವನು ಜಗ್ತಾನೆ.
ಸಿಂಹಿಕೆಯ ದಂಷ್ಟ್ರಂಗಳು ಅಲುಗುವಂತೆ. ಆ ಬಾಯಿ ತೆಗೆದಿದ್ದೆ ಸಿಂಹಿಕೆ ಪಿಶಾಚ, ಅದರ ಹಲ್ಲುಗಳೇ ಅಲ್ಲಾಡುವಷ್ಟು ಮಟ್ಟಿಗೆ, ಕೋರೆ ದಾಡುಗಳು ಅಲ್ಲಾಡುವಷ್ಟು ಮಟ್ಟಿಗೆ ಅವನು ಎಳಿತಾ ಇದ್ದಾನೆ. ಈಗ ಸಕ್ಷನ್ ಅಂತೀವಲ್ಲ, ಕಿವಿಯ ಒಳಗೆ ಏನಾದರೂ ಕೊಳೆ ತುಂಬಿದ್ದರೆ ಅದಕ್ಕೆ ಸಕ್ಷನ್ ಹಾಕ್ತಾರೆ, ಕಿವಿಯ ತಮಟೆನೇ ಕಿತ್ತು ಬರೋವಂತೆ ಎಳೆದ್ರೆ ಗತಿ ಏನು. ಹಾಗೆ ಹಲ್ಲಿನಲ್ಲೂ ಕೂಡ ವ್ಯಾಕ್ಯೂಮ್ ಕ್ಲೀನಿಂಗ್ ಅಂತೆಲ್ಲ ಮಾಡ್ತಾರೆ, ಮಾಡುವಾಗ ದವಡೆ ಹಲ್ಲೇ ಕಿತ್ತು ಬರುವಂತೆ. ಆದರೆ ಆ ರೀತಿ ಇವನ ಸೆಳೆತ, ಅವಳು ಅಗಲ ಬಾಯಿ ತೆಗೆದಿದ್ರೆ ಈಸ್ ಕ್ರಿಯೇಟಿಂಗ್ ಸೋ ಮಚ್ ಆಫ್ ವ್ಯಾಕ್ಯೂಮ್, ಹಲ್ಲುಗಳೇ ಕೋರೆ ಹಲ್ಲೇ ಉದುರುವಂಥ ರೀತಿಯಲ್ಲಿ ಇವನು. ಅಹಂಕಾರಕ್ಕೆ ಅಹಂಕಾರವನ್ನೇ ಪ್ರತಿರೋಧವಾಗಿ ಒಡ್ಡಿದರೆ ಏನೂ ಪ್ರಯೋಜನ ಇಲ್ಲ, ಇನ್ನಷ್ಟು ನಾವು ಅದಕ್ಕೆ ಬಲ ಕೊಟ್ಟಂತೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಅಹಂಕಾರಕ್ಕೆ ಉದಾಸೀನವೇ ಪ್ರಾಯಶ್ಚಿತ್ತ ಅಂತ. ಆ ರೀತಿ ಮಾಡಬೇಕು. ಆದರೆ ನಾವು ಪ್ರತಿರೋಧ ಹುಡ್ತೀವಿ. ಒಬ್ಬರು ನಮ್ಮನ್ನು ವಿರೋಧಿಸ್ತಾ ಇದ್ದಾರೆ ಅಂತಂದರೆ ಅವರ ಬಗ್ಗೆ ಹೆಚ್ಚು ಯೋಚನೆ ಮಾಡಿದಷ್ಟು ನಾವು ಅವರಿಗೆ ಶಕ್ತಿ ಕೊಡ್ತಾ ಇದ್ದೀವಿ, ನಮ್ಮ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದೀವಿ. ಯಾವುದೋ ಒಂದು ಸಂದರ್ಭ ಅಲ್ಲಿಗೆ ಪ್ರತಿಕ್ರಿಯೆ ಕೊಟ್ಟು ಆ ವ್ಯಕ್ತಿ ಇದ್ದಾನೆ ಅನ್ನೋದೇ ಮರೆತು ಬಿಡಬೇಕು ನಾವು, ಆಗ ನಮಗೆ ಬಲ ಹೆಚ್ಚಾಗುತ್ತೆ. ಮರೆಯೋದಕ್ಕೆ ಹೇಗಾಗುತ್ತೆ? ಸುಮ್ಮನೆ ಮರೆತೇವ, ಮರೆಯಲಿಕ್ಕೆ ಹೇಗಾಗುತ್ತೆ? ನಮಗೆ ಕಷ್ಟ ಅಲ್ವಾ ಅಂತಂದರೆ ಅದಕ್ಕೆ ಇದೆಯಲ್ಲ ಸಾಹಿತ್ಯ, ಸಂಗೀತ, ಅದೇ ಕಲೆಗಳು, ಅವುಗಳ ಕಡೆ ಗಮನ ಇಟ್ಟರೆ ಆಯಿತು. ಅಲ್ಲಿ ನಮ್ಮ ಅಹಂಕಾರವನ್ನು ಕರಗಿಸಿಕೊಂಡು ಅದಕ್ಕೆ ಪುಷ್ಟಿಯನ್ನು ಒದಗಿಸ್ತೀವಿ. ಅಹಂಕಾರವನ್ನು ನಿರ್ವಿಶೇಷ ಸ್ತರದಲ್ಲಿ ಪುಷ್ಟ ಮಾಡ್ತೀವಿ, ಆಗ ಅದು ಉಪಶಾಂತವಾಗುತ್ತೆ, ಸಮೃದ್ಧವಾಗಿ ನೆಮ್ಮದಿಯನ್ನು ಕಾಣುತ್ತೆ. ಇದು ನಮಗೆ ಇರುವಂಥ ಅನುಕೂಲತೆ. ನಮಗೆ ವ್ಯಕ್ತಿಗಳಿಂದ, ಸಮಾಜದಿಂದ ಬೇಸರ ಆಗ್ತಾ ಇದೆಯಾ, ಕಿರಿಕಿರಿ ಆಗ್ತಾ ಇದೆಯಾ, ಹೆಚ್ಚು ಕಲೆಗಳನ್ನು ಆಸ್ವಾದ ಮಾಡಿ, ಹೆಚ್ಚು ಸಂಗೀತವನ್ನು ಕೇಳಿ, ಹೆಚ್ಚು ನೃತ್ಯವನ್ನು ನೋಡಿ, ಹೆಚ್ಚು ಸಾಹಿತ್ಯವನ್ನು ಅಭ್ಯಾಸ ಮಾಡಿ, ಕಡಿಮೆ ಆಗುತ್ತೆ. ಆದರೆ ನಾವು ಅದನ್ನು ಮಾಡದೆ ಅದಕ್ಕೆ ನಮ್ಮದೇ ಆದ ಭೌತಿಕ ಸ್ತರದ ಪ್ರತಿಕ್ರಿಯೆ ಕೊಟ್ಟಷ್ಟು ಕೂಡ ನಮ್ಮ ಬಲವನ್ನು ಅವರಿಗೆ ನಾವು ಕೊಡ್ತಾ ಇದ್ದೀವಿ, ಇನ್ನೇನೂ ಅಲ್ಲ. ಇದನ್ನು ಗಮನಿಸಿಕೊಂಡ್ರೆ ಗೊತ್ತಾಗುತ್ತೆ ಸಿಂಹಿಕೆ ಆ ಪ್ರಕರಣ ಎಷ್ಟು ಉಜ್ವಲವಾದ ದರ್ಶನವನ್ನು ಹೊಂದಿದೆ ಅಂತ. ಔಡುಗಚ್ಚುತೆ ತನ್ನ ರಾಕ್ಷಸಾದ್ಭುತ ಶಕ್ತಿಯಂ ಸರ್ವಸ್ವದಿಂ ಸೇದಿದಳು ಸಿಂಹಿಕಾ ಚಂಡಿ. ಪೊಂದಿಯೋಲ್ ಹೂಂಕರಿಸಿ ಹಂದಿ ಹಾಗೆ ಹೂಂಕರಿಸ್ತಾ ಮತ್ತೆ ಸೆಳೀತಾಳೆ. ಬಾನ್ ಕಡಲ್ ಬೆದರ್ವೋಲ್ ತನ್ನ ದೈವಿಕ ಬಲಂ ಪೆರ್ಚುವೋಲ್ ಆತ್ಮಾನುಸಂಧಾನಮಂ ಗೈದು ಇವನು ಮಾಡ್ತಾ ಇದ್ದಾನೆ ಪ್ರತಿಕ್ರಿಯೆಯನ್ನು. ಸಂಯಮವನ್ನು ಅಭ್ಯಾಸಿಸುವ ಸಾಧಕನದೆಂತು ಸರ್ವೇಂದ್ರಿಯಂಗಳಂ ದಿವ್ಯಾತ್ಮ ನಡೆಗೆ ಎಳೆಯೇ ಹೋರಿ ಹೆಣಗುವನಂತೆ ವೀರ ಮರುತಾತ್ಮಜಂ ರಾಕ್ಷಸಾಕರ್ಷಣೆಯ ಗರ್ತದಿಂ ಪೊರಪೊಣ್ಮೆ ಪ್ರತಿಭಟಿಸುತ್ತಲ್ ಆರ್ಭಟಿಸಿದಂ. ಆರ್ಭಟ ಮಾಡದ ಇವನು ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇದ್ದಾನೆ, ಒಬ್ಬ ಸಾಧಕ ಮಾಡುವಂತೆ ಮಾಡ್ತಾ ಇದ್ದಾನೆ ಅಂತ ಸಾಕ್ಷಾತ್ತಾಗಿ ಇದರ ತತ್ವಕ್ಕೆ ಅವರು ಬಂದು ಕೂತಿದ್ದಾರೆ. ಜಗ್ಗಿ ಸೇದಿದನ್ ಗಂಟಲ್ ಸೆರೆಗಳುಬ್ಬೆ. ಎಳೆಯುವಾಗ ಮೈಯ ನರಗಳು ಕೂಡ ಬಿಗಿದುಕೊಳ್ಳುತ್ತಿಲ್ಲ, ಆ ಗಂಟಲು ಅಲ್ಲಿಯ ನರಗಳು ಎಲ್ಲ ಬಿಗಿದುಕೊಳ್ತಾ ಇದೆ. ಸಂಧಿಯ ನರಂ ಹೆದೆಯೇರ್ದ ನಾರಿಯೊಲ್ ಬಲಿದು ಠಂಕೃತಿ ಗೆಯ್ಯ. ಅವನು ಒಂದೊಂದು ನರವು ಕೂಡ ಹೆದೆಯೇರಿಸಿದ ಬಿಲ್ಲಿನ ನಾಣಿನಂತೆ ಮೀಟಿದರೆ ಸಾಕು ಠಂಕಾರದ ಶಬ್ದ ಬರುವಂತೆ ಆಗಿದೆ ಅಂತ ಆ ಉತ್ಪ್ರೇಕ್ಷೆಯನ್ನು ಮಾಡ್ತಾ ಇದ್ದಾರೆ. ವಜ್ರ ರೋಮಂ ನಿಬಿರಲ್ ಈಟಿ ಕೋಟಿವೋನ್. ಅವನು ವಜ್ರಕಾಯ, ಅವನ ಶರೀರ ಇರಲಿ, ಆ ಚರ್ಮದ ಮೇಲಿನ ರೋಮವು ಒಂದು ವಜ್ರದ ಈಟಿಯ ಹಾಗೆ ನಿಮಿರ್ದು ನೆಟ್ಟಗೆ ನಿಂತಿದೆ. ಸುವಿಸ್ಫಾರಿಸಲ್ ನೇತ್ರ ವಿಸ್ತೀರ್ಣ ಮಂಡಲಂ ರೌದ್ರತೆಯ ನಾನಲ್ ಮುಖಂ ಸಂವ್ಯಾಪಿಸಲ್ ಬೃಹತ್ ವಕ್ಷ ವಿಸ್ತಾರ ಉಚ್ಛ್ವಾಸದಿಂದ ವಾಯುಜಂ. ಉಸಿರನ್ನು ತಗೊಂಡ, ಮೈ ಇನ್ನಷ್ಟು ಭಾರ ಮಾಡಿಕೊಂಡಷ್ಟು ಅದಕ್ಕೆ ಅನುಕೂಲ. ನಾವು ಹಗುರಾದಷ್ಟು ಬೇಗ ಹಾರ್ತೀವಿ, ನಾವು ಗಟ್ಟಿ ಮಾಡಿಕೊಂಡಷ್ಟು ಸೆಳೆಯಲ್ಪಡ್ತೀವಿ ಅಲ್ವ. ಆದರೆ ನಮಗೆ ಗೊತ್ತಾಗೋಲ್ಲ, ಪ್ರತಿಭಟಿಸುವಾಗ ಹೀಗೆ ಮಾಡ್ತೀವಿ. ಚೆನ್ನಾಗಿ ನೃತ್ಯ ಮಾಡಬೇಕು ಅಂತ ಈ ಭರತನಾಟ್ಯದವರು ಏನು ಮಾಡ್ತಾರೆ, ಮೈಯನ್ನಷ್ಟನ್ನು ಅವರು ಮರಗಟ್ಟಿಸಿಕೊಳ್ತಾರೆ. ರೀಇನ್ಫೋರ್ಸ್ಡ್ ಕಾಂಕ್ರೀಟ್ RCC ಥರ ಮಾಡ್ಕೊಳ್ತಾರೆ. ಮೈ ನವನಾಡಿಗಳಲ್ಲಿ, ನವರಂಧ್ರಗಳಲ್ಲಿ ಎಲ್ಲೆಲ್ಲಿಯೂ ಕೂಡ ಅದು HSS ಸ್ಟೀಲ್, ಹೈ ಸ್ಟ್ರೆಂತ್ ಸ್ಟೀಲ್, ಅದರ ರೀಇನ್ಫೋರ್ಸ್ಮೆಂಟ್ ಇರುವಂತೆ ಮಾಡ್ತಾರೆ. ಅದು ಟ್ವಿಸ್ಟೆಡ್ ಸ್ಟೀಲ್, ಬೇಕಾದ್ರೆ ಟಂಗ್ಸ್ಟನ್ ಕಾರ್ಬೈಡ್ ಅಲಾಯು ಆಗಿದೆ ಅಂತ ಅನ್ಬೋದು. ಆ ಮಟ್ಟಕ್ಕೆ ಮಾಡ್ಕೊಳ್ತಾರೆ. ಹೀಗೆ ಹಿಡ್ಕೊಂಡ್ರೆ ಅದು ಚತುರಸ್ರಹಸ್ತ ಅದು ಇರುತ್ತೆ. ಯಾವ ಥರ ಇರುತ್ತೆ, ವಿಧಾನಸೌಧದ ಕಂಬ ಇದ್ದಂಗೆ ಇರುತ್ತೆ, ಅಲ್ಲಾಡೋದಿಲ್ಲ. ಅಲ್ಲಿಂದ ಹೇಗೆ ಮಾಡೋಕ್ಕೆ ಸಾಧ್ಯ? ಇದರ ಮುದ್ರೆಗಳಲ್ಲಿ ಖಾಚಿತ್ಯ ಬರೋದಿಲ್ಲ, ಸ್ಪಷ್ಟತೆ ಬರೋದಿಲ್ಲ ಅಂತ. ಅದು ಹೀಗೆ ಮಾಡಿದ್ದು ಪತಾಕ ಹಸ್ತವ ಅಥವಾ ಸರ್ಪಶೀರ್ಷ ಹಸ್ತವ ಅಂತ ಗೊತ್ತಾಗದಿದ್ರೆ ಹೇಗೆ? ಸ್ವಲ್ಪ 4 ಬೆರಳನ್ನು ಬಗ್ಗಿಸಿದರೆ ಸರ್ಪಶೀರ್ಷ ಹಸ್ತ, ಅವನು ನೇರವಾಗಿಟ್ಟರೆ ಪತಾಕ ಹಸ್ತ. ಗೊತ್ತಾಗದಿದ್ದರೆ ಹೇಗೆ? ಅದಕ್ಕೋಸ್ಕರವಾಗಿ ಖಚಿತವಾಗಿ ಮಾಡಬೇಕು ಅಂತ ಬಿಗಿ ಮಾಡಿಕೊಳ್ತಾರೆ. ಮಾಡಿಕೊಂಡ್ರೆ ಬಿಗಿ ಕಾಣಿಸುತ್ತೆ ಹೊರತುನುವೆ ಕಲೆಯಲ್ಲಿ ಮುಖ್ಯವಾಗಿ ಬೇಕಾದದ್ದು ಲಘಿಮ ಕೌಶಲ. ಗರಿಹಗುರವಾಗಿ ಹಾರಬೇಕು. ಆ ಚತುರಶ್ರಾಸ್ತ್ರವನ್ನು ಮೇಲೆ ಕೆತ್ತಿ ಅರ್ಧರೇಚಿತ ಎಲ್ಲಿ ಮಾಡೋದಕ್ಕಾಗುತ್ತೆ? ಏನೂ ಮಾಡೋಕ್ಕಾಗೋದಿಲ್ಲ, ಯಾವುದೂ ಸಾಧ್ಯವಾಗೋದಿಲ್ಲ. ಅದರಿಂದ ನೃತ್ಯ ಅಂತಕ್ಕಂಥದ್ದು ಡ್ರಿಲ್ ತರಹ ಇರುತ್ತೆ. ಇನ್ನು ಹೆಚ್ಚು ಹೇಳಬೇಕು ಅಂತಂದರೆ
ಬಹಳ ಕೆಟ್ಟದಾಗಿ ಕನ್ಸ್ಟ್ರಕ್ಟ್ ಮಾಡಿದಂಥ ಒಂದು ಬಿಲ್ಡಿಂಗಿನ ಕಂಬಗಳು ಉದುರು ಬಿದ್ದಂತೆ ಕಾಣಿಸುತ್ತೆ. ಇನ್ನೇನೂ ಅಲ್ಲ, ಸೊಗಸೇ ಇರೋದಿಲ್ಲ. ಆ ತರಹ ನಾವು ಬಿಗಿ ಮಾಡಿಕೊಳ್ಳೋದು ಈ ದೃಷ್ಟಿಯಿಂದ ಅವಿವೇಕವಾಗುತ್ತೆ. ವಾದ ಕೌಶಲ್ಯ ಇರಬೇಕಾದ್ರೆ ನಮಗೆ ಕೋಪ ಬಂದರೆ ಬಾಯಿಂದ ಮಾತೇ ಹೊರಡೋದಿಲ್ಲ, ಉಗ್ಗುತ್ತೀವಿ ನಾವು. ಕೋಪ ಬಂದಂತೆ ಧ್ವನಿಯಲ್ಲಿರಬೇಕು, ಆದರೆ ಮನಸ್ಸಿಗೆ ಕೋಪ ಬಂದಿರಬಾರದು. ಆಗ ಏನಾಗುತ್ತೆ, ಕೋಪ ಕೊಡಬಹುದಾದ ಪ್ರಯೋಜನ ಕೊಡುತ್ತೆ, ವಾದಕ್ಕೆ ಬೇಕಾದ ಕಾವನ್ನು ಕೊಡುತ್ತೆ, ಮಾತಿಗೆ ಬೇಕಾದ ತೀಕ್ಷ್ಣತೆಯನ್ನು ಕೊಡುತ್ತೆ. ಆದರೆ ಬುದ್ಧಿಯನ್ನು ಮಾತ್ರ ಅದು ಮಂಕು ಮಾಡೋದಿಲ್ಲ. ಯುಕ್ತಿಗಳ ಮೇಲೆ ಯುಕ್ತಿ ಬರ್ತಾ ಇರುತ್ತೆ, ಪುಂಖಾನುಪುಂಖವಾಗಿ ಮಾತನ್ನು ಜೋಡಿಸ್ತಾ ಇರ್ತೀವಿ. ಈ ರೀತಿ ಬೇಕಾಗುತ್ತೆ ಸನ್ನಾಹ. ಅಂದರೆ ಕೋಪದ ನಟನೆಯನ್ನು, ಕೋಪದ ಅಧ್ಯಾಸ ನಮ್ಮ ಮೇಲಿದೆ ಅಂತ ಅಂದುಕೊಂಡ್ರೆ ಕೋಪ ಬಂದಿಲ್ಲ ಅಂತ. ನನಗೆ ಕೋಪ ಬಂದಿದೆ ಅಂತ ಯಾವನಾದರೂ ಹೇಳಿದ್ರೆ ಅದು ಕೋಪವಲ್ಲ. ನನಗೆ ಕೋಪ ಬಂದಿದ್ದು ಗೊತ್ತಾಗಲಿಲ್ಲ ಅಂದಾಗಲೇ ಕೋಪ ಬರುವುದು. ಯಾವುದೇ ಭಾವವಿಕಾರ ಆಗುವುದು ನಾವು ಆ ಭಾವವಿಕಾರಕ್ಕೆ ತುತ್ತಾಗಿ ಹೊರಗೆ ಬಂದ ಮೇಲೆ ಗೊತ್ತಾಗುತ್ತೆ. ಭಾವವಿಕಾರ ಆಗ್ತಾ ಇದೆ ಅಂತಾದಾಗ ಅದು ಆಗ್ತಾ ಇಲ್ಲ, ನೋಡುಗರಿಗೆ ತೋರ್ತಿದೆ, ನನಗೆ ಇಲ್ಲ ಅಂತ ಗೊತ್ತಾಗುತ್ತೆ. ಇದು ಜೀವನ್ಮುಕ್ತನ ಲೋಕವತ್ತು ಲೀಲಾ ಕೈವಲ್ಯಂ ರೀತಿ. ಆಂಜನೇಯ ಹಾಗೆ ಮಾಡಬೇಕಿತ್ತು, ಮಾಡಲಿಲ್ಲ. ಅದರಿಂದ ಅವನಿಗೆ ಸಮಸ್ಯೆ ಉಂಟಾಗ್ತಾ ಇದೆ. ರಾತ್ರಿಂಚರ್ಯ ಮಹೀಭೂತ ಶವಭಾರಮಂ, ಆ ಭಾರ ಅವಳದು, ಅದಕ್ಕೆ ಎದುರಾಗಿ ಅವನು ವರ್ತಿಸಬೇಕು. ಶರಧಿತಲ ಪೀಠದ ಭೂತಿನಿ ಅತುಲ ಗಾತ್ರಮ ಅರ್ಧಯೋಜನ ಮಾತ್ರಮಂ ನಟಿಸುತ್ತೇರುತೆ ಮರಳಿ ಬೊಂಕನೆ ಕೆಳಕ್ಕೆಳೆದು ಪಕ್ಕುದು ಅಂಬುದಿ ಗರ್ಭಮಂ. ಅವಳನ್ನು ಎಳೆಯೋಕ್ಕೆ ಹೋಗ್ತಾನೆ. ಆ ಸಿಂಹಿಕ ರಾಕ್ಷಸಿ ಸಮುದ್ರದ ತಳದಿಂದ ಮೇಲಕ್ಕೆ ಬಂದು ಅರ್ಧ ಯೋಜನ ಎತ್ತರಕ್ಕೆ ಬಂದು ಮತ್ತೆ ದಳಂ ಅಂತ ಮುಳುಗಿಬಿಡ್ತಾಳೆ. ಆ ರೀತಿ ಆಗ್ತಾ ಇದೆ. ಮತ್ತೆ ಇವನು ಕೂಡ ಪ್ರಯತ್ನ ಪಡ್ತಾ ಇದ್ದಾನೆ. ಬುದ್ಧಿ ಮಂಕಾಯಿತು. ಹೇಗಾಯಿತು? ಅದ್ಭುತವಾದ ಹೋಲಿಕೆ ಕೊಡ್ತಾರೆ. ಇಂದ್ರಿಯಂಗಳಂ ಗೆದ್ದನ್ ಎಂದು ಅತಿಕ್ರಮಿಸಿದ ಸಾಧಕನ ಅಧಃಪತನಂ ಇರ್ಮಡಿಸುವ ಓಲ್ ಅನಲ ಸಕಸೂನು. ಇಂದ್ರಿಯಗಳನ್ನು ಗೆದ್ದೆ, ಸತ್ತವೆನ್ನಾಶೆಗಳು ಗೆದ್ದೆನಿಂದ್ರಿಯ ಗಣವ ಅಂತ ಅಂದುಕೊಂಡು ಕೂತುಕೊಂಡು ತಕ್ಷಣವೇ ಎತ್ತಣಿನೋ ಮೋಹ ಬೀಜಗಳ ಬಿತ್ತಲಾಗದೆ ಮನದಿ ಮಂಕುತಿಮ್ಮ ಅಂತಾರೆ. ಎಲ್ಲಿಂದಲೋ ಬಂದು ಬಿತ್ತುಬಿಡುತ್ತೆ. ಹಾಗೆ ಅಧಃಪಾತ ಆರೂಢ ಪತಿತನಾದಂಥ ಸಾಧಕನ ಲಕ್ಷಣ ಈ ರೀತಿಯಾಗಿ ಅವಲಕ್ಷಣ ಇರುತ್ತೆ ಅಂತಂತಾರೆ. ಅಂದರೆ ನನ್ನದೆಲ್ಲ ಮುಗೀತು, ಇನ್ಯಾವುದು ಏನು ವಿಕಾರ ಮಾಡೋಲ್ಲ ಅಂತ ಪದ್ಮಪುರಾಣದಲ್ಲಿ ಬರ್ತದಲ್ಲ. ಅವನು ನಾರದ ಮತ್ತು ಪರ್ವತ ಅವರಿಬ್ಬರೂ ಕೂಡ ಅಂಬರೀಷ ಮಹಾರಾಜನ ಮಗಳು ಶ್ರೀಮತಿಯನ್ನು ಮದುವೆ ಆಗಬೇಕು ಅಂತ ಚಟ ಆಗುತ್ತೆ. ಒಮ್ಮೆ ನಾರದ ಅನೇಕ ವರ್ಷಗಳ ಕಾಲ ಹಿಮಾಲಯದ ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡಿ ಮಹಾದೇವನ ಹತ್ರ ಹೋಗಿ ಇನ್ನು ಮೇಲೆ ಶಿವಮಾಯೆ ನನ್ನನ್ನು ಏನೂ ಮಾಡೋಲ್ಲ ಅಂತಾನೆ. ತೊಂದರೆ ಇಲ್ಲಪ್ಪ, ವಿಷ್ಣುಮಾಯೆ ಬಗ್ಗೆ ಸ್ವಲ್ಪ ಯೋಚನೆ ಇಟ್ಕೊ ಅಂತ. ನೇರ ವೈಕುಂಠಕ್ಕೆ ಹೋಗಿ ನಾರಾಯಣ ನಿನ್ನ ಮಾಯೆ ನನ್ನ ಮೇಲೆ ಏನೂ ಮಾಡೋಲ್ಲ ಅಂತ. ಸರಿಯಪ್ಪ, ಆದರೆ ಮಾಯೆ ಏನಾದರೂ ಮಾಡಬಹುದು ಅಂತಂತಾನೆ. ಆಮೇಲೆ ನಾರದ ಬಂದು ಈ ಅಂಬರೀಷ ಮಹಾರಾಜನನ್ನು ಕಾಣ್ತಾನೆ. ಮಗಳಿಗೆ ನಾಳೆ ಸ್ವಯಂವರ, ನೀವು ಆಶೀರ್ವಾದ ಮಾಡಿ ಅಂತ. ಇವಳನ್ನು ತನಗೇ ಕೊಟ್ಟು ಮದುವೆ ಮಾಡು ಅಂತ ಕೇಳ್ತಾನೆ. ಇಲ್ಲ, ಸ್ವಯಂವರ ಅಂತ, ನಾಳೆ ನೀವು ಸ್ವಯಂವರಕ್ಕೆ ಬಂದು ಕೂತ್ಕೊಳ್ಳಿ, ಅವಳಂತೂ ನಾರಾಯಣನನ್ನೇ ವರೆಸೋದು, ಸಾಕ್ಷಾತ್ ಶ್ರೀಹರಿಯನ್ನೇ ವರೆಸುವುದು ಅಂತ ತೀರ್ಮಾನ ಮಾಡಿಕೊಂಡಿದ್ದಾಳಂತೆ. ನೇರ ವೈಕುಂಠಕ್ಕೆ ಹೋದ. ನನಗೆ ಒಂದು ಉಪಕಾರ ಆಗಬೇಕು ಅಂತ. ಏನು ಅಂದರೆ ನಿನ್ನ ಶ್ರೀಹರಿ ರೂಪವನ್ನು ನನಗೆ ಕೊಡು, ಹರಿರೂಪ ಕೊಡು ಅಂತಂದ. ತಥಾಸ್ತು ಅಂತಂದ. ಪರ್ವತನೂ ಹಾಗೆ ಹೇಳ್ದ. ಜೊತೆಗೆ ಅವರಿಬ್ಬರೂ ಕೂಡ ಪರಸ್ಪರ ವೈರ ಬೇರೆ, ಇಬ್ಬರಿಗೂ ಶ್ರೀಮತಿಯನ್ನು ಮದುವೆ ಆಗುವ ಹುರುಡು ಬಂತು. ಅದು ಮಾಯೆಯ ವಿಲಾಸ. ಕೇಳ್ಕೊಂಡಿದ್ದಾರೆ. ಆ ನಾರದನ ಮುಖವನ್ನು ಕಪಿಮುಖ ಮಾಡು ಅಂತ ಪರ್ವತ, ಪರ್ವತನ ಮುಖವನ್ನು ಕಪಿಮುಖ ಮಾಡು ಅಂತ ನಾರದ ಕೇಳಿದ್ದಾರೆ. ಇಬ್ಬರೂ ಬಂದು ಕೂತಿದ್ದಾರೆ. ಅವರಿಬ್ಬರನ್ನು ನೋಡಿ ಜನವೆಲ್ಲ ನಗ್ತಾ ಇದೆ. ಹರಿಶಬ್ದಕ್ಕಿರುವ 15 ಅರ್ಥಗಳಲ್ಲಿ ಒಂದು ಕಪಿ ಅಂತ. ಹರಿರೂಪ ಬೇಕು ಅಂದರೂ ಬಂದೇ ಇದೆ ಹರಿರೂಪ. ಇವರ ನಡುವೆ ಇವರಿಬ್ಬರು ಅನ್ಯೋನ್ಯವಾಗಿ ಪಕ್ಕ ಕೂತಿದ್ರು. ಮಧ್ಯದಲ್ಲಿ ಪರಮಾತ್ಮ ಇದ್ದೇ ಇರ್ತಾನೆ. ಅವನಿಲ್ಲದ ಜಾಗ ಯಾವುದು? ಮಧ್ಯದಲ್ಲಿ ನಾರಾಯಣ ಕಾಣಿಸ್ತಾ ಇದ್ದ. ಅವನು ಶ್ರೀಹರಿ ರೂಪಿಯಾಗಿ ಕಾಣಿಸ್ತಾ ಇದ್ದ. ಶ್ರೀಮತಿ ಆತನಿಗೆ ಮಾಲೆ ಹಾಕಿದಳು, ಮಾಯವಾದರು. ಏನು 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 ಅಂತ ಇಬ್ಬರು ನೋಡ್ತಾ ಇದ್ದಾರೆ. ಜನ ಗೊಳ್ಳಂತ ನಗ್ತಾ ಇದ್ದಾರೆ. ಏನು ಏನು ಅಂತ ಕಂಡುಬಿಟ್ಟು ನೋಡ್ತಾ ಇದ್ದಾರಲ್ಲ, ನಿಮ್ಮ ಮಧ್ಯದಲ್ಲೇ ನಾರಾಯಣ ಇದ್ದ, ಅವನ್ನ ಒರೆಸಿದಳು, ಇಬ್ಬರು ಅಂತರ್ಧಾನರಾದರು ಅಂತ ನೇರ ಹೋಗಿ ಶಾಪ ಕೊಟ್ಟರು. ನೀನು ನಮ್ಮನ್ನು ಕಪಿಗಳನ್ನಾಗಿ ಮಾಡಿದ್ರಿಂದ ನೀನು ಕಪಿಗಳ ಸಹಾಯದಿಂದಲೇ ನೆಮ್ಮದಿ ಪಡಿ. ನಾವು ಹೇಗೆ ಪತ್ನಿಯಾಗಬೇಕು ಅನ್ನೋಳ ವಿಯೋಗದಿಂದ ಸಂತಪ್ತರಾದವೋ ನಿನಗೆ ಪತ್ನಿ ವಿಯೋಗ ಬರಲಿ ಅಂತ ಆ ಕಾರಣ ರಾಮಾಯಣವಾಯಿತು, ಈ ವಾನರ ಸೇನೆ ಎಲ್ಲ ಬಂತು ಅಂತ. ಅದು ಬೇರೆ ಕಥೆ. ಆದರೆ ಮಾಯೆಯನ್ನು ನಾವು ದಾಟಿದ್ವಿ ಅಂತ ಅಂದುಕೊಂಡಾಗಲೇ ಮಾಯೆ ಬರುತ್ತೆ. ನಾನು ಪ್ರಶಸ್ತಿಗಳನ್ನೆಲ್ಲ ನಿರಾಕರಿಸ್ತೀನಿ ಅಂತ ಉದ್ಘೋಷ ಮಾಡಿದರೆ ನಿರಾಕರಣೆಯನ್ನೇ ಒಂದು ದೊಡ್ಡ ಪ್ರಶಸ್ತಿ ಅಂತ ಭಾವಿಸಿದ್ದಾನಲ್ವ. ಅದರಿಂದಲೇ ಮಹಾಭಾರತ ಹಾಗೂ ಯೋಗ ವಾಸಿಷ್ಠ ಹೇಳುತ್ತೆ, ತ್ಯಜಧರ್ಮ ಮದ ಅಧರ್ಮಂಚ ತ್ಯಜ ಸತ್ಯಾನೃತೆ ತಥಾ ಸತ್ಯಾನೃತೆ ಪುನಸ್ತ್ಯಕ್ವ ಏನ ತ್ಯಜಿಸಿ ತತ್ಯಜ. ಧರ್ಮ ಅಧರ್ಮ ಸತ್ಯ ಅನೃತ ಇವನ್ನೆಲ್ಲ ಬಿಟ್ಟು ಯಾವುದರಿಂದ ಇವನ್ನೆಲ್ಲ ಬಿಡ್ತೀಯೋ ಅದನ್ನೇ ಬಿಡು ಅಂತ. ಅಂದರೆ ಯಾವ
ರಾಗದ್ವೇಷಗಳ ಅಭಿಮಾನದಿಂದ ನೀನು ಸಂಕಲ್ಪ ಮಾಡಿ ಇದನ್ನು ಬಿಡ್ತೀನಿ ನಿಂತ್ಯೋ, ಅದನ್ನೇ ಬಿಡಬೇಕಾದದ್ದು ಕರ್ತವ್ಯ ಅಂತ. ಅದು ಕಷ್ಟ. ಯಾಕೆ? ಆ ಅಭಿಮಾನ ಕಟ್ಕೊಂಡಿರುತ್ತಲ್ಲ, ಅದರಿಂದ ನಾನು ಯಾರ ಹಂಗಿಗೂ ಗುರಿಯಾಗೋದಿಲ್ಲ ಸ್ವಾಮಿ, ಆ ಅಭಿಮಾನದ ಹಂಗಿಗೆ ಗುರಿಯಾದನಲ್ಲ. ಹೀಗಾಗಿ ಯಾವುದನ್ನು ಪ್ರಾರಬ್ಧ ಅಂತ ಅನುಭವಿಸ್ಬಿಡೋದು ಮೇಲೋ ಅದನ್ನು ಪ್ರತಿರೋಧ ಮಾಡುವುದಕ್ಕಿಂತ ಎಷ್ಟೋ ಬಾರಿ ಇಲ್ಲಿ ಸಿಂಹಿಕೆಯನ್ನು ಆ ಜಾಣ್ಮೆಯಿಂದ ಪರಿಹರಿಸಬೇಕಾಗಿತ್ತು, ಮಾಡ್ತಿಲ್ಲ ಅನ್ನೋದನ್ನು ಕವಿ ಸೂಚಿಸ್ತಾರೆ. ಮತ್ತೆ ಪ್ರಯತ್ನ ಮುಂದುವರಿಯುತ್ತೆ. ರವಿಗಾತ್ರಮಂ ನಗುವ ತಾರಾದ್ವಯಂ ಸಂಖ್ಯಾತೀತಮಾ ಜ್ಯೋತಿವತ್ಸರದ ದೂರದೊಳ್ ವಿಶ್ವಾಂತರಿಕ್ಷದೊಳ್ ಯುಗ ಯುಗಾಂತರ ಕೊರ್ಮೆ ಲಕ್ಷ ಯೋಜನ ನಿಕಟಮಾಗಲ್ ಪರಸ್ಪರಂ ಸಂಕರ್ಷಿಸಲ್ ತೊಡಗಿದ ಪುವೈ ಪರಸ್ಪರಂ ಸಂಕರ್ಷಿಸಲ್ ತೊಡಗಿದ ಪುವೈ ಶಿಖಿಜ್ವಾಲ ಯೋಜನ ಸಹಸ್ರಮಂ ಲಂಘಿಸುತ್ತೆ ಜಿಹ್ವೆಯಂ ಚಾಚುತಾಕಾಶಮಂ ನಕ್ಕುತ್ತಿದೆ ಮೆಲ್ಲನೆ ಪ್ರಳಯಾನುರಾಗದಿಂದೊಂದನೊಂದಂ ಸೆಳೆದು ಬಳಿ ಸಾರುವ ಮಂಡಲದ್ವಯಂ ಮೆಲ್ಲನೆಯೇ ಪ್ರಳಯಾನುರಾಗದಿಂದೊಂದನೊಂದಂ ಸೆಳೆದು ಬಳಿ ಸಾರುವ ಮಂಡಲದ್ವಯಂ ಸಿಮ್ಮಿಕೆ ಹನುಮರಿರುವರು ತಾವರುವರೊರ್ವರಂ ಸೆಳೆದು ಹೊಡರಿದರೊರ್ವರೊರ್ವರಂ ಸೋಲಿಸುವ ಛಲದ ವೀರ್ಯದ ಗರ್ವದಿಂ ಒರ್ವರೊರ್ವರಂ ಸೋಲಿಸುವ ಛಲದ ವೀರ್ಯದ ಗರ್ವದಿಂ ಗಾಳಗಾರನ ಕೊಂಡಿ ಎರೆಯಂ ತಿಂದ ಬಾಳೆ ಮೀನಂ ಒಮ್ಮೆ ಸಡಿಲಂ ಬಿಡುತ್ತಂ ಒಮ್ಮೆ ಸೆಳೆಯುತಂ ಸೋಲಿಸುವ ಮಾಳ್ಕೆಯಿಂದ ಸುರಿ ತನ್ನಂ ದಣಿಸಿ ನುಂಗುವ ಉಪಾಯದಿ ಬಾಯ್ ತೆರೆದು ನರಕ ಕೂಪಮೋಪಮಂ ಬಳಿಸಾರುತ್ತಿದ್ದುದಂ ಕಾಣುತ್ತೆ ಸಮೀರಜಂ ತನ್ನೊಡಲ ನಿರ್ಮಡಿಸಿದನ್ ಬಳೆದು ದಸುರಿಯ ಬಾಯಿ ಹನುಮ ಗಾತ್ರಕ್ಕೆ ಸಮಂ ಬಳೆದ ನಿಮ್ಮಡಿಯಾಗಿ ಮತ್ತೆ ಹನುಮಂ ಮತ್ತಮ ರಕ್ಕಸಿಯ ಕಿಬ್ಬಿವಾಯ್ ಬಳೆದ ತವನ ತನುಗೆ ತಕ್ಕಂತೆ ಬೋಲ್ ಅನಿರಜಂ ತೃಪ್ತಿಯೋಲ್ ಬೆಳೆದು ತುಂಬಿರೆ ಪರಮಗೋಬರೋಲ್ ಹಿಗ್ಗಿ ಕಬ್ಬಿತು ಬಾಯಿ ಸಿಂಹಿಕೆಯ ಕೊನೆಯುಂಟೆಪೆ ಬ್ರಹ್ಮಾಂಡದಾನಂತ್ಯಮಿರದಂತು ಬೆಳೆಯುವುದಕ್ಕೆ ಕೊನೆಯುಂಟೆಪೆ ಬ್ರಹ್ಮಾಂಡದ ಅನಂತ್ಯಮಿರದಂತು ಬೆಳೆಯುವುದಕ್ಕೆ ಆ ಕಡೆಗೆ ಕಡೆಯ ಕಾಣದೆ ಹನುಮನೊಯ್ಕನೆಯ ತಾಳ್ತನ ಆ ಕಡೆಗೆ ಕಾಣದೆಯೇ ಕೊನೆಗೆ
ಪಕ್ಕನೆಯೇ ತಾರ್ದಣು ರೂಪವಂ ಸಿಲ್ಕಿದ ಸುರಿಯ ಬಲ್ಗೆ ಪಕ್ಕನೆಯೇ ಪೊಕ್ಕನಾಕೆಯ ಹೊಡೆಯ ಗಬ್ಬಕ್ಕೆ ಆಕೆಯ ಗಬ್ಬಕ್ಕೆ ಬಳೆದು ಕರುಳಂ ಸೇರ್ದು ಒಂದು ಓರ್ದಾಕೆ ಇಂಪೊರ ಮಟ್ಟನೆಂತನೆ ಬಹಿಕ್ರಾಂತಿ ಸೋಲ್ತಡೆ ಗೆಲ್ಲುವುದಂಥ ಕ್ರಾಂತಿ ತುದಿಗೆ ಬಹಿಕ್ರಾಂತಿ ಸೋಲ್ತೊಡೆ ಗೆಲ್ಲುವುದಂಥ ಕ್ರಾಂತಿ ತುದಿಗೆ ಗೆಲ್ಲುವುದು ಅಂತಕ್ರಾಂತಿ ತುದಿಗೆ. ಇಲ್ಲೊಂದು ಮಹೋಪಮೆಯನ್ನು, ಹೊಮ್ಯಾರಿಕ್ ಸಿಮಿಲಿ, ಹೋಮರೋಪಮೆಯನ್ನು ಕವಿ ಕೊಡ್ತಾರೆ. ಒಂದು ಕಡೆ ಸಿಂಹಿಕೆ, ಒಂದು ಕಡೆ ಆಂಜನೇಯ ಇಬ್ಬರೂ ಸೆಳೆದಾಡ್ತಾ ಇದ್ದರೆ ಹೇಗಿತ್ತು? ರವಿಗಾತ್ರಮಂ ನಗುವ ತಾರಾದ್ವಯಂ, ಸೂರ್ಯನ ಗಾತ್ರವನ್ನು ಕಂಡು ಇದು ಯಾವುದು ಬಂತು ಅಡಕೆ, ಇದು ಎಲ್ಲಿಂದ ಬಂತು ಸಾಸಿವೆ ಅಂತ ನೋಡಿ ನಗುವಂತೆ ಇರುವ ಮಹಾ ನಕ್ಷತ್ರಗೋಳಗಳು ಎರಡಿದ್ವು ಅಂತ. ರವಿಗಾತ್ರಮಂ ಮೀರುವ ಅಂದಿದ್ರೆ ಈ ಸ್ವಾರಸ್ಯ ಬರ್ತಿರಲ್ಲ. ನಗುವ ಅಂತಂದರೆ ಅದನ್ನು ಉಪಹಾಸ್ಯ ಮಾಡುವಂಥದ್ದು, ಅಪಹಾಸ್ಯ ಮಾಡುವಂಥದ್ದು, ಆ ಮಟ್ಟಕ್ಕೆ ಬೆಳೆದಂಥ ಎರಡು ನಕ್ಷತ್ರಗಳು ಸಂಖ್ಯಾತೀತಮ ಜ್ಯೋತಿರ್ವತ್ಸರದ ದೂರದಳು, ಅಸಂಖ್ಯಾತವಾದಂಥ ಜ್ಯೋತಿರ್ವತ್ಸರ ದೂರದಲ್ಲಿದ್ದವು. ದೇವರ್ ಸೆಪರೇಟೆಡ್ ಬೈ ಇನ್ಫೈನೈಟ್ ಲೈಟ್ ಇಯರ್ ಡಿಸ್ಟೆನ್ಸ್. ಅಷ್ಟು ದೂರದಲ್ಲಿ ಇಲ್ಲದೇ ಇದ್ದರೆ, ಅವುಗಳ ಮಧ್ಯೆ ಅಂತರ ಇಲ್ಲದೇ ಇದ್ದರೆ ಆಕರ್ಷಣೆ ವಿಕರ್ಷಣೆಗಳು ಹೇಗಾಗುತ್ತವೆ. ಆಮೇಲೆ ಯುಗ ಯುಗಾಂತರ ಕೊರ್ಮೆ ಲಕ್ಷ ಯೋಜನೆ ನಿಕಟವಾಗಲ್, ಒಂದೊಂದು ಯುಗ ಯುಗಕ್ಕೆ ಒಂದೊಂದು ಲಕ್ಷ ಯೋಜನೆ ಹತ್ತಿರ ಬರ್ತಾ ಇವೆಯಂತೆ. ಹಾಗೆ ಬಂದು ಎರಡಕ್ಕೂ ಆಕರ್ಷಣೆಯ ಸೆಳೆತದ ಪರಿಧಿ ಬಂತು. ಯಾವುದನ್ನು ನಾವು ಗ್ರಾವಿಟೇಷನಲ್ ಫೀಲ್ಡ್ ಅಂತ ಕರಿತೀವಲ್ಲ, ಗುರುತ್ವಾಕರ್ಷಣ ಪಥ ಪರಿಧಿ ಅದರ ಒಳಕ್ಕೆ ಬಂತು, ಆ ಪ್ರಭಾ ವಲಯದ ಒಳಕ್ಕೆ ಬಂತು. ಆಗ ಅದನ್ನು ಇದು ಸೆಳೆಯೋದಕ್ಕೆ ಶುರು ಮಾಡ್ತು, ಒಂದು ಮತ್ತೊಂದನ್ನು ನುಂಗಬೇಕು ಅಂತ. ಅಗಾಧವಾದವು, ಸೂರ್ಯಬಿಂಬವನ್ನೇ ಗೇಲಿ ಮಾಡತಕ್ಕಂಥವು, ದೇದೀಪ್ಯಮಾನವಾದಂಥ ಬೆಳಕಿನ ಬೆಂಕಿ ಚೆಂಡುಗಳವು. ಶಿಖಿಜ್ವಾಲ ಯೋಜನ ಸಹಸ್ರಮಂ ಲಂಘಿಸುತ್ತೆ. ಮೊದಲು ಅಲ್ಲಿದ್ದ ಗಾಳಿಯನ್ನು, ಅಲ್ಲಿದ್ದ ಬೆಳಕನ್ನು ಇದನ್ನು ಸೆಳೀತಾ ಇದೆ. ಯಾಕೆಂದರೆ ಯಾವುದೂ ದ್ರವ್ಯವಾದಾಗ, ಮ್ಯಾಟ್ರ್ ಆದಾಗ ಅದನ್ನು ಸೆಳೆಯುತ್ತೆ. ಅಗ್ನಿ ಜ್ವಾಲೆಗಳನ್ನೇ ಸೆಳೀತಾ ಇವೆ. ಹಾಗಾಗಿ ಇಡೀ ವಿಶ್ವಕ್ಕೆ ಬೆಂಕಿಯ ಜ್ವಾಲೆಗಳ ಎಕ್ಸ್ಚೇಂಜ್ ಆಗ್ತಾ ಇದೆ. ಜಿಗ್ವೆಯಂ ಚಾಚುತ ಆಕಾಶಮಂ ನೆಕ್ಕುತ್ತಿರೆ, ಆಕಾಶವನ್ನೇ ಈ ಎರಡು ಮಹಾನಕ್ಷತ್ರ ಗೋಳಗಳ ಅಗ್ನಿಜ್ವಾಲೆಗಳು ಆಕರ್ಷಣೆಗೆ ತುತ್ತಾಗಿ ದಶದಿಕ್ಕುಗಳಿಗೆ ನೆಕ್ತಾ ಇವೆ ಅಂತಂದರೆ, ಮೆಲ್ಲನೆಯ ಪ್ರಳಯಾನುರಾಗದಿಂದೊಂದನೊಂದಂ ಸೆಳೆದು, ಅನುರಾಗ ಅಲ್ಲ ಪ್ರಳಯಾನುರಾಗದಿಂದ ಸೆಳೀತಾ ಇವೆ ಅಂತ. ಬಳಿಸಾರುವ ಮಂಡಲದ್ವಯಂ, ಆ ಒಲ ಸಿಂಹಿಕೆ ಹನುಮರಿರ್ವರಂ ತಾವೊರ್ವರ್ವರಂ ಸೆಳೆದು ಹೊಣೆದರ್ ಒರ್ವೋರ್ವರಂ ಸೋಲಿಸುವ ಛಲದ ವೀರ್ಯದ ಗರ್ವದಿಂ. ಇದು ಆಧುನಿಕ ವಿಜ್ಞಾನ ಓದದೇ ಇದ್ದಂಥ ಕವಿಗೆ ಈ ಉಪಮೆಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಕುವೆಂಪು ಅವರು ತಮ್ಮ ಅನೇಕ ವಿಮರ್ಶನ ಗ್ರಂಥಗಳಲ್ಲಿ, ಲೇಖನಗಳಲ್ಲಿ ಬರೀತಾರೆ, ಯಾವ ವಿದ್ಯೆಯನ್ನು ಕೂಡ ಕವಿ ತನ್ನ ಕಾವ್ಯ ಪ್ರತಿಭೆಯನ್ನು ತೋರಿಸೋದಕ್ಕೆ ಸಹಕಾರಿಯಾಗಿ ಬಳಸಿಕೊಳ್ಳಬಹುದು, ಸಾಧ್ಯ ಇದೆ ಅಂತ. ಒಂದು ಕಡೆ ಟಿ.ಎಸ್. ಎಲಿಯಟ್ಟು ಒಂದು ಆಸ್ಪತ್ರೆಯ ಚಿಕಿತ್ಸಾ ಕ್ರಮದ ಒಂದು ಪರಿಭಾಷೆಯನ್ನು ತೆಗೆದುಕೊಳ್ತಾನೆ. ಸಾಯಂಕಾಲ ಹೇಗಿತ್ತು ಅಂದರೆ ಅನಸ್ತೀಶಿಯಾ ಕೊಟ್ಟು ಮಲಗಿರುವ ರೋಗಿಯೇ ಆಗಿತ್ತು ಅಂತ ಒಂದು ಹೋಲಿಕೆಯನ್ನು ಕೊಡ್ತಾನೆ. 4 ಕ್ವಾರ್ಟರ್ಸಲ್ಲಿ ಅಥವಾ ವೇಸ್ಟ್ಲ್ಯಾಂಡ್ನಲ್ಲಿಯೂ ಇರಬೇಕು ಅನಿಸುತ್ತೆ. ಅದು ಯಾತಕ್ಕೆ ಅಂದರೆ, ನಗರದ ಸಾಯಂಕಾಲ ಅಷ್ಟು ನಿಸ್ತೇಜ, ಎಲ್ಲರೂ ಬೇಸರದಿಂದ ಮನೆಗೆ ಬಂದರೆ ಸಾಕಪ್ಪ, ಈ ಧೂಳಲ್ಲಿ, ಈ ಹೊಗೆಯಲ್ಲಿ, ಈ ವೆಹಿಕ್ಯುಲರ್ ಟ್ರಾಫಿಕ್ ಮಧ್ಯದಲ್ಲಿ ಅಂತಂದುಕೊಂಡು ಸತ್ತುವೋ ಕೆಟ್ಟವೋ ಅಂತ ಬರುವಾಗ ಮುಖದಲ್ಲಿ ಒಂದು ಸ್ವಲ್ಪವೂ ಚೈತನ್ಯ ಇರೋದಿಲ್ಲ. ಕ್ಲೋರೋಫಾರ್ಮ್ ಕೊಟ್ಟು ಮಲಗಿಸಿದ ಪೇಷಂಟ್ ಥರ ಕಾಣಿಸ್ತಾ ಇರ್ತಾರೆ. ಅವರಲ್ಲಿ ಶ್ರಾಂತಿ ಇದೆ, ವಿಶ್ರಾಂತಿ ಇದೆ ಇಲ್ಲ, ಯಾವ ವಿಧವಾದ ಸಂತೋಷವೂ ಇಲ್ಲ. ಅನಸ್ತೀಶಿಯಾ ಕೊಟ್ಟು ಮಲಗಿಸಿದ ಪೇಷಂಟಿಗೆ ಯಾವ ಥರದ ನೆಮ್ಮದಿ ಇರುತ್ತೋ ಯಾರೋ ಗೊತ್ತೋ, ಅವನ ರೋಗ ಶರೀರದಲ್ಲಿ ಕಾಡ್ತಲೇ ಇರುತ್ತೆ. ಈ ರೀತಿಯಾದಂಥದ್ದು ಅಂದರೆ ಆಧುನಿಕ ವೈಜ್ಞಾನಿಕ ಪರಿಭಾಷೆ ಈ ಥರ ಬಳಕೆಗೆ ಬರೋದಕ್ಕೆ ಸಾಧ್ಯ ಇದೆ. ಆ ಥರ ಎಷ್ಟು ಬೇಕಾದರೂ ಉದಾಹರಣೆ ತೆಗೆದುಕೊಳ್ಬೋದು. ವಿಶೇಷವಾಗಿ ಆಧುನಿಕ ಕವಿಗಳು ಆ ಥರದ್ದು ಮಾಡಿದ್ದಾರೆ. ರಸೋಚಿತವಾಗಿದ್ದರೆ ಯಾವ ಹೋಲಿಕೆಯೂ ಚೆಂದ, ಇದು ಚೆನ್ನ ಅದು ಚೆನ್ನ ಅಲ್ಲ ಅಂತ ಹೇಳೋಕ್ಕಾಗೋಲ್ಲ. ಕಾಳಿದಾಸನಂಥ ಪ್ರಾಚೀನ ಕವಿಯನ್ನೇ ತೆಗೆದುಕೊಂಡ್ರೆ ತನ್ನ ಕಾಲದ ಜ್ಞಾನಶಾಖೆಯ ಸಮಸ್ತವನ್ನು ಸೂರೆ ಮಾಡಿದ್ದಾನೆ. ಸೀತೆಯ ಬಗೆಗಿನ ಲೋಕಾಪವಾದಕ್ಕೆ ಅವನು ವೈಜ್ಞಾನಿಕವಾದ ಒಂದು ಹೋಲಿಕೆ ಕೊಡ್ತಾನೆ. ಭೂಮಿಯ ನೆರಳೆ ಚಂದ್ರಬಿಂಬದ ಮೇಲೆ ಪ್ರತಿಫಲಿಸಿ ಅದಕ್ಕೆ ಗ್ರಸ್ತವಾಗಿದೆ, ರಾಹುಗ್ರಸ್ತವಾಗಿದೆ ಅಂತೆಲ್ಲ ಹೇಳ್ತೀವಿ. ಆದರೆ ವಸ್ತುತಃ ಅದು ಭೂಮಿಯ ನೆರಳಲ್ಲದೆ ಚಂದ್ರನದೇನೂ ಅಲ್ಲ. ಅಂದರೆ ಭೂಮಿಯ ಮಾಲಿನ್ಯವೇ ಚಂದ್ರನಲ್ಲಿ ಕಾಣ್ತಾ ಇರೋದು, ಚಂದ್ರನ ಮಾಲಿನ್ಯವಲ್ಲ.
ಜನಕ್ಕೆ ಗೊತ್ತಾಗದೆ ಚಂದ್ರನಿಗೆ ಉಂಟಾಗಿದೆ ಗ್ರಹಣ ಅಂತ ಅಂದುಕೋತೀವಿ. ಸೀತೆಯಲ್ಲಿಲ್ಲ ಯಾವುದೇ ಕಳಂಕ, ಅದು ಜನರ ದೃಷ್ಟಿದೋಷ, ಹಾಗಾಗಿ ಸೃಷ್ಟಿ ಕಲಂಕಿತ ಅಂತ ಭಾವಿಸಿದ್ದೆ. ವಸ್ತುತಃ ಸೀತೆ ನಿಷ್ಕಳಂಕೆ ಎನ್ನುವ ಮಾತನ್ನು ಕಾಳಿದಾಸ ಹೇಳ್ತಾನೆ, ರಾಮನ ಬಾಯಲ್ಲಿ ಹೇಳಿಸ್ತಾನೆ. ಇಲ್ಲಿ ಕಾಳಿದಾಸ ಅತ್ಯಂತ ವೈಜ್ಞಾನಿಕವಾದಂಥ ಗ್ರಹಣದ ಕಲ್ಪನೆಯನ್ನು ತೆಗೆದುಕೊಂಡು ಮಾಡಿದ್ದಾನೆ. ಇನ್ನೊಂದು ಕಡೆ ಕುಮಾರ ಸಂಭವದಲ್ಲಿ ಸನ್ನಿಪಾತ ಜ್ವರಕ್ಕೆ ಯಾವ ಚಿಕಿತ್ಸೆ ಮಾಡಿದ್ರೂ ಹೇಗೆ ಪ್ರಯೋಜನವಾಗಲ್ವೋ ಹಾಗೆ ತಾರಕಾಸುರನಿಗೆ ನಾವು ಮಾಡಿದಂಥ ಎಲ್ಲ ಪ್ರಯೋಗಗಳು ನಿಷ್ಫಲವಾಗಿವೆ ಅಂತ. ಇಲ್ಲಿ ಆಯುರ್ವೇದದ ಒಂದು ದೃಷ್ಟಾಂತವನ್ನು ತೆಗೆದುಕೊಂಡಿದ್ದಾನೆ. ಕುವೆಂಪು ಅವರು ಈ ಥರದ್ದು ಎಷ್ಟನ್ನೂ ತೆಗೆದುಕೊಳ್ತಾರೆ. ಆ ಪ್ರಜ್ಞೆ ಬೇಕು, ಆ ಕಲ್ಪನೆ ಬೇಕು ಕವಿಗೆ. ಮಿಲ್ಟನ್ ಆ ಥರದ್ದು ಎಷ್ಟೊಂದು ಮಾಡ್ತಾನೆ ತನ್ನ ಪ್ಯಾರಡೈಸ್ ಲಾಸ್ಟ್ ಮಹಾಕಾವ್ಯದಲ್ಲಿ. ಸೇಟನ್ ತನ್ನ ಮಹಾಪ್ರಳಯಕಾರಕವಾದಂಥ ಒಂದು ಗಮನ ಆಕಾಶಯಾನ ಮಾಡ್ತಾನೆ. ಪಾತಾಳದಿಂದ ಅವನು ಈಡನ್ ಗಾರ್ಡನ್ಗೆ ತಮೋ ಲೋಕದ ಮೂಲಕವಾಗಿ, ಖೇವೋಸ್ನ ಮೂಲಕವಾಗಿ ಹಾರಿ ಬರ್ತಾನೆ. ಆಗ ಮಿಲ್ಟನ್ ಒಂದು ಮಹೋಪಮೆಯನ್ನು ಕೊಡ್ತಾನೆ. ಪೌರಸ್ತ್ಯ ದೇಶಗಳಿಂದ ಪಾಶ್ಚಾತ್ಯ ದೇಶಗಳಿಗೆ ಹಡಗುಗಳು ಹೇಗೆ ಸಂಭಾರ ಜೀನಸುಗಳನ್ನು ತುಂಬಿಕೊಂಡು ಸಿದ್ಧವಾದಂಥ ವಸ್ತ್ರಗಳನ್ನು ಎಲ್ಲವನ್ನು ತೆಗೆದುಕೊಂಡು ಒಂದು ಮಹಾಸಮೂಹ ಹೇಗೆ ಬರ್ತಾ ಇತ್ತೋ ಆ ರೀತಿ ಬರ್ತಾ ಇದ್ದ ಅಂತ. ಆಗ ಇಂಡಿಯಾ ಯೂಸ್ ಟು ಎಕ್ಸ್ಪೋರ್ಟ್ ಆಲ್ ಫಿನಿಶ್ಡ್ ಗೂಡ್ಸ್. ಇಂಡಿಯಾ ವಾಸ್ ದಿ ಎಕನಾಮಿಕ್ ಸೆಂಟರ್ ಆಫ್ ದಿ ವರ್ಲ್ಡ್. ಆ ಕಡೆಯಿಂದ ಹೇಗೆ ಬರ್ತಾ ಇತ್ತು, ಹೇಗೆ ಕಡಲನ್ನು ಸೀಳಿಕೊಂಡು ಬರ್ತಾ ಇತ್ತು, ಆ ಸಾಮಗ್ರಿಯ ಬೆಲೆ ಎಷ್ಟಿತ್ತು, ಅಗಲ ಎಷ್ಟಿತ್ತು ಹಡಗುಗಳದು, ಆ ವಿಸ್ತಾರ ಎಂಥದ್ದು ಅಂತ. ಹೀಗೆ ಯಾವುದನ್ನು ಕೂಡ ತೆಗೆದುಕೊಳ್ಬೋದು. ಅದು ಕೇವಲ ವಿದ್ವತ್ತೆಯ ಪ್ರದರ್ಶನ ಆಗಬಾರ್ದು, ರಸಕ್ಕೆ ಪೂರಕವಾಗುವಂತೆ ಬರಬೇಕು. ಇಲ್ಲಿ ಹಾಗೆ ಬಂದಿದೆ ನೋಡಿ. ಕೇವಲ ಅರ್ಜುನ ಸಿಂಹಿಕೆ, ಮಾರುತಿ ಮತ್ತು ಸಿಂಹಿಕೆಯರದೇ ತಗಾದೆ ಅಂತ ಆಗಿದ್ದಿದ್ದರೆ ಇಷ್ಟು ಪರಿಣಾಮ ಬರ್ತಿರಲ್ಲ. ಎಷ್ಟು ಬಾರಿ ಆಂಜನೇಯದ ಅದೇ ಉಗುರು, ಅದೇ ಮುಖ, ಅದೇ ಕಾಲು, ಅದೇ ಕೈ, ಸಿಂಹಿಕೆಯ ಅದೇ ಕೋರೆ ದಾಡೆಗಳನ್ನು ವರ್ಣಿಸೋಕ್ಕೆ ಸಾಧ್ಯ? ಬೇರೆ ಬೇರೆ ರೀತಿಯಲ್ಲಿ ಅದೇ ಸೆಣಸಾಟವನ್ನು ವರ್ಣಿಸಬೇಕು. ಅಂಥದ್ದನ್ನು ವರ್ಣಿಸುವುದಕ್ಕಾಗಿ ಇರತಕ್ಕಂಥದ್ದು. ಅಂದರೆ ನಾವು ಆಯಾಮವನ್ನು ಹೆಚ್ಚು ಮಾಡಿಕೊಳ್ತೀವಿ. ಇದನ್ನು ಸಾಧಕರ ಅಧ್ಯಾತ್ಮ ಪ್ರಗತಿಗೆ ಒಪ್ಪ ಇಡುವುದಾದರೆ ಒಂದೇ ಬೀಜಮಂತ್ರ ಓಂಕಾರವನ್ನು ಮತ್ತೊಂದನ್ನು ಜಪ ಮಾಡ್ತಾ ಇದ್ದರೆ ಬೋರ್ ಆಗಿಬಿಡುತ್ತೆ ಎಷ್ಟೋ ಬಾರಿ, ನಮಗೆ ಮೆಚ್ಯೂರಿಟಿ ಇಲ್ಲದೆ ಇದೆ. ಅದಕ್ಕಾಗಿ ಬಗೆ ಬಗೆಯ ರೀತಿಯಲ್ಲಿ ನಾಮ ಸಂಕೀರ್ತನೆ, ಅದು ಅಲ್ಲ ಅಂದರೆ ಸ್ತೋತ್ರ ಸಂಕೀರ್ತನೆ, ಅದು ಅಲ್ಲ ಅಂದರೆ ಮಹಾಕೃತಿ ಪಾರಾಯಣ, ಹೀಗೆ ವಿಸ್ತಾರ ಮಾಡಿಕೊಳ್ಳಬಹುದು. ಈ ಆಸ್ಪದ ಕಾವ್ಯದಲ್ಲಿ ಹೆಚ್ಚು ಉಂಟು. ಆಮೇಲೆ ಅವಳು ಎಷ್ಟೆಷ್ಟು ದೇಹ ಬೆಳೆಸ್ತಾಳೆ, ಇವನು ಬೆಳೆಸ್ತಾನೆ. ಇವನು ಬೆಳೆಸಿದ್ದಕ್ಕಿಂತ ದುಪ್ಪಟ್ಟು ಮುಪ್ಪಟ್ಟು ಅವಳು ಬೆಳೆಸ್ತಾಳೆ. ಹೇಗೆ ಅಂತಂದರೆ ತುಂಬ ಚೆನ್ನಾಗಿ ಕವಿ ಹೇಳ್ತಾನೆ, ಹನುಮಂತ ತೃಪ್ತಿಯ ಹಾಗೆ ಬೆಳೆದರೆ ಅವಳು ಲೋಭದ ಹಾಗೆ ಬೆಳೆದಳು ಅಂತ. ಎಂಥ ಹೋಲಿಕೆ ನೋಡಿ. ಮನುಷ್ಯನಿಗೆ ತೃಪ್ತಿ ಬೇಕು. ಇವನು ದೈವೀ ಪಕ್ಷದವನು, ಹಾಗಾಗಿ ತೃಪ್ತಿಯಂತೆ ಇವನು ಬೆಳೆದ. ಅವಳು ಆಸುರಿ ಪಕ್ಷದವಳು, ಹಾಗಾಗಿ ಲೋಭದಂತೆ ಅವಳ ಬಾಯಿ ಬೆಳೆಯಿತು ಅಂತ. ಕಡೆಗೆ ತೃಪ್ತಿಗೆ ಜಯವಾಗಬೇಕು. ಲೋಭಕ್ಕೆ ಜಯವಾದರೆ ಅದು ಅಸುರ ವಿಜಯ. ತೃಪ್ತಿವೋ ಅಲ್ಲಿ ಬೆಳೆದು ತುಂಬಿರೆ ಅನಿಲಜಂ ಪರಮ ಲೋಭದೊಳ್ ಹಿಗ್ಗಿ ಹಬ್ಬಿತು ಬಾಯಿ ಸಿಂಹಿಕೆಯ. ನಿಜವಾಗಿ ಇದು ಮಹೋಪಮೆ ಅಂತ. ಇಂಥ ಒಂದು ಹೋಲಿಕೆ ಯಾರಿಗೆ ಕೊಡೋದಕ್ಕೆ ಸಾಧ್ಯ? ಬಹಳ ಒರಿಜಿನಲ್ ಆದಂಥದ್ದು. ಹನುಮಂತ ಸಿಂಹಿಕೆ ಇಬ್ಬರು ಮೂರ್ತ ರೂಪದ ಇದ್ದಂಥವರು, ಕಾಂಕ್ರೀಟ್. ಅದನ್ನು ಅಬ್ಸ್ಟ್ರಾಕ್ಟಿಗೆ ಹೋಲಿಕೆ ಮಾಡ್ತಾ ಇದ್ದಾನೆ. ತೃಪ್ತಿ ಕಣ್ಣಿಗೆ ಕಾಣಿಸೋಲ್ಲ, ಕೈಗೆ ಸಿಗೋಲ್ಲ. ಲೋಭವೂ ಅಷ್ಟೇ, ಕಿವಿಗೆ ಕೇಳಿಸೋದಿಲ್ಲ, ಮೂಗಿಗೆ ಸಿಗುವಂಥದ್ದಲ್ಲ. ಹೀಗೆ ಇಂದ್ರಿಯ ಗ್ರಾಹ್ಯವಲ್ಲದ ಭಾವೈಕ ವೇದ್ಯವಾದದ್ದನ್ನು ಇಂದ್ರಿಯ ಗ್ರಾಹ್ಯವಾದ ಮೂರ್ತಕ್ಕೆ ಹೋಲಿಕೆ ಮಾಡ್ತಾನೆ ಕವಿ. ಇಂಥದ್ದೆಷ್ಟನ್ನೋ ಮಾಡ್ತಾ ಇರ್ತಾನೆ. ಇನ್ವರ್ಷನ್ಸ್ ಅಂತೀವಲ್ಲ, ಒಂದು ಇಂದ್ರಿಯದಿಂದ ಮತ್ತೊಂದು ಇಂದ್ರಿಯಕ್ಕೆ, ಇಂದ್ರಿಯಾತೀತಕ್ಕೆ ನೆಗೀತಾ ಇರ್ತಾನೆ. ಅಂತರಂಗದಿಂದ ಬಹಿರಂಗಕ್ಕೆ, ಜಡದಿಂದ ಜಂಗಮಕ್ಕೆ, ಸ್ಥಾಣುವಿನಿಂದ ಜಂಗಮಕ್ಕೆ ಹೇಗೋ ಹಾಗೆ ಜಡದಿಂದ ಚೈತನ್ಯಕ್ಕೆ, ಚೈತನ್ಯದಿಂದ ಜಡಕ್ಕೆ, ಎಲ್ಲೆಂದರೆ ಅಲ್ಲಿಗೆ ಹಾಗೆ ಹಾರ್ತಾನೆ. ಸಾಮಾನ್ಯವಾದಂಥ ಗಣಿತೀಯ ಸೂತ್ರಗಳು ಯಾವುದೂ ಇಲ್ಲಿ ಪ್ರಯೋಜನಕ್ಕೆ ಬರೋಲ್ಲ. ಇದನ್ನು ಮಾಡಬಲ್ಲವನಾದರೆ ಅವನು ಕವಿ. ಮತ್ತು ಮಾಡಿದ್ದು ಸುಂದರವಾಗಬೇಕು. ಈಗ ಆಧುನಿಕ ಚಿತ್ರಕಲೆಯಲ್ಲಿ ನೋಡಿದ್ರೆ ಈ ಥರದ್ದು ಏನೇನೋ ಮಾಡುವ ಪ್ರಯತ್ನ ಕಾಣಿಸುತ್ತೆ. ಅವರಿಗೆ ರಸತಾತ್ಪರ್ಯ ಇಲ್ಲದ ಕಾರಣ ಎಲ್ಲ ಹದಗೆಟ್ಟಿದೆ ಅಷ್ಟೇ. ಸಂಗೀತದಲ್ಲಿಯೂ ಏನೇನೋ ಮಾಡೋಕ್ಕೆ ಹೋಗ್ತಾರೆ. ಆದರೆ ರಸೈಕ ದೃಷ್ಟಿ ಇಲ್ಲದೆ ಹೋದರೆ ಪ್ರಯೋಜನಕ್ಕೆ ಬರೋದಿಲ್ಲ. ರಸತಾದಾತ್ಮ್ಯ ಬೇಕು ಅಂದರೆ ಅದು ಈ ಎಲ್ಲ ನೆಗದಾಟ ಜಿಗಿದಾಟಗಳು ರಸಭಾವಗಳಿಗೆ ಕೇಂದ್ರೀಕರಿಸ್ತಾ ಇವೆಯಾ ಇಲ್ವ? ಮತ್ತೆ ಮತ್ತೆ ನನಗೆ ನೆನಪಾಗುವುದು ಆನಂದವರ್ಧನನ ಮಹಾವಾಕ್ಯ, ರಸಾಕ್ಷಿಪ್ತತೆಯ ಯತ್ರ ಬಂಧಶಕ್ಯ ಕ್ರಿಯೋ ಭವೇತ್ ಅಪಥಗ್ಯತ್ನ ನಿರ್ವರ್ತ್ಯ ಸೋಲಂಕಾರೋ ಧ್ವನೋ ಮತಃ. ರಸಕ್ಕೆ ನಮ್ಮನ್ನು ಎತ್ತಿ ಎಸೆಯುವಂತೆ ವಿಶೇಷ ಪ್ರಯತ್ನ ಇಲ್ಲದೆಯೇ ಮಾಡಿದನೋ ಎಂಬಂತೆ ತೋರಬೇಕು. ಹಾಗೆ ತೋರುತ್ತಾ ಮಾಡರ್ನ್ ಆರ್ಟಲ್ಲಿ ವಿಶೇಷ ಪ್ರಯತ್ನದಿಂದ ಮಾಡಿದ್ದಾನೆ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ತಲೆ ಜಜ್ಜಿಕೊಳ್ಬೇಕು. ಬಂಡೆಗಲ್ಲಿಂದೆಲ್ಲ ಜಜ್ಜಿಕೋಬೇಕು. ಕಲಾವಿದನ ಬುದ್ಧಿಯೇ ಬಂಡೆಗಲ್ಲಂತಿದೆ, ಅದಕ್ಕೆ ಜಜ್ಜಿಕೊಳ್ಬೇಕು ಅಂತ ಅನಿಸುತ್ತೆ. ಇದು ಬರುವಂಥ ಸಮಸ್ಯೆ. ಹೀಗಲ್ಲದೆ ಸಹಜವಾಗಿ ಆಗಬೇಕು.
ಈ ಲೋಭದಂತೆ ತೃಪ್ತಿಯಂತೆ ಅನ್ನೋ ಹೋಲಿಕೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಯಾವುದೇ ವಿಧವಾದ ಬುದ್ಧಿಯನ್ನು ಕೆದರ್ಕೊಳ್ಬೇಕಾದ ಪ್ರಯತ್ನ ಬರೋದಿಲ್ಲ. ಹಾಗಿರಬೇಕು, ಸಹಜವಾಗಿರಬೇಕು. ಪೇಳ್ ಬ್ರಹ್ಮಾಂಡದ ಆನಂತ್ಯಂ ಇರಲಂತೂ ಬೆಳೆಯುವುದಕ್ಕೆ ಕೊನೆ ಉಂಟೆ? ಬ್ರಹ್ಮಾಂಡದಷ್ಟಿದೆ, ಇನ್ಫೈನೈಟ್, ಕೊನೆ ಮೊದಲು ಎಲ್ಲಿ? ಹಾಗಾಗಿ ಆ ಕಡೆಯ ಕಾಣದೆ, ಇನ್ನು ಕಡೆಯನ್ನು ಕಡೆಗೂ ಕಾಣದೆ ಹನುಮಂತನೊಯ್ಯನೆ ತಾಳ್ದನ್ ಅಣುರೂಪಮು, ತನ್ನ ಲಘಿಮ ಶಕ್ತಿಯಿಂದ ಸಣ್ಣದಾಗಿ ಅವಳ ಬಾಯನ್ನು ಹೊಕ್ಕು, ಉದರವನ್ನು ಹೊಕ್ಕು, ಮರ್ಮಸ್ಥಾನಗಳನ್ನೆಲ್ಲ ಸೀಳಿ ಕರುಳನ್ನು ಬಗಿದು ಕೊಂದು ಹೊರಗೆ ಬರ್ತಾನೆ. ಹೇಗೆ? ಬಹಿಕ್ರಾಂತಿ ಸೋಲ್ತೊಡೇಂ ಗೆಲ್ಲುವುದಂತಃಕ್ರಾಂತಿ ತುದಿಗೆ. ಅವಳಿಗಿಂತ ದೊಡ್ಡದಾಗಿ ಇವನಿಗೆ ಬೆಳೆಯೋಕ್ಕಾಗದೇ ಇರ್ಬೋದು, ಆದರೆ ಅವಳನ್ನು ಒಳಗಿಂದಲೇ ಆಸ್ಫೋಟನ ಮಾಡಿದನಲ್ಲ, ಇದು ಬಹಳ ಮುಖ್ಯ. ಒಂದು ದೇಶವನ್ನು ನಾಶನ ಮಾಡೋದಕ್ಕೆ ಯಾವುದು ಮೊದಲ ಆಯುಧ ಅಂತಂದರೆ ಅಲ್ಲಿಯ ಪ್ರಜೆಗಳ, ವಿಶೇಷವಾಗಿ ಚಿಕ್ಕ ವಯಸ್ಸಿನವರ ಬುದ್ಧಿಗಳನ್ನು ಹಾಳು ಮಾಡಿದ್ರೆ ಸಾಕು, ಕುಟುಂಬ ಜೀವನವನ್ನು ಹಾಳು ಮಾಡಿದ್ರೆ ಸಾಕು. ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ, ಒಂದು ಕತ್ತಿ 100 ಜನರನ್ನು ಕೊಲ್ಲಬಹುದು, ಒಂದು ಬೆಂಕಿ 1000 ಜನರನ್ನು ಕೊಲ್ಲಬಹುದು, ಒಂದು ನದಿಗೆ ವಿಷ ಹಾಕಿದ್ರೆ ಅದೊಂದು 10,000 ಜನರನ್ನು ಕೊಲ್ಲಬಹುದು. ಆದರೆ ಸರಿಯಾದ ತಂತ್ರ ಹುಟ್ಟಬೇಕಾದ ಮಕ್ಕಳನ್ನು ಕೊಂದುಬಿಡುತ್ತೆ ಅಂತ, ಗರ್ಭಸ್ಥ ಶಿಶುಗಳನ್ನು ಅವರನ್ನು ಕೊಂದುಬಿಡುತ್ತೆ ಅಂತ. ಬ್ರಿಟಿಷರು ನಮ್ಮ ದೇಶಕ್ಕೆ ಅಂಥದ್ದನ್ನು ಅನಿಷ್ಟವನ್ನು ಮಾಡಿ ಹೋದರು. ನಮ್ಮ ಎಜುಕೇಷನ್ ಸಿಸ್ಟಮನ್ನು ನಾಶನ ಮಾಡಿಬಿಟ್ರಲ್ಲ. ಈಗ ಪ್ರತಿಯೊಂದನ್ನು ನಾವು ಪಾಠ ಓನಾಮದಿಂದ ಹೇಳಬೇಕಾಗಿದೆ. ಯಾವುದು ಸಹಜವಾಗಿ ಪ್ರಕೃತಿಯಲ್ಲಿ ಸಂಸ್ಕಾರದಲ್ಲಿ ತಾನಾಗಿ ಗೋಚರವಾಗ್ತಾ ಇತ್ತೋ ಪ್ರತಿಯೊಂದನ್ನು ಕಲಿಬೇಕಾಗಿದೆ. ಎಲ್ಲಿವರೆಗೂ ಅಂದರೆ ಊಟ ಮಾಡೋದು, ತಿಂಡಿ ತಿನ್ನೋದ್ರಿಂದ ಕಲಿಬೇಕಾಗಿದೆ. ಮೊದಲು ಅವರು ಕಲಿಸಿದ್ದನ್ನೆಲ್ಲ ನಾವು ಕಳೆದುಕೊಳ್ಳಬೇಕಾಗಿದೆ. ಪ್ರೋಸೆಸ್ ಆಫ್ ಅನ್ಲರ್ನಿಂಗ್, ದೆನ್ ಲರ್ನಿಂಗ್ ಮಾಡಬೇಕಾಗಿದೆ. ಯಾಕೆಂದರೆ ಅದರ ಅಪ್ರೋಚನ್ನೇ ಅವರು ನಾಶನ ಮಾಡಿಬಿಟ್ರು. ಯಾವುದು ತನ್ನಂತೆ ತಾನೇ ಸಹಜವಾಗಿ ಆಗ್ತಾ ಇತ್ತು ನೋಡಿ, ಅಲ್ಲಿ ಮೊದಲು ಅವರು ಬೇರೆ ಬೇರೆ ರೀತಿಯಾಗಿ ಜಗತ್ತನ್ನು ಮತ್ತು ಲೋಕವನ್ನು, ಸಮಾಜವನ್ನು ಎಲ್ಲ ವರ್ಣಿಸ್ತಾ ಹೋದರು. ಆಮೇಲೆ ಅದು ಹಾಗಲ್ಲ 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 ಅಂತ, ಅದು ತಪ್ಪು, ಅದು ಸರಿ ಇಲ್ಲ ಅಂತ ತಿದ್ದುತ್ತೀವಿ ಅಂತ ಹೋದರು. ಇದು ಹೇಗಿದೆ? ಇದ್ದದ್ದನ್ನೆಲ್ಲ ಧ್ವಂಸ ಮಾಡಿಕೊಂಡು ಕೈ ತುಂಬ ತಟ್ಟೆ ತುಂಬ ಇದ್ದಂಥ ಅನ್ನವನ್ನು ನೆಲಕ್ಕೆ ಬಿಸಾಡಿ ಮತ್ತು ಒಂದೊಂದಗಳನ್ನು ಎತ್ತಿ ಎತ್ತಿ ತೆಗೆದುಕೊಂಡು ಅದನ್ನೊಂದು ಜರಡಿನಲ್ಲಿ ಹಾಕಿ ನಲ್ಲಿ ಕೆಳಗೆ ಅದನ್ನೆಲ್ಲ ಇಟ್ಟು ತೊಳೆದು ಮತ್ತೆ ಉಳಿದಿರಬಹುದಾದ ಕಸಕ್ಕೆ ಇನ್ನೊಮ್ಮೆ ಒಂದೊಂದೇ ಅಗಳನ್ನು ತೆಗೆದು ಮತ್ತೊಂದು ಬಟ್ಲಿಗೆ ಹಾಕ್ಕೊಂಡು ನೀರಿನಲ್ಲಿ ಜಾಲಿಸಿ ಆಮೇಲಿಂದ ತಿನ್ನಿ ಅಂತ. ಅಷ್ಟೊತ್ತಿಗೆ ಹಸಿವೇ ಹಾರೋಗಿರುತ್ತೆ, ಪ್ರಾಣವೇ ನೆಗೆದು ಬಿದ್ದು ಹೋಗಿರುತ್ತೆ. ಇದು ಅವರು ಮಾಡಿದಂಥ ಅನಾಹುತ. ಪ್ರಯೋಜನಗಳು ಅಷ್ಟೋ ಇಷ್ಟೋ ಆಗಿವೆ, ಇಲ್ಲ ಅಂತ ಇಲ್ಲ. ಅದು ಆಗಿರುವುದು ಭೌತಿಕ ಸ್ತರದಲ್ಲಿ. ಆದರೆ ಭಾವನೆಯ ಸ್ತರದಲ್ಲಿ, ಚೈತನ್ಯದ ಸ್ತರದಲ್ಲಿ ತುಂಬ ದೊಡ್ಡ ಅನಾಹುತ ಆಗಿದೆ. ನಮ್ಮ ಕಲೆಯನ್ನೆಲ್ಲ ಕಲೆಯೇ ಅಲ್ಲ ಅಂತಂದು ಯಾವ ಥರ ಬರೆದಿದ್ದಾರೆ ನೀವು ನೋಡಬೇಕು. ಅವರ ಕಲೆಯ ವಿಮರ್ಶೆಗಳನ್ನೆಲ್ಲ ಮೊದಲು ಭಾರತೀಯ ಕಲೆಗಳ ಬಗ್ಗೆ, ಮಹಾಭಾರತದ ಬಗ್ಗೆ ಏನು ಹೇಳ್ತಾರೆ. ಮಹಾಭಾರತಕ್ಕೂ ಹೋಮರ್ನ ಮಹಾಕಾವ್ಯಕ್ಕೂ ಹೋಲಿಸಿದರೆ ಒಂದು ಸುದೃಢ ಸುಂದರವಾದಂಥ ಮನುಷ್ಯ ಶಿಲ್ಪದ ಎದುರಿಗೆ 10-20 ತಲೆಗಳು, 30-40 ಕೈಗಳಿರ್ತಕ್ಕಂಥ ಒಂದು ರಾಕ್ಷಸ ದೆವ್ವ ಭೂತವನ್ನು ಎದುರಿಗಿಟ್ಟಂತೆ ಇದೆ ಮಹಾಭಾರತ ಅಂತ. ಹೋಮರ್ ಪಾಪ ಬಡಪಾಯಿ, ಅವನು ನಿಜವಾಗಲೂ ವ್ಯಾಸರ ದೃಷ್ಟಿಯ ಮುಂದೆ ಹೋಲಿಸಿದರೆ. ನನಗೆ ಬಹಳ ಇಷ್ಟ ಹೋಮರ್, ಅಷ್ಟಿದ್ರೂ ಹೇಳ್ತೀನಿ, ವ್ಯಾಸರ ಮುಂದೆ ಹೋಲಿಸಿದರೆ ಅವನು ಅರ್ಭಕ ತೆವಳ್ತಾ ಇರ್ತಕ್ಕಂಥ ಮಗುವಂತೆ ಕಾಣಿಸ್ತಾನೆ. ಅವನು ಕಾವ್ಯ ಒಂದು ಬರೆಯೋಕ್ಕಾಯಿತು, ಆದರೆ ಇಡೀ ಜನಜೀವನವನ್ನು ಬರೆಯೋಕ್ಕಾಗಲಿಲ್ಲ. ನೀವು ಮಹಾಭಾರತ ನೋಡಿ, ಅಲ್ಲಿ ಏನೆಲ್ಲ ಸಿಗುತ್ತೆ, ಯಾವ ಥರ ದಾನ ಮಾಡಬೇಕು, ಯಾವ ಥರ ಊಟ ಮಾಡಬೇಕು, ಯಾವ ಥರ ಉಸಿರಾಡಬೇಕು ಅನ್ನೋ ವಿಷಯ ಕೂಡ ಬರುತ್ತೆ ಅಲ್ಲಿ. ಎಷ್ಟು ಪುಟ್ಟ ಪುಟ್ಟ ಕಥೆಗಳು. ಹೋಮರ್ನಲ್ಲಿ ಯಾವುದಾದ್ರು ಮಕ್ಕಳಿಗೆ ಸಂಬಂಧಪಟ್ಟಂಥದ್ದಿದೆಯಾ? ಹೆಂಗಸರಿಗೆ ಸಂಬಂಧಪಟ್ಟಂಥದ್ದಿದೆಯಾ? ಮರಗಿಳಿಗಳಿಗೆ ಸಂಬಂಧಪಟ್ಟದ್ದಿದೆಯಾ? ಮಹಾಭಾರತದಲ್ಲಿ ಅಗಸ್ತ್ಯ ಆತ್ರೇಯ ಸಂವಾದ ಬರುತ್ತೆ ಶಾಂತಿ ಪುರಾಣದಲ್ಲಿ. ಸಸ್ಯಗಳ ಕ್ರಮ ಹೇಗೆ, ಅವುಗಳ ಆಸ್ಮಾಸಿಸ್ ಎಂಥದ್ದು, ಅವನ್ನೆಲ್ಲವನ್ನೂ ಕೂಡ ವಿವರಿಸಿದೆ. ಕಾವ್ಯ ಇದೆಲ್ಲ ಮಾಡಬೇಕಾ? ಇದು ಕಾವ್ಯಕ್ಕೆ ಗುರು, ಎಲ್ಲವನ್ನೂ ಮಾಡುತ್ತೆ. ವೀರ ಅರಸುಗಳಿಗೆ, ದ್ವಿಜರಿಗೆ ವೇದದ ಸಾರ, ಯೋಗೇಶ್ವರರ ತತ್ವವಿಚಾರ, ಮಂತ್ರಿಜನಕ್ಕೆ ಬುದ್ಧಿಗುಣ ಎಲ್ಲವನ್ನೂ ಕೊಡುತ್ತೆ. ಅದು ಸಮಗ್ರವಾದದ್ದು. ಸುಕ್ತನ್ಕರ್ ಅವರು ಹೇಳ್ತಾರೆ, ವಾಟ್ ದಿ ವೆಸ್ಟರ್ನ್ ಸಾವನ್ಸ್ ಆಫನ್ ಥಾಟ್ ಆಸ್ ಎ chaos ಈಸ್ ರಿಯಲಿ ಕಾಸ್ಮಾಸ್, ರಾದರ್ ದ chaos ಈಸ್ ಇನ್ ದರ್ ಮೈಂಡ್ಸ್ ಆ್ಯಂಡ್ ಇಟ್ ರಿಫ್ಲೆಕ್ಟ್ಸ್ ದರ್ ಥಾಟ್ಸ್ ಅಂತಲೇ ಬರೆದಿದ್ದಾರೆ. ಸಾಮಾನ್ಯ ಭಾರತೀಯನಿಗೆ ಎಂದೋ ಇವುಗಳ ಬಗ್ಗೆ ದ್ವಂದ್ವ ಇರಲಿಲ್ಲ, ಗೊಂದಲ ಇರಲಿಲ್ಲ. ಅವನು ನೆಮ್ಮದಿಯಾಗಿದ್ದಾನೆ, ಅವನಿಗೇನು ತೊಂದರೆ ಆಗಲಿಲ್ಲ. ಆದರೆ ಅದನ್ನೂ ತಲೆ ಕೆಡಿಸಿಬಿಟ್ರಲ್ವ. ಹಾಗಾಗಿ ನಮ್ಮ ಒಂದೊಂದು ಪುರಾಣ ಕಥೆಗಳನ್ನು, ಒಂದೊಂದು ಪ್ರಸ್ತಾವನೆಯನ್ನು ಎಲ್ಲವನ್ನೂ ಈ ಅರ್ಥದಲ್ಲಿ ನೋಡಬೇಕು, ಈ ಅರ್ಥದಲ್ಲಿ ನೋಡಬೇಕು ಅಂತ ತಿದ್ದತಕ್ಕಂಥದ್ದು. ನಮ್ಮಲ್ಲಿ ಸ್ಮೃತಿಗಳ ರೂಪ ಬೇರೆ, ಶ್ರುತಿಗಳ ರೂಪ ಬೇರೆ, ಪುರಾಣಗಳ ರೂಪ ಬೇರೆ, ಆದರೆ ಸ್ವರೂಪ ಒಂದೇ. ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ತೀವಿ? ನಮ್ಮ ಪಾದೇಕಲ್ಲು ನರಸಿಂಹ ಭಟ್ರು ಬಹಳ ಚೆನ್ನಾಗಿ ಹೇಳ್ತಾರೆ. ಕವಿಗಳ ಕಾಲದ ಬಗ್ಗೆ ಮಹಾ ಚರ್ಚೆ ಮಾಡಿದ್ದಾರೆ. ಆ ಮಹಾ ಚರ್ಚೆಯಲ್ಲಿ ಕಾವ್ಯ ಸ್ವಾರಸ್ಯವನ್ನೇ ಮರೆತು ಬಿಡ್ತೀವಿ. ಕಾವ್ಯ ಸ್ವಾರಸ್ಯಕ್ಕಾಗಿ ತಾನೇ ಇರುವುದು.
ಅವ್ರು ಹೇಳ್ತಾರೆ, ನಮ್ಮಲ್ಲಿ ಉಂಟು ಚರ್ಚೆ, ಕಾಳಿದಾಸ ವ್ಯಾಸ ವಾಲ್ಮೀಕಿಗಳಿಗಿಂತ ಈಚಿನವನು, ಬಾಣ ಭೌಭೂತಿಗಳಿಗಿಂತ ಹಿಂದಿನವನು ಅಂತ ಅನ್ನೋದಕ್ಕೆ ಅಷ್ಟು ಸಾಕು, ಇನ್ನು ಮಿಕ್ಕಿದ ರಗಳೆಗಳು ಯಾಕೆ ಬೇಕು ಅಂತ. ಆದರೆ ನಮ್ಮ ಸಂಶೋಧಕರಿಗೆ ಹೊಟ್ಟೆಪಾಡು ನಡೆಯಬೇಕಲ್ಲ. ಓರಿಯೆಂಟಲ್ ಕಾನ್ಫರೆನ್ಸಸ್ ಶುರುವಾಗಿ 80 ವರ್ಷ ಆಯಿತು, ಈಗಲೂ ಬರ್ತಾ ಇರುತ್ತೆ. ಫೈನಲ್ ಕನ್ಕ್ಲೂಸಿವ್ ಡಿಸಿಸಿವ್ ಡೇಟಿಂಗ್ ಆನ್ ಕಾಳಿದಾಸ ಅಂತ ಪೇಪರ್ ಬಂದೇ ಬರುತ್ತೆ. ಪ್ರತಿ ಬಾರಿ 2 ವರ್ಷಗಳಿಗೊಮ್ಮೆ ಓರಿಯೆಂಟಲ್ ಕಾನ್ಫರೆನ್ಸ್ ನೋಡಿ ಇದ್ದೇ ಇರುತ್ತೆ. ಏನು ಪ್ರೂವ್ ಮಾಡೋದಕ್ಕಾಗುತ್ತೆ? ಏನೂ ಇಲ್ಲ. ಮೀಕೆಕ್ಕಡ್ನೋ ಸಂದೇಹಂ ಮಾಕು ಅಕ್ಕಡನೆ ಸಂದೇಹಂ ಅಂತ ಅಷ್ಟೇ. ಪೋಸ್ಟ್ಪೋನ್ಮೆಂಟ್ ಆಫ್ ಡೌಟ್ಸ್, ಇನ್ನೇನು ಆಗತಕ್ಕಂಥದ್ದು. ಎಟರ್ನಲ್ ಪೋಸ್ಟ್ಪೋನ್ಮೆಂಟ್ ಆಫ್ ಡೌಟ್, ಅದು ಬಿಟ್ಟು ಇನ್ನೇನೂ ಇಲ್ಲ. ಕೋರ್ಟ್ನಲ್ಲಿ ಅಡ್ಜನ್ಮೆಂಟ್ ಮಾಡಿದಂತೆ ಇವುಗಳಿಗೂ ಅಡ್ಜನ್ ಮಾಡ್ತಾ ಇರುವಂಥದ್ದಾಗುತ್ತೆ. ಅದರಲ್ಲಿ ಕಾವ್ಯ ಸ್ವಾರಸ್ಯವನ್ನೇ ಮರೆತರೆ ಗತಿ ಏನು? ರಾಗಗಳ ಸ್ವರೂಪವನ್ನು ಅಷ್ಟೇ. ಈ ರಾಗದ್ದು ಇಷ್ಟೇ ಸ್ವರೂಪ, ಹೀಗೇ ಸ್ವರೂಪ ಅಂತ ತೀರ್ಮಾನ ಮಾಡುವ ಭರದಲ್ಲಿ ಆ ಶ್ರುತಿಗಳನ್ನು ಯಾವ ಜೀವಮಾನದಲ್ಲಿ ಮನುಷ್ಯ ವ್ಯಕ್ತಿ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ಯಾವುದೋ ಒಂದು ಕಾಂಬಿನೇಷನ್ ಯಾವುದೋ 10 ಗ್ರಂಥಗಳಿಂದ ತೋರಿಸ್ಬಿಡ್ತಾರೆ, ಇದು ರಾಗ ಪ್ರೇತ ಅಂತ. ಯಾತಕ್ಕೆ ಬೇಕು? ಪಾರಂಪರಿಕವಾಗಿ ಬಂದದ್ರೊಳಗೆ ಬಗೆ ಬಗೆಯ ರೂಪಗಳನ್ನು ಹೊಂದಿರುತ್ತೆ. ಈ ಹೊತ್ತಿಗೆ ಅದೊಂದು ಇದೆ, ಅದನ್ನು ಇಟ್ಕೊಳ್ಳಿ. ಹೇಳಿಬಿಡ್ತಾರೆ, ಕೃತಿಯುಗಕ್ಕೆ ಆ ರಾಗ ಇತ್ತು, ಕಲಿಯುಗಕ್ಕೆ ಅದು ಈ ರಾಗವಾಗಿದೆ ಅಂತ ನಾವು ಕಣ್ಣು ಮುಚ್ಚಿಕೊಂಡು ಒಪ್ಕೋತೀವಿ. ಹೇಳ್ತೀವಲ್ಲ, ಕೃತಿಯುಗದಲ್ಲಿ ಮನುಸ್ಮೃತಿ ಇತ್ತು, ತ್ರೇತಾಯುಗದಲ್ಲಿ ಶಂಕಲಿಖಿತ ಸ್ಮೃತಿ ಇತ್ತು, ದ್ವಾಪರ ಯುಗದಲ್ಲಿ ಇವ್ರದ್ದು ಯಾಜ್ಞವಲ್ಕ್ಯ ಸ್ಮೃತಿ ಇತ್ತು, ಕಲಿಯುಗದಲ್ಲಿ ಪರಾಶರ ಸ್ಮೃತಿ ಅಂತಂದರೆ ನಾವು ಒಪ್ಕೊಳ್ತೀವಿ. ಒಂದೊಂದು ಯುಗಕ್ಕೆ ಆ ಯುಗ ಧರ್ಮಕ್ಕೆ ತಕ್ಕಂತೆ ಭಿನ್ನಯಿಸುತ್ತೆ ಅಂತ. ಈ ತತ್ವಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಕ್ಕಾಗದೆ ಅವರು ಯಾವುದ್ಯಾವುದೋ ಮಾಡೆಲ್ಗಳನ್ನು, ಸಮಾಜದ್ದು ಅಷ್ಟೇ. ಮೊದಲಿಗೆ ಅವ್ರು ಹೇಳಿದ್ರು, ಇಲ್ಲ ಹಾಗಲ್ಲ ಹೀಗಲ್ಲ, ಆಹಾರ ಅಂದರೆ ಸಮತೋಲನವಾಗಿರಬೇಕು, ಹಾಗೆ ತಿನ್ನಬೇಕು ಹೀಗೆ ತಿನ್ನಬೇಕು, ನಿಮ್ಮ ಆಹಾರದಲ್ಲಿ ಅಂಥದ್ದೇನೂ ಇಲ್ಲ ಅಂತ. ಈಗ ಮತ್ತೆ ಹೇಳ್ತಾರೆ, ಆ ಪ್ರಾದೇಶಿಕವಾದ ಆಹಾರ, ಆ ಕಾಲದ ಆಹಾರ, ಸೀಸನಲ್ ಫುಡ್ ಆದರೆ ಬಹಳ ಒಳ್ಳೆಯದು ಅಂತ. ನಮ್ಮ ಪೂರ್ವಜರು ಏನು ಮಾಡ್ತಾಯಿದ್ರು? ಅವರೇ ಕಾಳು ಬಂದಾಗ ಲಕ್ಷಣವಾಗಿ ತೊಗರಿಬೇಳೆ ಡಬ್ಬ ನೆತ್ತಿಟ್ಬಿಡೋರು 2 ತಿಂಗಳ ಕಾಲ. ಇಲ್ಲ ಅದರಿಂದ ಗ್ಯಾಸ್ ಆಗುತ್ತೆ, ಮತ್ತೊಂದಾಗುತ್ತೆ, ಮಗದೊಂದಾಗುತ್ತೆ ಅಂತ. ಶುಂಠಿ ಜೀರಿಗೆ ಮೆಣಸು ಇರ್ತಾ ಇರಲಿಲ್ವಾ? DVG ಅವರು ಬರೀತಾರಲ್ಲ, ಭಗವಂತ ಯಾವ ಅವರೇಕಾಯನ್ನು ಸೃಷ್ಟಿ ಮಾಡಿದನೋ ಅವನೇ ಜೀರಿಗೆ ಮೆಣಸು ಶುಂಠಿಯನ್ನು ಸೃಷ್ಟಿ ಮಾಡಿದ್ದಾನೆ ಅಂತ. ಅದನ್ನು ಹಾಕ್ಕೊಂಡು ತಿನ್ನಿ. ಆ ಕಾಲಕ್ಕೆ ತಕ್ಕ ಆಹಾರದಲ್ಲಿ ಈ ಸಮಸ್ಯೆ ಬರೋದಿಲ್ಲ. ವರ್ಷ ಇಡೀ ಮಾವಿನ ಹಣ್ಣು ಬೇಕು ಅಂತ ಯಾಕೆ ಬಯಸಬೇಕು? ನಮಗೆ ಮತ್ತೆ ಚೈತ್ರ ಮಾಸದಲ್ಲಿ ಏಪ್ರಿಲ್ ಮೇನಲ್ಲಿ ನಿರೀಕ್ಷೆ ಮಾಡೋದಕ್ಕೆ ಏನು ಉಳಿಯುತ್ತೆ ಅಂತ. ನಮ್ಮ ಪಾಪ ಫಲ ತಿನ್ನಬೇಕಷ್ಟೇ, ಕಡೆಗೆ ರಸಾಲ ಫಲ ಮಾತ್ರ ನಮಗೆ ಬರೋದಿಲ್ಲ. ನಿರೀಕ್ಷೆ ಒಂದು ಬೇಕು. ನನ್ನ ಸ್ನೇಹಿತರೊಬ್ಬರು ಗುಜರಾತಿ ಅಡುಗೆಯನ್ನು ಮಾಡಿದರು, ಬಹಳ ಸೊಗಸಾದಂಥದ್ದು, ಕೃಷ್ಣ ಜನ್ಮಾಷ್ಟಮಿಗೆ. ನಾನು ಅವ್ರನ್ನ ಕೇಳಿದೆ, ಇದರ ರುಚಿ ತುಂಬ ಚೆನ್ನಾಗಿದೆ, ಇದರ ರೆಸಿಪಿ ಕೊಡಿ, ನಾನು ಮನೇಲಿ ತಯಾರು ಮಾಡ್ತೀನಿ ಅಂತ. ಇಲ್ಲ ಅದು ಜನ್ಮಾಷ್ಟಮಿ ದಿವಸ ಮಾತ್ರ ಮಾಡುವುದು, ಕೃಷ್ಣನಿಗೆ ಮಾತ್ರ ನೈವೇದ್ಯ ಮಾಡಿ ತಿನ್ನಬೇಕು ಅಂತ. ಜನ್ಮಾಷ್ಟಮಿ ನೀವು ನೆನೆಸ್ಕೋತೀರಾ ಅಂತ ವರ್ಷ ಅವ್ರ ಮನೆಗೆ ಹೋಗಬೇಕು ನಾನು ಜನ್ಮಾಷ್ಟಮಿಗೆ. ಒಂದು ಆಕರ್ಷಣೆಗಾದರು. ಆ ನಿರೀಕ್ಷೆ ಇಲ್ಲದೇ ಇದ್ದರೆ ಬದುಕಿಗೆ ಏನು ಸ್ವಾರಸ್ಯ? ಇಂಥದ್ದೊಂದು ಬೇಕಲ್ವ. ನಿರೀಕ್ಷೆ ಇಲ್ಲದೇ ಇದ್ದರೆ ಸಾಮಾನ್ಯನ ಬದುಕು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವ? ನನಗಿರ್ಬೋದು ನಿರೀಕ್ಷೆ ಇಲ್ಲದೆ ಒಂದೊಂದು ದಿವಸ ಒಂದೊಂದು ಅರ್ಥ ಕಾಣಿಸುತ್ತೆ, ರಾಮಾಯಣ ದರ್ಶನದಲ್ಲಿ, ರಘುವಂಶದಲ್ಲಿ, ಕುಮಾರ ಸಂಭವದಲ್ಲಿ ಅಂತ ಆನಂದ ಪಡ್ಬೋದು, ಎಲ್ರಿಗೂ ಆದೀತೆ. ಈ ಎಲ್ಲ ಕಾರಣಗಳಿಂದ ನೋಡಿದಾಗ ನಮ್ಮ ಪದ್ಧತಿಯಲ್ಲಿದ್ದ ಮೌಲ್ಯಗಳನ್ನು ನಾವು ನಾಶ ಮಾಡಿಕೊಂಡಿವೆ. ಮತ್ತು ಅವುಗಳ ಮೇಲೆ ನಾನಾ ವಿಧವಾದ ಆರೋಪಗಳು ಪ್ರತ್ಯಾರೋಪಗಳು ಮಾಡಿಕೊಂಡು ಬರುವಂಥದ್ದಾಗ್ತಾ ಇದೆ. ನೋಡಿ, ಇದು ರಿಯಲಿಸಮ್ ಬಹಳ ಮುಖ್ಯ. ವಾಸ್ತವ ಅಂತ ಪ್ರಗತಿಶೀಲರು ಅಂತ ಬಂದರು ನಮ್ಮಲ್ಲಿ, ಅವರು ಅಷ್ಟೇ ಬೇಗ ನೆಗೆದು ಬಿದ್ದರು, ಬಹಳ ಒಳ್ಳೆಯದಾಯಿತು. ಕಟ್ಟಿಮನಿ, ಆನಾಕ್ರ, ನಿರಂಜನ ಇತ್ಯಾದಿಗಳು. ಅವರು ಎಷ್ಟು ಜನರ ಸಾಹಿತ್ಯ ನಮಗೆ ಇವತ್ತಿಗೆ ಬೆಳಕು ಕೊಡ್ತಾ ಇದೆ ನೋಡಿ. ಆನಾಕ್ರ ಅದಕ್ಕಿಂತ ಹೆಚ್ಚಾಗಿ ನಿರಂಜನರು 1-2 ಕಾದಂಬರಿಗಳು ನಿಜಕ್ಕೂ ಚೆನ್ನಾಗಿರ್ಬೋದು. ಬಸವರಾಜ ಕಟ್ಟಿಮನಿಯವ್ರದ್ದು ಯಾವುದು ಚೆನ್ನಾಗಿದೆ ಕಾದಂಬರಿಗಳು. ಅವರು ಇದ್ದಾಗಲೂ ಚೆನ್ನಾಗಿರಲಿಲ್ಲ, ಅವರು ಸತ್ತ ಮೇಲೂ ಚೆನ್ನಾಗಿಲ್ಲ. ಯಾವುದು ಬೆಲೆ ಬಾಳ್ತಕ್ಕಂಥದ್ದಲ್ಲ. ವಾಸ್ತವ ಅಂದ್ಕೊಂಡು ಒದ್ದಾಡಿದ್ರು. ಪೇಪರ್ ಕಟ್ಟಿಂಗ್ಸ್ ತರಹ ಯಾತಕ್ಕೆ ಬರೀಬೇಕು ಕಾದಂಬರಿಯನ್ನು? ಅದು ಎಂಥದ್ದುಂಟು. ಅಲೌಕಿಕವಾದ ರೀತಿಯಲ್ಲಿ ಬರೆದಂಥ ಕಾದಂಬರಿಗಳು ಈಗಲೂ ಕೂಡ ನಮ್ಮಲ್ಲಿ ಜನಪ್ರಿಯವಾಗಿಲ್ವ? ಈಗಲೂ ನೀವು ನೋಡಿ, ದೇವಳು ನರಸಿಂಹಶಾಸ್ತ್ರಿಗಳ ಮಹಾತ್ರಯ ಕಾದಂಬರಿಯನ್ನು ಜನ ಓದ್ತಾ ಇದ್ದಾರೆ. ಅವು ಸಂಪೂರ್ಣ ಅವಾಸ್ತವದ ಸ್ತರಕ್ಕೆ ಸೇರಿದಂಥದ್ದು. ಹೀಗೆ ಅಲ್ಲಿಯ ವ್ಯಾಧಿಗಳನ್ನು ಇಲ್ಲಿಗೆ ತಂದುಕೊಂಡು ಬಂದರು. ಆ ಸಂದರ್ಭದಲ್ಲಿ ನರಸಿಂಹಸ್ವಾಮಿಗಳು ಬಹಳ ಮಾರ್ಮಿಕವಾದ ಕವಿತೆ ಬರೆದರು. ಓ ಕಾಮ್ರೇಡ್, ನಿನಗೆ ಫ್ಯಾಕ್ಟ್ರಿಗಳ ಸೈರನ್ನು, ಆ ಹೊಗೆ ಧೂಳು ಅಷ್ಟೇನಾ, ಇನ್ಯಾವುದೂ ಇಲ್ಲವ ಅಂತ. ನೊಂದ ಹಾಡನ್ನಷ್ಟೇ ಹಾಡಲೇಬೇಕೆ, ಯಾರಿಗೂ ಬೇಡವೇ ಸಿರಿಮಲ್ಲಿಗೆ ಅಂತ ಈಚೆಗೆ ಅವರು ಮತ್ತೆ ಕೇಳಿದ್ರಲ್ಲ. ಬರೀ ಗೋಳಾಟ ಒದ್ದಾಟವನ್ನೇ ಹೇಳಬೇಕಾ, ಸಂತೋಷವನ್ನು ಹೇಳಬಾರ್ದ ಅಂತ ಹೇಳಿಬಿಟ್ಟು. ಇದು ಈ ಸಿಂಹಿಕಾ ಪ್ರತಾಪದಿಂದ ನಮಗೆ ಗೋಚರವಾಗೋದು. ಬಹಿಕ್ರಾಂತಿ ಸೋತರು ಅಂತಃಕ್ರಾಂತಿ ಸಫಲವಾಗುತ್ತೆ, ಅದನ್ನು ಮಾಡಿ ಅವರು ಹಾಳು ಮಾಡಿದ್ರು. ಈಗ ನಾವು ಮತ್ತೆ ಅಂತಃಕ್ರಾಂತಿಯನ್ನು ಮಾಡಬೇಕಾಗಿದೆ. ಅದಕ್ಕೆ ನಮ್ಮ ವಿದ್ಯಾಭ್ಯಾಸ, ಅದಕ್ಕಿರುವ ಮೊದಲ ದಾರಿ ಏನಂತಂದರೆ, ಸ್ಕೂಲ್ನಲ್ಲಿ ಓದಿದ್ದನ್ನಷ್ಟು ಮರೆತು ಬಿಡಬೇಕು.
ಸ್ಕೂಲ್ನಲ್ಲಿ ಮೊದಲು ಓದಿದ ಹಿಸ್ಟ್ರಿ ಬುಕ್ಸನ್ನು ತಂದು ತಿಪ್ಪೆಗೆ ಹಾಕಬಾರ್ದು, ಬೆಂಕಿಗೆ ಹಾಕಬೇಕು. ತಿಪ್ಪೆಗೆ ಹಾಕಿದ್ರೆ ಅಲ್ಲಿ ಯಾವುದಾದ್ರು ಒಂದು ವಿಷವೃಕ್ಷ ಬೆಳೆದು ಬಿಡ್ಬೋದು. ಅದಕ್ಕೋಸ್ಕರ ಬೆಂಕಿಗೆ ಹಾಕಬೇಕು ಆ ಟೆಕ್ಸ್ಟ್ ಬುಕ್ಗಳನ್ನು. ಆರ್ಯರು ಹೊರಗಿಂದ ಬಂದರು, ದ್ರಾವಿಡರನ್ನು ತುಳಿದ್ರು, ಇಲ್ಲಿ ಜಾತಿ ಭೇದ ಇತ್ತು, ಮತ್ತೊಂದಿತ್ತು, ಮಗದೊಂದಿತ್ತು ಅಂತೆಲ್ಲ ಶುರು ಮಾಡ್ತಾರೆ. ಯಾವ ಸಮಾಜದಲ್ಲಿ ಇಲ್ಲ ಅವೆಲ್ಲ? ಆ ಸಮಾಜದಲ್ಲಿ ಅವ್ರು ಆ ಕಾಲದಲ್ಲಿ ನೆಮ್ಮದಿಯಿಂದ ಇದ್ದಿರಬಹುದು. ಯಾರು ಕಂಡಿದ್ದಾನೆ? ನಾವು ಹೇಳೋದಕ್ಕೆ ಸಾಧ್ಯವ? ಈಗ ನಾನು ಸಂತೋಷವಾಗಿದ್ದೀನಿ ಅಂತ ಯಾರಾದರೂ ನಾನು ಹೇಳಿದ್ರೆ ಯಾರಾದರೂ ಅದನ್ನು ಆಕ್ಷೇಪ ಮಾಡೋಕ್ಕೆ ಸಾಧ್ಯವ? ಇಲ್ಲ, ನೀವು ಸಂತೋಷವಾಗಿಲ್ಲ ಅಂತ ಮತ್ತೆ ನನ್ನ ಹತ್ರ ವಾದ ಮಾಡೋಕ್ಕೆ ಸಾಧ್ಯವ? ನೀವು ವಾದ ಮಾಡ್ತಾ ನೀವು ಸಂತೋಷವಾಗಿಲ್ಲ ಅಂತ ಹೇಳ್ಬೋದಷ್ಟೇ. ನಾನು ಒಮ್ಮೆ ಡಿಕ್ಲೇರ್ ಮಾಡ್ಕೊಂಡ್ಮೇಲೆ ಸಂತೋಷವಾಗಿದ್ದೀನಿ ಅಂತ ಇನ್ಯಾರೂ ಅದನ್ನು ಆಕ್ಷೇಪ ಮಾಡೋ ಹಾಗಿಲ್ಲ. ಆ ಕಾಲದ ಸಮಾಜ ನೆಮ್ಮದಿಯಾಗಿತ್ತೋ ಏನೋ. ನೀವೆಲ್ಲ ಸುಧಾರಣೆ ತಂದ್ರಲ್ಲ, ಈ ಸಮಾಜ ಏನು ಚೆನ್ನಾಗಿದೆಯಾ? ಆದರ್ಶ ಅಂತ ಹೇಳ್ತಕ್ಕಂಥ ಕಮ್ಯುನಿಸಮ್ನ ಸಮಾಜ ಎಲ್ಲಿ ನೆಮ್ಮದಿಯಾಗಿದೆ? ಕಂಡಿ ತುಂಬ ಚೆನ್ನಾಗಿದೆಯಲ್ಲ ಒಂದು ಕಡೆಗೆ, ಕಂಡಿಯೇ ಅದು ಪಾತಾಳದ ನರಕದ ದ್ವಾರ. ನಮ್ಮ ಪಶ್ಚಿಮ ಬಂಗಾಲ, ಇನ್ನೊಂದು ಕಡೆ ಕೇರಳ, ಏನು ಉದ್ಧಾರವಾಗ್ತಾ ಇರತಕ್ಕಂಥದ್ದು. ತ್ರಿಪುರ, ಏನು ಹಾಸಿ ಒದೀತಕ್ಕಂಥ ಸಂತೋಷ ಅಲ್ಲಿರೋದು. ಗುಜರಾತ್ಗಿಂತ ಅವೇನಾದರೂ ಅಭಿವೃದ್ಧಿಯನ್ನು ಸಾಧಿಸಿವೆಯಾ? ಮೊನ್ನೆಯೇ ಗೊತ್ತಾಯ್ತಲ್ಲ ಆ ನ್ಯಾನೋ ಕಾರ್ನ ಪ್ರಾಜೆಕ್ಟಲ್ಲಿ. ನಮಗೆ ಗೊತ್ತಾಗ್ತಾ ಇದೆ ಏನೋ ಧರಾತಲದಲ್ಲಿ ಸ್ವರ್ಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಬಂದ ಮಾರ್ಕ್ಸಿಸಮ್ ಎಲ್ಲ ಸರ್ವನಾಶ ಆಗ್ತಾ ಇದೆ. ಬೇರೆಯವ್ರನ್ನ ನಾಶನ ಮಾಡಿ ಅವರು ನಾಶನ ಆಗ್ತಾ ಇದ್ದಾರೆ. ಹೀಗೆ ನೋಡಿದಾಗ ಕ್ರಾಂತಿಯ ಸ್ವಭಾವ ಎಲ್ಲಿರಬೇಕು? ಅಂತಃಕ್ರಾಂತಿ ಆಗಬೇಕು ಅಂದರೆ ಮನುಷ್ಯ ಆಧ್ಯಾತ್ಮಿಕವಾದ ದಾರಿಗೆ ಬರಲೇಬೇಕು. ಸಮಾನತೆ ಸಮಾನತೆ ಅಂತ ಹೇಳ್ತಾರೆ. ಸಮಾನತೆ ಎಲ್ಲಿದೆ? ಆರ್ಥಿಕ ಸಮಾನತೆ ಎಂದೂ ಇಲ್ಲ, ಬರೋದಕ್ಕೆ ಸಾಧ್ಯ ಇಲ್ಲ. ಅದು ಇದೆಯಲ್ಲ, ಜೋಕೆ ಉಂಟಲ್ಲ. ಕಮ್ಯುನಿಸಮ್ ಅಂದರೆ ಏನು ಅಂತಂದರೆ, ನಿನಗೆ 2 ಮನೆ ಇದ್ದರೆ ನನಗೊಂದು ಮನೆ ಕೊಡೋದು. ಹಾಂ ಸರಿ ಆಯಿತು. ಮತ್ತು ಹೇಳಬೇಕು ಅಂತಂದರೆ ನಿನಗೆ 2 ಹಸುಗಳಿದ್ದರೆ ನನಗೊಂದು ಕೊಡೋದು. ಇಲ್ಲ ಇದು ಸಾಧ್ಯ ಇಲ್ಲ. ಯಾಕೆಂದರೆ ನನಗೆ 2 ಹಸು ಇದೆ, ಅರೆ 2 ಮನೆ ಇಲ್ಲ ಅದಕ್ಕೆ ಅಂತ. ನನ್ನ ಹತ್ರ ಏನಿದೆಯೋ ಅದಕ್ಕೆ ಸುದ್ದಿಗೆ ಬರದೇ ಇದ್ದರೆ ಸರಿಯಾಗಿರ್ತಕ್ಕಂಥದ್ದು ಕಮ್ಯುನಿಸಮ್ ಅಂತ. ಕಮ್ಯುನಿಸಮ್ನ ಹಿಡ್ಕೊಂಡು ಹೋದವರೆಲ್ಲ ಕ್ಯಾಪಿಟಲಿಸ್ಟ್ಗಳೇ ಆಗಿದ್ದಾರೆ ತಮ್ಮ ಮಟ್ಟಿಗೆ. ಲೋಕಕ್ಕೆ ಮಾತ್ರ ಕಮ್ಯುನಿಸಮ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಕ್ರಾಂತಿ ಯಾವುದಕ್ಕೆ ಪ್ರಯೋಜನಕ್ಕೆ ಬರುತ್ತೆ? ಸಮಾನತೆ ಆರ್ಥಿಕವಾಗಿ ಇಲ್ಲ, ಸಾಮಾಜಿಕವಾಗಿಲ್ಲ, ಸಾಂಸ್ಕೃತಿಕವಾಗಿಲ್ಲ, ದೈಹಿಕವಾಗಿಲ್ಲ, ನೈಸರ್ಗಿಕವಾಗಿಲ್ಲ. ಇರುವುದಿದ್ದರೆ ಒಂದೇ, ಆತ್ಮದ್ರವ್ಯದಲ್ಲಿ, ಆತ್ಮಸ್ತರದಲ್ಲಿ ಸಮಾನತೆ ಇರೋದಕ್ಕೆ ಸಾಧ್ಯ. ತ್ವಯಿಮಯಿ ಸರ್ವತ್ರೈಕೋ ವಿಷ್ಣು ವ್ಯರ್ಥಂ ಕುಪ್ಯಸಿ ಮಯಸಹಿಷ್ಣು ಅಂತೀವಲ್ಲ. ಒಂದೇ ಸ್ಪಿರಿಚುವಲ್ ಈಕ್ವಾಲಿಟಿ ಬಿಟ್ಟು ಇನ್ಯಾವ ಈಕ್ವಾಲಿಟಿನೂ ಇಲ್ಲ. ಅರೆ ಸ್ಪಿರಿಚುಯಾಲಿಟಿನೇ ಅವರು ಒಪ್ಪದೇ ಇದ್ಮೇಲೆ ಈಕ್ವಾಲಿಟಿನೆಲ್ಲ ಒಪ್ತಾರೆ? ದೇ ಆರ್ ಆಲ್ ರಿಯಲಿಸ್ಟಿಕ್ ಮಾಡೆಲ್ಸ್. ಎಲ್ಲ ಭೌತವಾದಿಗಳು, ಜಗನ್ಮಾತ್ರ ಸತ್ಯ ಅನ್ನುವರು, ಪರಮಾರ್ಥ ಸತ್ಯವನ್ನು ಒಪ್ಪೋಲ್ಲ. ಹಾಗಿದ್ದಾಗ ಸಮಾನತೆ ಅನ್ನುವುದು ಇಲ್ಲವಲ್ಲ. ಇಲ್ಲದ ಸಮಾನತೆಯನ್ನು ತರೋದಕ್ಕೆ ಹೇಗೆ ಮಾಡೋದಕ್ಕೆ ಸಾಧ್ಯ? ಇಲ್ಲದ ಸಮಾನತೆಯನ್ನು ತರ್ತೀವಿ ಅಂತಂದರೆ ಅದು ಒಂದು ಸುಳ್ಳು, ಆಗದೇ ಇರೋದನ್ನು ತರ್ತೀವಿ ಅನ್ನೋದು ಮತ್ತೊಂದು ಸುಳ್ಳು, ಮತ್ತು ತರುವ ನೆಪದಲ್ಲಿ ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯ ಮತ್ತೊಂದು ಅಪರಾಧ. ಹೀಗೆ ಮುಮ್ಮಡಿ ಅಪರಾಧಗಳನ್ನು ಮಾಡ್ತಾ ಇದ್ದಾರಲ್ಲ, ಅದು ಹೇಗೆ? ಹಾಗಾಗಿ ಆತ್ಮವಾದಿಗಳಲ್ಲದೇ ಇದ್ದವರು ಸಮಾನತೆಯ ಸೊಲ್ಲನ್ನೇ ಎತ್ತಬಾರದು. ಆತ್ಮವಾದಿಗಳಿಗೆ ಮಾತ್ರ ಸಮಾನತೆಯನ್ನು ಹೇಳುವ ಅಧಿಕಾರ ಉಂಟು. ಇದನ್ನು ಹೇಳೋರು ಯಾರು, ಕೇಳೋರು ಯಾರು? ಈ ದೃಷ್ಟಿಯಿಂದ ಕಂಡಾಗ ಈ ಬಹಿಕ್ರಾಂತಿ, ಅಂತಃಕ್ರಾಂತಿ ಎನ್ನುವ ಶಬ್ದಗಳನ್ನು ಇವರು ಬಳಸಿದ್ದಾರಲ್ಲ, ಕುವೆಂಪು ಅಪ್ಪಟ ಆತ್ಮವಾದಿ. ಹಾಗಾಗಿ ಅವರಿಗೆ ಇವೆಲ್ಲ ಸಾಧ್ಯವಾಯಿತು. ಆದರೆ ಈ ಹೊತ್ತು ಕುವೆಂಪು ಅವ್ರನ್ನ ಹೈಜಾಕ್ ಮಾಡಿಬಿಟ್ಟಿದ್ದಾರೆ ಲೆಫ್ಟಿಸ್ಟ್ಗಳು. ಇವರು ಬಸವಣ್ಣನವ್ರನ್ನ ಹೈಜಾಕ್ ಮಾಡಿದ್ರು, ಬುದ್ಧನನ್ನು ಹೈಜಾಕ್ ಮಾಡಿದ್ರು, ಅಂಬೇಡ್ಕರ್ನ ಹೈಜಾಕ್ ಮಾಡಿದ್ರು. ಅಂಬೇಡ್ಕರ್ ಮಾರ್ಕ್ಸಿಸ್ಟ್ ಅಲ್ಲ, ಬೌದ್ಧರು. ಬುದ್ಧ ಆತ್ಮವಾದಿ. ಅವನು ಮತ್ತೆ ಹೇಳ್ತಾನೆ ಆತ್ಮಸ್ವರೂಪದ ಬಗ್ಗೆ. ನಿರ್ವಾಣ ಅನ್ನೋದು ಶಾಂತವಾದದ್ದು, ಸಚ್ಚಿತ್ ಸುಂದರವಾದದ್ದು ಅನ್ನುವುದನ್ನು ಮತ್ತೆ ತಿಳಿಸ್ತಾನೆ. ಧಮ್ಮಪದ ನೋಡಿದ್ರೆ ಸಾಕು ಗೊತ್ತಾಗುತ್ತೆ. ಬಸವಣ್ಣನವರಂತೂ ಹೆಚ್ಚಾಗಿ ಹೇಳಿರ್ತಕ್ಕಂಥದ್ದು ಆತ್ಮವಾದವೇ. ಅವರು ಸಾಮಾಜಿಕವಾದ ಕ್ರಾಂತಿ ಹೇಳಿದ್ದು ಆನುಷಂಗಿಕ, ಗೌಣ. ಆದರೆ ಅವರ ಶರಣರ ಆಧ್ಯಾತ್ಮಿಕವಾದ ಆಯಾಮಗಳನ್ನು ಅಷ್ಟು ಅನುಕೂಲ ಸಿಂಧುವಾಗಿ ಮರೆತು ಇವತ್ತು ರನ್ನಿಂಗ್ ಹಾರ್ಸ, ರನ್ನಿಂಗ್ ಡಾಂಕಿನ ಏನೋ ಅದನ್ನು, ಈ ವಾಸ್ತವವಾದವನ್ನು ಇಟ್ಟುಕೊಂಡು ಮಾಡ್ತಾ ಇದ್ದಾರೆ. ಅದು ವಚನಕಾರರಿಗೆ ಮಾಡಿದ ಮಹಾ ಅಪಚಾರ. ಅಧ್ಯಾತ್ಮವಾದ ಅಲ್ಲಿ ವಿಶೇಷವಾಗಿರೋದು. ನಮ್ಮ ಭಾರತದಲ್ಲಿ ಯಾವ ಕ್ರಾಂತಿಯು ಆತ್ಮಸ್ತರದಲ್ಲಿ ಸಂವೇದನೆ ಮಾಡದೇ ಇದ್ದರೆ ಅದಕ್ಕೆ ಬೆಲೆ ಎಂದೂ ಕೊಟ್ಟಿಲ್ಲ, ಅದು ಉಳಿಯಲೂ ಇಲ್ಲ ಕೂಡ. ಯಾವುದನ್ನು ಬೇಕಾದ್ರೂ ತೆಗೆದುಕೊಳ್ಳಿ. ದೇವರಿಲ್ಲ ಅಂತ ಹೇಳೋದದ್ದು ಬೇಕಾದಷ್ಟಿದೆ, ಆದರೆ ಆತ್ಮವಿಲ್ಲ ಅಂತ ಯಾರೂ ಹೇಳಿಲ್ಲ. ಜೈನರಾಗಲಿ, ಬೌದ್ಧರಾಗಲಿ, ಸಾಂಖ್ಯರಾಗಲಿ, ವೈಶೇಷಿಕರಾಗಲಿ, ನೈಯಾಯಿಕರಾಗಲಿ ಎಲ್ಲರೂ ಆತ್ಮವಸ್ತುವನ್ನು ಒಪ್ಪಿಕೊಂಡಿದ್ದಾರೆ. ಚಾರ್ವಾಕರು ನಿಲ್ಲದೇ ಇದ್ದಿದ್ದಕ್ಕೆ ಅದೊಂದೇ ಕಾರಣ. ಈಗ ಆಧುನಿಕ ಚಾರ್ವಾಕರು ಬಂದಿದ್ದಾರೆ. ಹೀಗೆ ಅಂತಃಕ್ರಾಂತಿಯ ಬಗ್ಗೆ ಹೆಚ್ಚಿನ ಅವಧಾರಣೆಯನ್ನು ಹಾಕಿ ಇವರು ಆಂಜನೇಯ ಅಂತಃಕ್ರಾಂತಿಯ ಮೂಲಕವಾಗಿ ಗೆದ್ದ ಅನ್ನುವ ದಾರಿಯನ್ನು ತೋರ್ಪಡಿಸಿ ಕಟ್ಟಕಡೆಗೂ ಅವನು ಅವಿದ್ಯೆಯನ್ನು ನಿವಾರಣೆ ಮಾಡಿಕೊಂಡು ಸಚ್ಚಿತ್ ಸುಂದರ ತಾನು, ಸಚ್ಚಿದಾನಂದ ತಾನು ಅಂತ ತಿಳ್ಕೊಂಡು ಬಂದ ಅನ್ನುವಲ್ಲಿಗೆ ಸಿಂಹಿಕೆಯಿಂದ ದೂರ ಬರ್ತಾನೆ, ಗೆದ್ದು ಬರ್ತಾನೆ. ಆದರೆ ಕುವೆಂಪು ಅವರು ಅಲ್ಲಿಗೆ ನಿಲ್ಲಿಸಿದ್ರೆ ಚೆನ್ನಾಗಿರ್ತಿತ್ತು.
ಅವರು ಏನು ಮಾಡ್ತಾರೆ, ಪದ್ಮಲಂಕೆ ಅಂತ ಮತ್ತೊಂದು ಭ್ರಾಂತಿ ಆಂಜನೇಯನಿಗಾಯಿತು ಅಂತ ಮಾಡ್ತಾರೆ. ಅದು ಇವರ ಸ್ವಂತ ಸೃಷ್ಟಿ. ಇಲ್ಲಿ ಸ್ವಲ್ಪ ದೃಷ್ಟಿ ಎಡವಟ್ಟಾಗಿದೆ. ಕಾರಣ, ಅವನು ಅಹಂಕಾರವನ್ನು ಗೆದ್ದ ಸ್ಥಿತಿಗೆ ಬಂದ ಅಂದರೆ ಇನ್ನು ಯಾವ ಭ್ರಾಂತಿ ಆಗೋದಕ್ಕೆ ಸಾಧ್ಯ? ನಾನು ಮೊದಲಿಗೆ ಹೇಳಿದೆ, ವೇದಾಂತದ ಮಾರ್ಗದಲ್ಲಿ ಇರುವುದು 3 ಪ್ರಣಾಳಿಗಳು: ಆರಂಭವಾದ, ಪರಿಣಾಮವಾದ, ವಿವರ್ತವಾದ ಅಂತ. ಫೀಲ್ಡ್ ಥಿಯರಿ, ಪಾರ್ಟಿಕಲ್ ಥಿಯರಿ, ಫೀಲ್ಡ್ ಥಿಯರಿ ಮತ್ತು ಕ್ವಾಂಟಮ್ ಥಿಯರಿ ಎನ್ನುವುದಕ್ಕೆ ಹೋಲಿಕೆ ಸಿಗುತ್ತೆ ನಮಗೆ ಅಂತಂದೆ. ಮೊದಲಿಗೆ ಒಂದು, ಜಗತ್ತು ಕಣಕಣಗಳಿಂದ ಆಗಿರ್ತಕ್ಕಂಥದ್ದು, ಜಗತ್ತಿನ ಪ್ರತಿಯೊಂದು ಕಾರಣ ಸಾಮಗ್ರಿ ಬೇರೆ ಬೇರೆಯಾದದ್ದು ಅಂತ. ಇನ್ನೊಂದು ವಾದ, ಜಗತ್ತಿನ ಕಾರಣ ಸಾಮಗ್ರಿಯಿಂದಲೇ ಜಗತ್ತು ಕಾರ್ಯವಾಗಿ ಬಂದದ್ದು. ಹಾಲು ಮೊಸರಾದಂತೆ, ಮೊಸರಾಗಿ ಹಾಲು ಪರಿಣಮಿಸಿದ್ದೇ ಹೊರತುನುವೆ ಮೊಸರಾಗಿ ಇನ್ಯಾವುದೋ ಒಂದು ಪದಾರ್ಥ ಬಂದು ಸೇರಿದ್ದಲ್ಲ ಅಂತ. ಈಗ ಒಂದು ಗಡಿಯಾರ ಆಗಬೇಕು ಅಂದರೆ ಬೇರೆ ಬೇರೆ ಸಾಮಗ್ರಿಗಳೆಲ್ಲ ಬಂದು ಸೇರುತ್ತವೆ. ಅವು ಯಾವುದೂ ಗಡಿಯಾರದ ಮೂಲಭೂತವಾದಂಥ ಸಾಮಗ್ರಿಗಳಲ್ಲ, ಹೊರಗಿಂದ ಎಲ್ಲ ಬಂದು ಸೇರಿದ್ದು. ಅಸೆಂಬ್ಲಿ ಅಷ್ಟೇ ಅನ್ನುವಂಥದ್ದು ಆರಂಭವಾದ. ಆದರೆ ಇಟ್ ಇಸ್ ದಿ ಮಾಡಿಫಿಕೇಷನ್ ಆರ್ ಟ್ರಾನ್ಸ್ಫಾರ್ಮೇಷನ್. ಹಾಲು ಮೊಸರಾದಂತೆ, ಅಕ್ಕಿ ಅನ್ನವಾದಂತೆ ಪರಿಣಾಮವಾದ ಅಂತ. ಅದೂ ಅಲ್ಲ, ಯಾವುದೂ ಅಲ್ಲ. ನೀರು ನೊರೆಯಾದಂತೆ, ತೊರೆ ಅಲೆಯಾದಂತೆ, ಅಲೆ ತುಂತುರಾದಂತೆ ಹಾಗಿರುವಂಥದ್ದು ವಿವರ್ತ ಅಂತ. ಎಲ್ಲವೂ ನೀರೇ. ನೀರೇ ಒಂದು ಹಂತದಲ್ಲಿ ಅಲೆಯಾಗುತ್ತೆ, ಒಂದು ಹಂತದಲ್ಲಿ ನೊರೆಯಾಗುತ್ತೆ, ಒಂದು ಹಂತದಲ್ಲಿ ತುಂತುರಾಗುತ್ತೆ, ಒಂದು ಹಂತದಲ್ಲಿ ಆವಿಯಾಗುತ್ತೆ. ಅರೆ ಅದು ಜಲವೇನೆ. ಏಕೋ ರಸ ಕರುಣಯೇವಹಿ ಅಂತ ಬಹುಭೂತಿ ಹೇಳಿದನಲ್ಲ, ಭಿನ್ನ ಪೃಥಕ್ ಪೃಥಗಿವಾಶ್ರಯಿತೆ ವಿವರ್ತಾನ್ ಅಂಭೋ ಯಥಾ ಸಲಿಲಮೇವಹಿ ತತ್ಸಮಸ್ತಂ ಅವರ್ತ ಬುದ್ಬುದ ತರಂಗಮಯಾನ್ ವಿಕಾರಾನ್ ಅಂಭೋ ಯಥಾ ಸಲಿಲಮೇವಹಿ ತತ್ಸಮಸ್ತಂ ಅಂತ. ನೀರೇ ಒಂದು, ಇನ್ಯಾವುದು ಬೇರೆ ಅಲ್ಲ ಅಂತ. ಹಗ್ಗದಲ್ಲಿ ತೋರಿಕೊಳ್ಳುವ ಹಾವು ಎಲ್ಲಿಯೂ ಇಲ್ಲದ್ದು, ಹಗ್ಗವೇ ಹಾವಾಗಿ ತೋರಿತು. ಹಾವಿನ ಯಾವ ಸಾಮಗ್ರಿಯೂ ಹಗ್ಗದಲ್ಲಿ ಇಲ್ಲ, ನಮ್ಮ ಭ್ರಾಂತಿಯಿಂದ ಆದದ್ದು ಅಂತ. ಹೀಗೆ ಅದು ವಿವರ್ತವಾದ. ಆ ವಿವರ್ತವಾದದಲ್ಲಿ ದೇಶಕಾಲಗಳು ಇಲ್ಲವಾಗುವ ಸ್ಥಿತಿ ಬರುತ್ತೆ. ದೇಶಕಾಲಗಳು ಇಲ್ಲವಾದ ಮೇಲೆ ಕಾರ್ಯಕಾರಣ ಭಾವ ಉಳಿಯೋಲ್ಲ. ಕಾಸೇಷನ್ ಥಿಯರಿ ಎಲ್ಲಿವರೆಗೂ ಇರುತ್ತೆ ಅಂದರೆ ಸ್ಪೇಸ್ ಆ್ಯಂಡ್ ಟೈಮ್ ಇರೋವರೆಗೂ. ವೆನ್ ಒನ್ ಸ್ಪೇಸ್ ಆ್ಯಂಡ್ ಟೈಮ್ ವ್ಯಾನಿಷ್, ವೆನ್ ಸ್ಪೇಸ್ ಟೈಮ್ ಈಸ್ ನಥಿಂಗ್ ಬಟ್ ದಿ ಪ್ರೊಜೆಕ್ಷನ್ ಆಫ್ ಮೈಂಡ್ ಅಂತ ಗೊತ್ತಾಯಿತು, ಆಗ ಕಾಸೇಷನ್ ಥಿಯರಿ ಇಲ್ಲ. ಯಾಕೆಂದರೆ ಕಾರಣ ಅಂತ ಹೇಳಬೇಕಾದ್ರೆ ಇದಕ್ಕೆ ಯಾವುದು ಕಾರಣ? ಉದಾಹರಣೆಗೆ ಅನ್ನಕ್ಕೆ ಯಾವುದು ಕಾರಣ? ಅಕ್ಕಿ ಅನ್ನಬೇಕು. ಅಕ್ಕಿ ಅನ್ನುವುದು ಒಂದು ಕಾಲದಲ್ಲಿ ಇದ್ದಂಥ ಅನ್ನದ ರೂಪ. ಅಂದರೆ 1 ಗಂಟೆಗೆ ಮುನ್ನ ಕುಕ್ಕರ್ ಒಳಗೆ ಅಕ್ಕಿ ಇದ್ದದ್ದು 1 ಗಂಟೆ ಆದಮೇಲೆ ಅನ್ನವಾಗಿದೆ ಅಂತಂದರೆ ಕಾಲ ಅಲ್ಲಿ ಬಂತು. ಮತ್ತು ಅಕ್ಕಿ ಅನ್ನೋದು ತಯಾರಾಗುವ ಜಾಗ ಬೇರೆ, ಒಂದು ಹೊಲ, ಒಂದು ಗದ್ದೆ ಇತ್ಯಾದಿ. ಅನ್ನ ತಯಾರಾಗುವ ಜಾಗ ಬೇರೆ. ಹೀಗೆ ದೇಶ ಬಂತು. ಹೀಗೆ ಕಾಸೇಷನ್ನಿಗೆ ದೇಶಕಾಲಗಳು ಬೇಕು. ದೇಶಕಾಲಗಳು ಇಲ್ಲದೇ ಇದ್ದರೆ ಕಾಸೇಷನ್ ಕಾರ್ಯಕಾರಣ ಭಾವ ಇಲ್ಲ. ದೇಶಕಾಲಗಳೇ ಇಲ್ಲವಾದ ಮೇಲೆ ಇನ್ನು ಪ್ರಶ್ನೆ ಎಲ್ಲ ಮಾಡ್ತಾರೆ, ಅದು ಹೇಗೆ, ಇದು ಹೇಗೆ ಅಂತ ಕಾರ್ಯಕಾರಣದ ಪ್ರಶ್ನೆ ಮಾಡೋದಕ್ಕೆ ಅವಕಾಶವಿಲ್ಲದಂತೆ ದೇಶಕಾಲಾತೀತತ್ವ ಬರುತ್ತೆ. ಅಂದರೆ ಸಮೂಢತ್ವಕ್ಕೆ ಅವಕಾಶ ಇಲ್ಲ. ಹೀಗಾಗಿ ವಿವರ್ತವಾದಕ್ಕಿಂತ ಮಿಗಿಲಾಗಿ ಬೇರೆ ವಾದಗಳು ಇಲ್ಲ ಅನ್ನುವಂಥದ್ದು ನಾವು ಭಾಳ ಚೆನ್ನಾಗಿ ತಿಳ್ಕೊಳ್ತೀವಿ. ಅದನ್ನೇ ಸಂಕ್ಷೇಪ ಶಾರೀರಿಕಾದಿ ಗ್ರಂಥಗಳಲ್ಲಿ ನೋಡ್ತೀವಿ. ಅದನ್ನೇ ಬೃಹತ್ ಗಂಗಾಧರೇಂದ್ರ ಸರಸ್ವತಿಗಳ ಸ್ವರಾಜ್ಯ ಸಿದ್ಧಿ ಮತ್ತು ಅದರ ವ್ಯಾಖ್ಯಾನದಲ್ಲಿ ನೋಡ್ತೀವಿ. ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇರಲಿ, ಯಾತಕ್ಕೆ ಈ ಮಾತು ಹೇಳ್ತೀನಿ, 3 ಬಿಟ್ಟು 4ನೇ ಮಾಡಲ್ ಇರೋಕ್ಕೆ ಸಾಧ್ಯ ಇಲ್ಲ. ಅವಸ್ಥೆಗಳು 3: ಜಾಗ್ರತ್, ಸ್ವಪ್ನ, ಸುಷುಪ್ತಿ. 4ನೇದು ಅವಸ್ಥೆ ಇಲ್ಲ. ಅವಸ್ಥಾತ್ರಯ ಅಂತಿವೆ ಹೊರತು ಅವಸ್ಥಾ ಚತುಷ್ಟಯ ಅಂತ ಇಲ್ಲ. ತುರಿಯ ಅನ್ನುವುದು ಒಂದು ಅವಸ್ಥೆ ಅಲ್ಲ, ಅದು ಸ್ಪಷ್ಟವಾದಂತೆ. ಹಾಗೆ ಇದಷ್ಟೇ ಅಧಿಭೂತ, ಅಧಿದೈವ, ಅಧ್ಯಾತ್ಮದ ಅಪಾಯಗಳು ಬಿಟ್ಟು ಇನ್ಯಾವುದೂ ಇಲ್ಲ. 3ನ್ನು ಬಿಟ್ಟು 4ನೇ ಅಡ್ಡಿ ಇಲ್ಲ ಹನುಮಂತನಿಗೆ. ಕುವೆಂಪುವರು ತಮ್ಮ ಬುದ್ಧಿಬಲದಿಂದ ಕಲ್ಪಿಸಿದರೆ ಅದಕ್ಕೆ ವಿವೇಕ ಬಲ ಇಲ್ಲದಂತೆ ಆಯಿತು. ಯಾಕೆ ಅದು? ಇಷ್ಟು ದಿವಸ ಕುವೆಂಪು ಅವರದ ಎಷ್ಟೆಷ್ಟೋ ಸೊಗಸುಗಳನ್ನು ಕೊಂಡಾಡ್ತಾ ಇದ್ದವನು ಈಗ ಯಾತಕ್ಕಿಲ್ಲ ಅಪಸ್ವರ ಎತ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ, ಅವರು ಒಂದು ಕಡೆ ವಿವೇಕಾನಂದರ ಕೇವಲ ಉಪನಿಷದ ದರ್ಶನವನ್ನು ಒಪ್ಪಿ ಆರಾಧಿಸುವಂತೆ, ಮತ್ತೊಂದು ಕಡೆ ಅರವಿಂದರ ಪೂರ್ಣ ಯೋಗವನ್ನು ಒಪ್ಪುತ್ತಾರೆ. ಅರವಿಂದರ ಫಿಲಾಸಫಿಯಲ್ಲಿ ಬೇಸಿಕ್ ಫ್ಲಾ ಇದೆ. ಅದು ಎಸೆನ್ಷಿಯಲಿ ಇಟ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ಕ್ರಿಶ್ಚಿಯಾನಿಟಿ. ಎಲ್ಲಿಂದಲೋ ಒಂದು ಗ್ರೇಸ್ ಬರುತ್ತೆ ಅಂತಕ್ಕಂಥದ್ದು. ನಮ್ಮಲ್ಲಿ ಹೊರಗಿನ ಯಾವ ಅನುಗ್ರಹವೂ ಆಗುವಂತಿಲ್ಲ. ಹೊರಗಿನಿಂದ ಬಂದದ್ದು ಎನಿಥಿಂಗ್ ವಿಚ್ ಹ್ಯಾಸ್ ಕಮ್ ಹ್ಯಾಸ್ ಟು ಗೋ. ಬಂದದ್ದು ಹೋಗಲೇಬೇಕು, ಹೊರಗಿಂದಂತೂ ಇರಲೇಬಾರದು, ಒಳಗಿಂದಲೇ ಆಗಬೇಕು. ಇನ್ನು ಎಲ್ಲಿಂದಲೋ ಮೇಲಿಂದ ಯಾವುದೋ ಒಂದು ಡಿಸೆಂಡ್ ಆಗುತ್ತೆ, ಕೆಳಗಿಂದೊಂದು ಅಸೆಂಡ್ ಆಗುತ್ತೆ. ಅಸೆಂಡಿಂಗ್ ಮೈಂಡು, ಸೂಪ್ರಾ ಮೈಂಡು, ಸೂಪರ್ ಮೈಂಡು, ಈ ಮೈಂಡ್ಗಳು ನಾನಾ ಮನೋಭೂಮಿಕೆಯ ದರ್ಶನಗಳ ಎಲ್ಲವನ್ನೂ ಅವಿದ್ಯೆ ಅಂತ ಸ್ಪಷ್ಟವಾಗಿ ನಮ್ಮ ಶಾಸ್ತ್ರಗಳು ತೀರ್ಮಾನ ಮಾಡಿವೆ. ಅರವಿಂದರಿಗೆ ಈ ಸೂಪರ್ಮ್ಯಾನ್ ಹಂಬಲ,
ಸೂಪರ್ಮ್ಯಾನ್ ಹಂಬಲ ಯಾತಕ್ಕೆ? ಜಗತ್ತಿನ ಅಭಿನಿವೇಶ, ದೇಹದ ಅಭಿನಿವೇಶ, ಮನಸ್ಸಿನ ಅಭಿನಿವೇಶದಿಂದ ಇರುತ್ತೆ. ಇಟ್ಸ್ ಬಿಕಾಸ್ ಆಫ್ ದಿ ಇನ್ವರ್ಷನ್ ಆಫ್ ದಿ ಮೈಂಡ್, ಬಿಕಾಸ್ ಆಫ್ ದಿ ಎನಾಬರಿಂಗ್ ಅಟ್ರಾಕ್ಷನ್ ಆಫ್ ದಿ ಮೈಂಡ್ ಆದಂಥದ್ದು. ಅಂದರೆ ಆತ್ಮರತಿಯಿಂದ ಇದು ಬರುತ್ತೆ ಹೊರತು ಈ ಆತ್ಮರತಿಯ ವಿಮುಖತ್ವದಿಂದ ಅಲ್ಲ. ಅಂದರೆ ತಾನು ಅನ್ನುವ ಮೋಹ ಅಹಂಕಾರದಿಂದಲೇ ಈ ಪೂರ್ಣ ದರ್ಶನ ಬರುತ್ತೆ ಹೊರತು ಅಹಂಕಾರ ನಿವೃತ್ತಿಯಿಂದ ಅಲ್ಲ. ಅದು ಅರವಿಂದರ ದರ್ಶನದಲ್ಲಿರ್ತಕ್ಕಂಥ ದೊಡ್ಡ ದೋಷ ಅದೇನು. ಅದನ್ನು ಚಂದ್ರಧರ್ ಶರ್ಮಾ ಅಂತ ದೊಡ್ಡ ಫಿಲಾಸಫರ್ಸು, ಸಚ್ಚಿದಾನಂದೇಂದ್ರ ಸರಸ್ವತಿ ಅಂಥವರೆಲ್ಲ ತೋರ್ಪಡಿಸಿದ್ದಾರೆ. ಆದರೆ ಅದು ಫ್ಯಾಸಿನೇಟಿಂಗ್. ಯಾರೋ ಬಂದು ನಮಗೇನೋ ಮಾಡ್ತಾರೆ ಅಂದರೆ ಬಹಳ ಸುಲಭವಾಗಿ ಒಪ್ಕೊಂಡು ಬಿಡ್ತೀವಿ. ಎಲ್ಲಿಂದಲೋ ಯಾರೋ ಬಂದು ಕಾಪಾಡ್ತಾರೆ, ನಮಗೆ ಪಾಡಿಗೆ ನಾವು ಕೈ ಬೀಸ್ಕೊಂಡು ಕೂತಿರೋಣ ಅನ್ನುವಂಥದ್ದು. ಮತ್ತು ಏನೋ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇದೆಯಲ್ಲ, ಅದು ತುಂಬ ಸರ್ವನಾಶಕಾರಿಯಾದದ್ದು, ಅದು ಬಹಳ ರುಚಿಕರವಾದದ್ದು. DVG ಅವರು ಹೇಳುವಂತಲ್ಲ, ಈ ಹಾಳಾದ್ದು ಚರಂಡಿ ಪಕ್ಕದ ಬೋಂಡಾಗಿರೋ ರುಚಿ ಇನ್ಯಾವುದಕ್ಕೂ ಬರೋಲ್ಲ ಅಂತ. ಈ ಸಿದ್ಧಾಂತಗಳದ್ದು ಅದೇ ಆಗುತ್ತೆ. ಅಂದರೆ ಇನ್ನು ಎಲ್ಲಿಂದಲೂ ಆಗುತ್ತೆ ಅಂತ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರ ಆತ್ಮೈವ ರಿಪುರಾತ್ಮನಃ. ತನಗೆ ತಾನೇ ಉದ್ಧಾರಕ, ಇನ್ಯಾರೂ ಬಂದು ಏನೂ ಮಾಡೋಲ್ಲ, ಯಾವ ದೇವರು ಏನೂ ಮಾಡಲ್ಲ. ದೇವರು ಬೇಕಾದ್ರೆ ಸ್ವರ್ಗ ಕೊಡ್ಬೋದು, ಮೋಕ್ಷ ಕೊಡೋಕ್ಕಾಗೋಲ್ಲ. ಸಚ್ಚಿದಾನಂದ ತಾನೇ ಹುಡ್ಕೊಳ್ಬೇಕು, ಏಕಾಯನ. ಅದಕ್ಕಿನ್ಯಾವುದೂ ಇಲ್ಲ. ಯಾವ ತಲೆ ಮೇಲೆ ಯಾರ ಕೈ ಇಟ್ಟು ಏನು ಶಕ್ತಿಪಾತ, ಸನ್ನಿಪಾತ, ಪಿಂಡಪಾತಗಳು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಸ್ಪಷ್ಟ ತಿಳ್ಕೊಳ್ಬೇಕು. ಯಾವ ಅನುಗ್ರಹವೂ ಕೂಡ ಅವಿದ್ಯಾ ನಿವೃತ್ತಿ ಮಾಡೋದಿಲ್ಲ. ಚಿತ್ತಶುದ್ಧಿಗೆ ಬೇಕಾದ ಸಾಮಗ್ರಿಯನ್ನು ಸಂಪಾದಿಸಿಕೊಡುತ್ತೆ. ಅವನ ಊಟವನ್ನು ಅವನೇ ಮಾಡಿ ಅವನೇ ಜೀರ್ಣಿಸ್ಕೊಳ್ಬೇಕು. ಇನ್ಯಾರು ಜೀರ್ಣ ಮಾಡಿ ಬಾಯೊಳಗೆ ಉಗಿಯೋದಕ್ಕೆ ಸಾಧ್ಯವಾ? ಇನ್ಯಾರು ಅಗದು ಬಾಯೊಳಗೆ ಉಗಿಯೋದಕ್ಕೆ ಆಗುತ್ತಾ? ಅದು ಸವಿಯಾ, ಸರಿಯಾ, ಸಹ್ಯವಾ? ಅಲ್ಲ. ಹಾಗೆ ಆದರೆ ಅರವಿಂದರು ಯಾತಕ್ಕೆ ಅಂಥ ಮಹಾನುಭಾವರು, ಮಹಾ ಸ್ವಾತಂತ್ರ್ಯ ಯೋಧರು, ಬಹಳ ದೊಡ್ಡ ತಪಸ್ವಿ, ಮಹಾಕವಿ, ವಿದ್ವಾಂಸ. ಅವರಿಗೂ ಕೂಡ ಈ ಬ್ರಿಟಿಷರ ಬೀಜ ಬಿತ್ತಿದ್ದಿದೆಯಲ್ಲ ಅದು ಉಳಿಯಿತು ಅಂತ. ದಯಾನಂದ ಸರಸ್ವತಿಗಳು ಉಳಿಯಿತು. ಇಲ್ಲದೇ ಇದ್ದರೆ ಎಂಥ ಅವಿವೇಕ. ರಾಮಾಯಣ ದರ್ಶನದ ಮಧ್ಯದಲ್ಲಿ ಈ ಡಿಸ್ಕಷನ್ಸ್ ಯಾಕೆ ಅಂತ ಅಂದುಕೊಳ್ಬೋದಾದರೂ ಹೇಳಿಬಿಡ್ತೀನಿ. ವೇದಗಳಲ್ಲಿ ವಿಗ್ರಹಾರಾಧನೆ ಇಲ್ಲ ಅಂತ ಪ್ರತಿಪಾದನೆ ಮಾಡೋಕ್ಕೆ ತುಂಬ ಶೀರ್ಷಾಸನ ಹಾಕಿದ್ದಾರೆ. ಯಾಕಿರಬಾರದು? ಬ್ರಿಟಿಷರ್ಸ್ ಹೇಳಿಬಿಟ್ಟಿದ್ದಾರಲ್ಲ. ಕ್ರಿಶ್ಚಿಯಾನಿಟಿ, ಇಸ್ಲಾಂನಲ್ಲಿ ಇದೆಯಲ್ಲ, ದೇವರಿಗೆ ಆಕಾರ ಇಲ್ಲ, ರೂಪ ಇಲ್ಲ, ಯು ಶಾಲ್ ನಾಟ್ ಮೇಕ್ ಎ ಗ್ರೇವನ್ ಇಮೇಜ್ ಅಂತ 10 ಕಮ್ಯಾಂಡ್ಮೆಂಟ್ಸಲ್ಲಿ ಹೇಳಿಬಿಟ್ಟಿದ್ದಾನಲ್ಲ ಮೋಸಸ್ಸು. ಹಾಗಾಗಿ ನಮ್ಮಲ್ಲೂ ಇರಬಾರ್ದು, ಇದ್ದರೆ ನಾವು ಹೀನಾಯ ಅಂತ. ಅಲ್ಲ, ಕಣ್ಣಿಗೆ ಕಾಣುವ ವಿಗ್ರಹ ಮಾತ್ರ ದೇವರ, ಕಿವಿಗೆ ಕೇಳುವ ದೇವರ ಶಬ್ದ ಅಲ್ಲಾನೋ ಯೆಹೋವಾನೋ ಯಾವುದೋ ಒಂದು, ಅದು ಒಂದು ಇಮೇಜ್ ಅಲ್ವಾ? ಕಣ್ಣು ಕೀಳು, ಕಿವಿ ಮೇಲ. ಹಾಗೆಯೇ ಕಣ್ಣನ್ನು ತೂತು ಮಾಡಿಬಿಡೋಣವೆ, ನಾವು ಬರ್ಜಿ ತೊಗೊಂಡು ಕಣ್ಣಿಗೆ ತಿವಿದು ಬಿಡೋಣವೆ, ಹೀನವಾದ ಈ ಇಂದ್ರಿಯ ಯಾಕಿರಬೇಕು ಅಂತ. ಅಂದರೆ ಕಣ್ಣಿಗೆ ಗ್ರಾಹ್ಯವಾಗುವ ರೂಪ ಕೀಳಾದರೆ ಕಿವಿಗೆ ಗ್ರಾಹ್ಯವಾಗುವ ಶಬ್ದ ಯಾಕೆ ಕೀಳಲ್ಲ? ಚರ್ಮಕ್ಕೆ ಗ್ರಾಹ್ಯವಾಗುವಂಥ ಸ್ಪರ್ಶ ಯಾಕೆ ಕೀಳಲ್ಲ? ನಾಸಿಕಕ್ಕೆ ಗ್ರಾಹ್ಯವಾಗತಕ್ಕಂಥ ಪರಿಮಳ ಯಾಕೆ ಕೀಳಲ್ಲ? ರಾಘವಾಂಕನ ಕಾವ್ಯದಲ್ಲಿ ಬರ್ತಲ್ಲ, 5 ಇಂದ್ರಿಯಗಳಲ್ಲಿ 1 ಕೀಳಾಯಿತು, ಇನ್ನು 4 ಮೇಲಾಯಿತೆ ಅಂತ. ಚಂಡಾಲಿಯರು ಕೇಳ್ತಾರಲ್ಲ ಹರಿಶ್ಚಂದ್ರನಿಗೆ ಪ್ರಶ್ನೆ, ಹಾಗೆ ನಾವು ಕೇಳಬೇಕಾಗುತ್ತಷ್ಟೆ. ಯಾಕೆ? ಅವರು ಏನೋ ಮಾಡಿಕೊಂಡ್ರು ಅಜ್ಞಾನ. ದೇವರು ಅತೀಂದ್ರಿಯ ಅಂತ ಅಲ್ಲಿಯ ತಾತ್ಪರ್ಯ. ಅವನು ಅತೀಂದ್ರಿಯನಾಗಿದ್ದರೂ ಕೂಡ ಉಪಲಕ್ಷಣಕ್ಕಾಗಿ ರೂಪ ಇಟ್ಕೊಂಡ್ವಿ ಅಷ್ಟೇ. ಇದು ನಮ್ಮ ತಂದೆ ಅಂತಂತೀವಿ, ಫೋಟೋ ತೋರಿಸಿ, ಇಲ್ಲಿ ನೋಡಿ ಹಿರಿಯಣ್ಣನವರು ಅಂತೀವಿ. ಹಿರಿಯಣ್ಣನವರ ಅಲ್ಲಿರ್ತಕ್ಕಂಥದ್ದು ಸೆಲ್ಯುಲೋಸು ಪೇಪರು, ಅದ್ರ ಮೇಲಿರ್ತಕ್ಕಂಥದ್ದು ಒಂದಷ್ಟು ಸಿಲ್ವರ್ ನೈಟ್ರೇಟು, ಸಿಲ್ವರ್ ಹ್ಯಾಲೈಡು, ಈ ರೀತಿಯಾದಂಥ ಕಾಂಪೌಂಡ್ಸು, ಕೆಮಿಕಲ್ಸು ಅಷ್ಟೇ ಅಂತಂದರೆ ಅಲ್ಲಿಂದ ಭಾವಜಾಗರಣ ಆಯಿತೋ ಇಲ್ವೋ? ಮಿಥ್ಯೆಯಾದ ಶಾಸ್ತ್ರ ಪರಮಾರ್ಥವಾದ ಸತ್ಯವನ್ನು ಹೇಗೆ ತೋರಿಸುತ್ತೆ ಅಂದರೆ, ನಾನು ಹೇಳ್ತಲೇ ಇರ್ತೀನಿ, ಮೈಸೂರು 70 ಕಿಲೋಮೀಟ್ರ್ ದೂರ ಅಂತ ಹೇಳುವಂಥ ಒಂದು ಮೈಲ್ ಸ್ಟೋನು ಮೈಸೂರನ್ನೇ ಕಂಡಿಲ್ಲದೆ ಇದ್ದರೂ ನಿಮಗೆ ಮೈಸೂರು ದಾರಿ ತೋರಿಸುತ್ತೆ. ಇತ್ತ ಕಡೆ ಹೋಗಿ ಹರಪನಹಳ್ಳಿ ಸಿಗುತ್ತೆ ಅಂತ ಒಂದು ಕೈಮರ ಇರುತ್ತೆ, ಹತ್ತು ಕಡೆ ಹೋದರೆ ಸಿಗುತ್ತೆ. ಅದು ಎಂದಾರು ನಡೆದಿದೆಯಾ, ಸಾಗಿದೆಯಾ? ಇಲ್ಲ. ಹೀಗೆ ಮಿಥ್ಯಾತ್ಮವಾದಂಥ ವಿಗ್ರಹ ಕೂಡ ಸತ್ಯವನ್ನು ತೋರಿಸಬಹುದು. ನಮ್ಮ ಶಾಸ್ತ್ರ ಅಷ್ಟು ಔದಾರ್ಯದಿಂದ ಕೂಡಿರತಕ್ಕಂಥದ್ದು, ಅವ್ರಿಗೆ ಅದಿಲ್ಲ. ಅದಕ್ಕೆ ವೇದವನ್ನು ತಿರುಚೋದಕ್ಕೆ ಹೇಸಲಿಲ್ಲ. ನ ತಸ್ಯ ಪ್ರತಿಮಾ ಅಸ್ತಿ ಅಂತ ಋಗ್ವೇದದಲ್ಲಿ ಇಂದ್ರನ ಬಗ್ಗೆ ಬಂದರೆ, ಇಂದ್ರನಿಗೆ ಸದೃಶರು ಯಾರೂ ಇಲ್ಲ, ಅವನ ಸಮಾನರು ಇಲ್ಲ ಅಂತ ಅರ್ಥ. ಅದನ್ನು ಇವರು ಇಂದ್ರನಿಗೆ ವಿಗ್ರಹ ಇಲ್ಲ ಅಂತ ಅಲ್ಲೇ ಬರುತ್ತೆ. ಸುಶಿಪ್ರಹ, ಒಳ್ಳೆ ಗಲ್ಲ ಇರ್ತಕ್ಕಂಥವನು, ಬಂಗಾರದ ಬಣ್ಣದ ಗಡ್ಡ ಇಟ್ಕೊಂಡಿರ್ತಕ್ಕಂಥವ್ರು, ಇಂದ್ರ ಹಸಿರು ಬಣ್ಣದ ಕುದುರೆಗಳ ರಥದಲ್ಲಿ ಏರಿ ಓಡಾಡ್ತಾನೆ ಅಂತೆಲ್ಲ ವೇದಗಳಲ್ಲಿ ಬೇಕಾದಂತೆ ವರ್ಣನೆ ಇದೆ. ಅದಕ್ಕೇನು ಮಾಡ್ತಾರೆ? ಒಂದು ಸುಳ್ಳನ್ನು ರಿಪೇರಿ ಮಾಡೋದಕ್ಕೆ ಇನ್ನು 10 ಸುಳ್ಳು ಹೇಳಬೇಕು. ಇದರಿಂದ ಅನರ್ಥ ಏನಾಗಿದೆ ಗೊತ್ತೇ? ಜಕೀರ್ ನಾಯಕ್ ಅಂತವರು ಆರ್ಯ ಸಮಾಜದ ದಯಾನಂದ ಸರಸ್ವತಿಗಳ ಆ ವಾಕ್ಯ ತೆಗೆದುಕೊಂಡು, ನೋಡಿ ನಿಮ್ಮಲ್ಲಿಯೇ ದೇವರಿಗೆ ಆಕಾರ ಇಲ್ಲ ಅಂತ ಹೇಳಿದ್ದಾನೆ, ಆದರೆ ನೀವು ಪೂಜೆ ಮಾಡ್ತಾ ಇದ್ದೀರಾ, ಅದು ತಪ್ಪು, ನಮ್ಮ ಕುರಾನೇ ನಿಜವಾದ ವೇದ ಅಂತ. ಈ ತಲೆ ತಿಕ್ಕತನವನ್ನು ತಲೆಯಲ್ಲಿ ತುಂಬಿಕೊಂಡು
ಒಬ್ಬ ಹಿಂದೂ ಯುವಕ ಮುಸ್ಲಿಂ ಆಗಿ ಕನ್ವರ್ಟ್ ಆಗಿ 1 ವರ್ಷದ ಹಿಂದೆ ಮನೆ ಮಂದಿಗೆಲ್ಲ ಗಂಟನ ಗಾಳವಾಗಿ ಕಣ್ಣಿನ ಬೇನೆ ಆಗಿದ್ದಾನೆ. ನನ್ನ ಹತ್ರ ಅವರ ಅಪ್ಪ ಅಮ್ಮ ಕರ್ಕೊಂಡು ಬಂದಿದ್ರು. ನಿಮ್ಮ ಆನ್ಸಲ್ಲೆಲ್ಲ ಕರ್ಕೊಂಡು ಹೋಗಿ ತೋರಿಸಿ ಇದು ನಮ್ಮಲ್ಲೆಲ್ಲ ಕೇಸು, ಇನ್ಯಾರು ಇದೀರಂತ ನನ್ನ ಹತ್ರ ಕಳಿಸಿದ್ರು. ನಾನು ಏನು ಹೇಳಿದ್ರು ಆಗೋಲ್ಲ, ಯಾತಕ್ಕೆಂದ್ರೆ ಈ ಥರದ ಅಬದ್ಧಗಳು ಮಾಡಿರೋದ್ರಿಂದ. ಅಂದರೆ ಆ ಒಂದು ದುಷ್ಪರಿಣಾಮದ ಪ್ರಭಾವ ಏನೆಲ್ಲ ಅನರ್ಥ ಮಾಡುತ್ತೆ. ನಾವು ಯಾತಕ್ಕೆ ಆ ಮಾಡೆಲ್ನ ದೊಡ್ಡದು ಅಂತ ಅಂದುಕೊಳ್ಬೇಕು? ಅರಸನ್ ನಂಬ್ಕೊಂಡು ಪುರುಷನ ಮರೆತರು ಅಂತ ಒಂದು ಗಾದೆ ಇದೆ. ಇದು ಆಗ್ತಾ ಇರ್ತಕ್ಕಂಥದ್ದು. ಕುವೆಂಪು ಅವರಿಗೂ ಕೂಡ ಈ ಅರವಿಂದರ ಪ್ರಭಾವ ಆಯಿತು. ಅದಕ್ಕೆ ಮತ್ತೆ ಕಾರಣ, ನಾನಾಗುವುದಲ್ಲದೆ ಮತ್ತೇನನ್ನೋ ಸಾಧಿಸುವುದಿದೇನೋ ಒಂದು ಹಪ್ಪಿ ಬಂದುಬಿಟ್ಟಿರುತ್ತೆ. ಕುವೆಂಪು ಅವರ ರಾಮಾಯಣ ದರ್ಶನದ ಎಷ್ಟು ಉಜ್ವಲವಾದ ಕಾವ್ಯ ಆದರೂ ಅಲ್ಲಿ ತಾನು ಅಹಂಕಾರದಿಂದ ಮಹಾಕವಿ ಎನ್ನುವುದನ್ನು ಮರೆಯೋದಿಲ್ಲ. ಅನಾದಿ ಕವಿನಾಂಕಣ ವ್ಯಾಸ ವಾಲ್ಮೀಕಿಗಳ ನನಗೆ ಬಾಹುಮಾತ್ರಲ್ತೆ ಎನ್ನುವಾಗ, ಗಮಕಿಯೋರ್ವನ ಕಂಠದಲ್ಲಿ ನನ್ನ ಕಾವ್ಯಲಕ್ಷ್ಮಿ ಕುಣಿಯುವಂತೆ ಎನ್ನುವಾಗ ಅಭಿಮಾನ ಬರುತ್ತೆ. ಡಿ ವಿ ಜಿಯವರಂತೆ ಕುವೆಂಪುವರು ಅಹಂಕಾರ ತ್ಯಾಗ ಮಾಡಿದವರಲ್ಲ, ಗೋವಿಂದ ಪೈಗಳಂತೆ ಅಲ್ಲ. ವ್ಯಕ್ತಿಯಾಗಿ ಆ ದೃಷ್ಟಿಯಿಂದ ಅವರಷ್ಟು ಕೆಳಗಾಗ್ತಾರೆ. ಅದರಿಂದ ಸೃಷ್ಟಿಯಲ್ಲಿ ಕೂಡ ಲೋಪ ಬರುತ್ತೆ. ಇದನ್ನು ಹೇಳಿ ನಾನು ಕುವೆಂಪು ಅವ್ರಿಗಿಂತ ದೊಡ್ಡವನಲ್ಲ. ಪಥ್ಯ ಮಾಡು ಅಂತ ಹೇಳೋ ವೈದ್ಯ ತಾನು ಅಪಥ್ಯ ಮಾಡಿರ್ಬೋದು. ಸಿಗರೇಟ್ ಸೇರ್ತಲೇ ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಹೇಳಿರ್ಬೋದು. ವೈದ್ಯನ ಮಾತು ಸರಿಯೇ ಹೊರತು ಅವನ ಬದುಕು ಸರಿಯಲ್ಲ. ದೊಡ್ಡವರ ಮಿತಿಗಳನ್ನು ತೋರಿಸ್ತಾ ಇದ್ದೀನಿ ಯಾತಕ್ಕೆ ಅಂದರೆ ತಿಳ್ಕೊಳ್ಬೇಕು ಅಂತಷ್ಟೇ ಹೊರತುನವೇ ಅವರನ್ನು ಅವಹೇಳನ ಮಾಡಬೇಕು ಅನ್ನುವಂಥದ್ದಲ್ಲ. ಹೇಳದೇ ಇದ್ದರೆ ಸತ್ಯಕ್ಕೆ ಮಾಡಿದ ಅಪಚಾರ, ಹೇಳಿದರೆ ವ್ಯಕ್ತಿಗೆ ಮಾಡಿದ ಅಪಚಾರ ಅಂತ ಭಾವಿಸಬಾರದು ಅನ್ನೋದಕ್ಕೆ ಹೇಳಿದೆ. ಈ ಥರದ್ದು ಅಲ್ಲಿ ಇಲ್ಲಿ ಅಲ್ಲಿಷ್ಟು ಇಲ್ಲಿಷ್ಟು ಬರುತ್ತೆ. ರಾವಣನ ಪಾತ್ರದಲ್ಲಿ ಇರ್ತಕ್ಕಂಥ ಲೋಪದೋಷಗಳು ರಾಮಾಯಣ ದರ್ಶನದಲ್ಲಿ ಹಲವಷ್ಟು. ಆದರೆ ಅದೆಲ್ಲ ಒಂದಷ್ಟು, ಒಂದು 10%, 15%, 80%, 90% ಅಷ್ಟು ಉತ್ಕೃಷ್ಟವಾದ ಕಾವ್ಯ ಕೊಟ್ಟಿದ್ದಾರೆ. ನಾವು ಗಮನಿಸಬೇಕಾದ್ದು ಕಡೆಗೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಬರುತ್ತಲ್ಲ ಸಿಗ್ಮಾ ಪ್ಲಸ್, ಅಧಿಕವಾದಂಥ ಲೇಸು ಎಷ್ಟಿದೆ. ಅದರಿಂದಲೇ ಕಾವ್ಯ ಲಕ್ಷಣವನ್ನು ಹೇಳ್ತಾ ಅದೋಷಂ ಕಾವ್ಯಂ ಅಂತ ಹೇಳೋಲ್ಲ, ಗುಣಭೂಯಸ್ತ್ವಂ ಕಾವ್ಯಂ ಅಂತಾರೆ. ಗುಣಗಳು ಹೆಚ್ಚಾಗಿರೋದು ಕಾವ್ಯ ಅಂತ ಹೇಳ್ತಾರೆ ಹೊರತು ಒಂದೇ ಒಂದು ಲೋಪದೋಷ ಇಲ್ಲದೆ ಇದ್ದರೆ ಕಾವ್ಯ ಅಂತಲ್ಲ. ನೀವು ಟಿ ವಿ ನೋಡೋರಾದರೆ ಟಿ ವಿಯಲ್ಲಿ ಸೋಪು ಇತ್ಯಾದಿಗಳ ಅಡ್ವರ್ಟೈಸ್ಮೆಂಟಲ್ಲಿ ಬರುತ್ತೆ. ಅದು ಉದಾಹರಣೆಗೆ ಡೆಟಾಲ್ ಸೋಪು, ಸಿಂತಾಲ್ ಸೋಪು, ಈ ಥರ ಸೋಪುಗಳ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿ ಕ್ರಿಮಿಕೀಟಗಳೆಲ್ಲ ಇದ್ದದನ್ನು ಹಚ್ಚಿಕೊಂಡ್ರೆ ಹೋಗುತ್ತೆ ಅಂತ, ಕ್ರಿಮಿಕೀಟಗಳು ಅಂತ ಅಲ್ಲಿಷ್ಟು ಇಲ್ಲಿಷ್ಟು ಗೆರೆಗಳೆಲ್ಲ ಹಿಂಗೆ ತೋರಿಸ್ತಾರೆ. ಆಮೇಲೆ ಹೋಗುತ್ತವೆ ಅನ್ನೋ ಒಂದು ಗೆರೆ ಉಳಿಸಿರ್ತಾರೆ, ಪೂರ್ತಿ ಖಾಲಿ ಮಾಡೋದಿಲ್ಲ. ಯಾಕೆಂದರೆ ಎಲ್ಲ ಹೊರಟೋಗುತ್ತಾ, ಇಲ್ಲ ಒಂದಿರುತ್ತೆ, ಅದೇ ನಿಮಗೆ ತೊಂದರೆ ಕೊಟ್ಟಿದ್ದು ಅಂತ ಮುಂದೆ ಹೇಳ್ಕೊಳ್ಬಹುದಲ್ವ. ನಾನು ಬಹಳ ಗಮನಿಸಿದ್ದೀನಿ ಅದನ್ನು. ಹಾಗಾಗಿ ಅಂದರೆ ಇದ್ದೇ ಇರುತ್ತೆ. ಸೃಷ್ಟಿಯಲ್ಲಿಯೇ ಅಪೂರ್ಣತೆ ಇದೆ ಅಂದರೆ ಕವಿ ಸೃಷ್ಟಿಯಲ್ಲಿ ಇಲ್ಲದೇ ಇರುತ್ತೆ. ಪರಮಾತ್ಮನ ಸೃಷ್ಟಿಯಲ್ಲಿಯೇ ಅಪೂರ್ಣತೆ ಇದೆ. ಪರಮಾತ್ಮನ ಆದಿಕವಿ ಅಂತ ಕರಿತೀವಿ. ದೇವಸ್ಯ ಪಶ್ಯ ಕಾವ್ಯಂ ನ ಮಮಾರ ನ ಜೀರ್ಯತಿ ಅಂತಲೇ ವೇದ ಹೇಳುತ್ತೆ. ಪರಮಾತ್ಮನ ಕಾವ್ಯ ಇದು ಜಗತ್ತು ಅಂತ. ಅವನು ಅನಾದಿಕವಿ, ಅವನು ಪರಮಾದಿಕವಿ. ಅವನ ಕೃತಿಯಲ್ಲಿ ಜಗತ್ತಿನಲ್ಲಿಯೇ ಎಷ್ಟೋ ಲೋಪದೋಷಗಳಿರ್ತವೆ. ನನ್ನಂಥವರಿದ್ದಾರೆ ಅಂದರೆ ಆಯಿತು, ಜಗತ್ತಿನಲ್ಲಿ ಬೇಕಾದಷ್ಟು ಇಂಪರ್ಫೆಕ್ಷನ್ ಇದೆ ಅಂತ. ಹಾಗಾಗಿ ಗುಣಭೂಯಸ್ತ್ವವನ್ನು ನೋಡಬೇಕು. ಆದರೆ ದೋಷಗಳಿಗೆ ನಾವು ಕುರುಡಾಗಬಾರದು. ಅಮರಕೋಶ ವಿದ್ವಾಂಸ ಅನ್ನುವ ಹೆಸರಿಗೆ ದೋಷಜ್ಞ ಅನ್ನುವ ಒಂದು ಪರ್ಯಾಯ ಪದ ಹೇಳುತ್ತೆ. ದೋಷವನ್ನು ಬಲ್ಲವನು ಅಂತ. ಆಡಬೇಕು ಅಂತಿಲ್ಲ ದೋಷವನ್ನು, ತಿಳಿದಿರಬೇಕು ದೋಷವನ್ನು. ನೀವು ವಿದ್ವಾಂಸರು ಅಂತ ತಿಳಿಸ್ತಾ ಇದ್ದೀನಿ ನಿಮಗೆ. ಈಗ ಮತ್ತೆ ಬರೋಣ. ಸೂರ್ಯ ಅಸ್ತವಾಗ್ತಾ ಇದ್ದಾನೆ. ಆ ಸೂರ್ಯಾಸ್ತದ ಕಾಲದಲ್ಲಿ ಹನುಮಂತ ಸಮುದ್ರವನ್ನು ದಾಟಿದ್ದಾನೆ. ಆ ಸೌಂದರ್ಯ ಎಂಥದ್ದು, ಸೂರ್ಯಾಸ್ತದ ರಮಣೀಯತೆ ಎಂಥದ್ದು ಅನ್ನೋದನ್ನು ಕವಿ ವರ್ಣಿಸ್ತಾನೆ ನೋಡಿ. ಅನಿತರೊಳ್ಪಯೋಧಿ ಪಶ್ಚಿಮ ಹರಿದ್ರೇಖಾ ಜಲಜ್ಜಲಂ ಜ್ವಾಜ್ವಲಿಸಿದುದು. ಅನಿತರೊಳ್ಪಯೋಧಿ ಪಶ್ಚಿಮ ಹರಿದ್ರೇಖಾ ಜಲಜ್ಜಲಂ ಜಾಜ್ವಲಿಸಿದುದು. ಜಾತರೂಪಂ ಧ್ರವೀ ಸಲಿಲ ತರಳತೆಯಿಂ ಸಲೀಲತೆಯನಾಂತವೋ ತಲೆಯ ಮಿಂಚಿನ ಪೊರೆಯ ಕಾಂಚನ ಸರೀಸೃಪಂ ಚಂಚಲಿಸುವಂತೆವೋ. ಪಣಿ ಶಿರೋಮಣಿಯಂತೆ ಹೊಳೆಯುವ
ಅರ್ಧ ನಿಮಗ್ನ ಬಿಂಬರ ವಿಮಂಡಲದ ವರ್ತುಲಾಗ್ರಂ ಇನಸ್ಪರ್ಧಿ ಆಂಜನೇಯಂ ಬೇಗ ಬೇಗನೆ ಸಾಗುತ್ತಿದೆ ಮಂಜು ಸಂಜಯ ದಕ್ಷಿಣ ದಿಶಾ ದೂರದ ಪ್ರಕಟ ತಟದಲ್ಲಿ ಮಂಜು ಸಂಜಯ ದಕ್ಷಿಣ ದಿಶಾ ದೂರದ ಪ್ರಕಟ ತಟದಲ್ಲಿ ಓ ಈಶತ್ ಪ್ರಕಟವಾಯಿತು ದ್ವೀಪೋರ್ವರ ವಿಪಿನ ಘನ ಸಾಂದ್ರ ಶೈಲರಾಜಿಯ ನೀಲ ರಮಣೀಯ ರೇಖೆಯ ಹರ್ಷೋಲ್ಲಾಸ ದುರ್ಕಿನಿಂ ತಾನು ಅಂಬದಿಯವೋ ಹರ್ಷೋಲ್ಲಾಸ ದುರ್ಕಿನಿಂ ತಾನು ಅಂಬುದಿಯಂತೆ ಓಲುರ್ಕು ತರ್ಕನಂ ವಂದಿಸುತ್ತೆ ತಾನು ತರ್ಕನಂ ವಂದಿಸುತ್ತೆ ಸಲ್ಗೆ ಸುಗ್ರೀವಾಜ್ಞೆ ರಘುರಾಮೇಚ್ಛೆ ಮಾತೆ ಸೀತಾಕ್ಷೇಮ ಶುಭ ವಾರ್ತೆ ನನ್ನ ಮುಡಿಗೇರ್ಗೆ ಮಾತೆ ಸೀತಾಕ್ಷೇಮ ಶುಭ ವಾರ್ತೆ ನನ್ನ ಮುಡಿಗೇರ್ಗೆ ಕವಿಕುಲ ಕೀರ್ತಿ ಚಿರಮಕ್ಕೆ ಕವಿಕುಲ ಕೀರ್ತಿ ಚಿರಮಕ್ಕೆ ಎಂತಟ್ಟ ಕಾಸದಿ ಭೀಮಘೋಷಂ ಗೈದು ಮುಂಬರಿಯುತ್ತಿದೆ ಸಾರೆ ಬಂದುದು ಕನಕಲಂಕೆ ಸಾರೆ ಬಂದುದು ಕನಕಲಂಕೆ. ನೆಮ್ಮದಿ ಬಂತು, ಅಪ್ಪಟ ಕಾವ್ಯ ಬಂತೀಗ. ಶಾಸ್ತ್ರ ಚರ್ಚೆ ಎಂದಿಗೂ ಕೂಡ ನೆಮ್ಮದಿ ತರುವಂಥದ್ದಲ್ಲ. ಶಾಸ್ತ್ರದಲ್ಲಿ ತರ್ಕ ಇಬ್ಬಾಯಿ ಖಡ್ಗ, ಅರೆ ಕಲೆ ಹಾಗಲ್ಲ, ಸರ್ವತೋಮುಖವಾಗಿ ಅರಳಿದ ಮಹಾಪದ್ಮ, ದಳದಳಗಳಲ್ಲಿಯೂ ಸೌಂದರ್ಯ ಸ್ವಾರಸ್ಯ. ಆಗ ಸಾಯಂಕಾಲವಾಗ್ತಾ ಇದೆ. ಪಯೋಧಿ ಪಶ್ಚಿಮ ಹರಿದ್ರೇಖಾ ಚಲಜ್ಜಲಂ ಜಾಜ್ವಲಿಸಿದುದು. ಚಲಜ್ಜಲಂ ನೀರು ಹೊಯ್ದಾಡುವಂಥದ್ದು. ಆ ಪಶ್ಚಿಮ ಆಕಾಶದ ಕಡೆಯಲ್ಲಿ ಇರ್ತಕ್ಕಂಥ ಸಮುದ್ರ ಜಾಜ್ವಲ್ಯಮಾನವಾಗಿ ಸೂರ್ಯನ ಅಸ್ತಮಯ ಸೂರ್ಯನ ಕಾಂತಿಯಲ್ಲಿ ಹೊಳಿತಾ ಇದೆ. ಹೇಗೆ ಜಾತರೂಪಂ ದ್ರವೀಭವಿಸಿತು, ಬಂಗಾರವೇ ಕರಗಿದೆ ಎಂಬಂತೆ, ತೆರೆಯ ಮಿಂಚಿನ ಪೊರೆಯ ಕಾಂಚನ ಸರೀಸೃಪಂ ಸಂಚಲಿಸುವಂತೆ. ಆ ತೆರೆಗಳು ಹೇಗೆ ಕಾಣಿಸ್ತಾ ಇತ್ತು ಅಂದರೆ ಬಂಗಾರದ ಹಾವುಗಳು ಹೊಯ್ದಾಡುವಂತೆ ಕಾಣಿಸ್ತಾ ಇತ್ತು ಅಂತ ಬಳಸ್ತಾರೆ. ಅದೆಷ್ಟು ಲಕ್ಷೋಪಲಕ್ಷ ಫಣಾಮಂಡಲದ ಆದಿಶೇಷನೇ ಅಲ್ಲಿ ಹೊಯ್ದಾಡ್ತಾ ಇರುವಂತೆ ಕಾಣಿಸ್ತಾ ಇತ್ತು. ಇನ್ನು ಸೂರ್ಯ ಮುಳುಗ್ತಾ ಇದ್ದವನು ಸಮುದ್ರದ ಆಚೆ ಕಡೆ ಹೇಗೆ ಕಾಣಿಸ್ತಾ ಇದ್ದ ಅಂತಂದರೆ ಆ ಸಹಸ್ರ ಫಣಾಮಂಡಲ ಮಂಡಿತನಾದಂಥ ಆ ತರಂಗ ಮಹಾಸರ್ಪ ಸರೀಸರ್ಪನ ಹೆಡೆಯ ಮೇಲೆ ನಿಂತಿರ್ತಕ್ಕಂಥ ರತ್ನಮಣಿಯ ಹಾಗೆ ಕಾಣಿಸ್ತಾ ಇತ್ತು. ಇನ ಸ್ಪರ್ಧಿ ಆಂಜನೇಯಂ, ಸೂರ್ಯನ ಜೊತೆಗೆ ಸ್ಪರ್ಧಿಸುವಂತೆ ಆಂಜನೇಯ ಬೇಗ ಬರ್ತಾ ಇದ್ದರೆ ದೂರದಲ್ಲಿ ಅಸ್ಪಷ್ಟವಾಗಿ ದಿಗಂತ ರೇಖೆ, ಹೊರೈಸನ್ ಲೈನ್ ಕಾಣಿಸ್ತಾ ಇದೆ. ಆಗ ದ್ವೀಪೋರ್ವರ ವಿಪಿನ ಘನಸಾಂದ್ರ ಶೈಲರಾಜಿಯ ನೀಲ ರಮಣೀಯ ರೇಖಾಹ್ವಾನ. ಎಷ್ಟು ಉದ್ದವಾದ ಸಮಾಸ ಹಾಕಿದ್ದಾರೆ. ಉದ್ದವಾಗಿ ತೀರ ಕಾಣಿಸ್ತಲ್ಲ, ಅದಕ್ಕೋಸ್ಕರವಾಗಿ ಅಸ್ಪಷ್ಟವಾಗಿ ಕಾಣಿಸುತ್ತೆ. ಬೆಟ್ಟಗಳು ಮರಗಳು ಎಲ್ಲ ಸೇರಿದ ಒಂದು ಗೆರೆ ಕಾಣಿಸ್ತಾ ಇದೆ. ಹರ್ಷೋಲ್ಲಾಸದಿಂದ ದಡ ಕಾಣಿಸ್ತು. ಸಲ್ಗೆ ಸುಗ್ರೀವಾಜ್ಞೆ, ಗೆಲ್ಗೆ ರಘುವರ ರಾಮೇಚ್ಛೆ, ಸೀತಾ ಕ್ಷೇಮ ಶುಭವಾರ್ತೆ ನನ್ನ ಮುಡಿಗೆ ಏರ್ಗೆ ಅಂತ ಹೇಳಿ ಅವನು ಜಯಘೋಷ ಮಾಡಿ ಆ ಕಡೆಗೆ ಬರ್ತಾನೆ. ಬರುವಾಗ ಮತ್ತೆ ಸಾಯಂಕಾಲದ ವರ್ಣನೆ ಆರಂಭವಾಗುತ್ತೆ. ಆ ಸಾಯಂಕಾಲದ ವರ್ಣನೆಯನ್ನು ಇನ್ನಷ್ಟು ಚೆನ್ನಾಗಿ ಮಾಡ್ತಾರೆ. ಲಂಕೆಯ ವರ್ಣನೆ ಮೊದಲಾಗುತ್ತೆ. ಕಂಡನಾಕಾಶದೆಳ್ತರದಿಂದೆ ಲಂಕೆಯಂ, ಕಂಡನಾಕಾಶದೆಳ್ತರದಿಂದೆ ಲಂಕೆಯಂ, ಬೈಗುಗಪ್ಪು
ಇರ್ದುಂ ಉಜ್ವಲಿಸುತ್ತಿದ್ದ ಸಮುದ್ರವೇಲ ಸ್ಥಗಿತ ದೈತ್ಯ ನೃಪನಗರಿಯಂ ಬೈಗುಗಪ್ಪಿರ್ದುಂ ಉಜ್ವಲಿಸುತ್ತಿದ್ದ ಸಮುದ್ರವೇಲ ಸ್ಥಗಿತ ದೈತ್ಯ ನೃಪನಗರಿಯಂ ಜಟಿಲ ಕೌಶಲ ರಚಿತ ದೀಪಸ್ತಭಕ ಖಚಿತಮಂ ವಿಸ್ತೀರ್ಣಮಂ ಜಟಿಲ ಕೌಶಲ ರಚಿತ ದೀಪಸ್ತಭಕ ಖಚಿತಂ ವಿಸ್ತೀರ್ಣ ಬಾನೋ ಮೇಣದರ ಪಡಿನೆಲಲೋ ಶಂಕೆಗೊಂಡು ಬಾನೋ ಮೇಣದರ ಪಡಿನೆಲಲೋ ಶಂಕೆಗೆಡೆಗೊಡುವಂತಿರುವುದು ಮೃಗಂ ನಗರಿ ಚುಕ್ಕಿ ಚುಕ್ಕಿಯ ಹಾಸು ಹೊಕ್ಕಿಂದ ಕಿಕ್ಕಿರಿದ ಚುಕ್ಕಿ ಚುಕ್ಕಿಯ ಹಾಸು ಹೊಕ್ಕಿಂದ ಕಿಕ್ಕಿರಿದ ಅಸಂಖ್ಯ ನಕ್ಷತ್ರಮಯದಮೃತ ಪಥವಂತೆವೋ ಮೇಧಾವಿಗುಂ ಭ್ರಾಂತಿ ತೋರ್ಪಂತೆ ರೋಷಮುಂ ಸಂತೋಷಮುಂ ಕೂಡೆ ಮೂಡುತ್ತಿರಲೆದೆಯಲ್ಲಿ ಎದೆಯಲ್ಲಿ ರೋಷಮುಂ ಸಂತೋಷಮುಂ ಕೂಡೆ ಮೂಡುತ್ತಿರಲು ನೆನೆದನು ದಶಗ್ರೀವ ಪಾಪ ವೈಭವದ ಮಧ್ಯೆ ಸೆರೆಸಿಲ್ಕಿದವ ನಿಜಾತೆಯ ಪುಣ್ಯಕಾಂತಿಯಂ ನೆನೆದನು ದಶಗ್ರೀವ ಪಾಪ ವೈಭವದ ಮಧ್ಯೆ ಸೆರೆಸಿಲ್ಕಿದವ ನಿಜಾತೆಯ ಪುಣ್ಯಕಾಂತಿಯಂ ತನ್ನಾಗಮನ ಶಂಕೆ ಸಂಭವಿಸದಿರಕ್ಕೆಂದು ಬರಬರುತೆ ಕಿರಿದು ಕೈಯುತೆ ತನ್ನ ಗಾತ್ರಮಂ ಇಳಿದನುಲ್ಕೆಯ ವೇಗದಿಂ ಚಕ್ರಗತಿಯಿಂದ ಇಳಿದನುಲ್ಕೆಯ ವೇಗದಿಂ ದೇವಪಥದಿಂ ರಾಕ್ಷಸರ ನೆಲಕ್ಕಿಳಿಯುತ್ತಿರೆ ದೇವಪಥದಿಂ ರಾಕ್ಷಸರ ನೆಲಕ್ಕಿಳಿಯುತ್ತಿರೆ ಪೆರ್ಚಿದುದು ತಿಮಿರ ಸಾಂದ್ರತೆ ಸುರುಳಿ ಸುರುಳಿಗುಂ ಪೆರ್ಚಿದುದು ತಿಮಿರ ಸಾಂದ್ರತೆ ಮೇಣು ದಶಶಿರ ಪ್ರತಿಭಟನೆ ಮೇಲ್ವಾಯೆ ನುರ್ಗಿತ್ತೆನೆ ಮೇ ಧರಣಿಗ ಪ್ರಾರ್ಥನಾಶೀರ್ವಾದ ಮಿದಿರುಗೊಳೆ ಬಂದುದೆನೆ ಧಾವಿಸಿತ್ತೇರ್ದು ತನಗಭಿಮುಖಂ ಆ ದ್ವೀಪಧಾತ್ರೀ ನೆಲದಿಂದೆ ಬಾನ್ಮೊಗಮಾಗಿ ನೆಲದಿಂದೆ ಬಾನ್ಮೊಗಮಾಗಿ ರಭಸದಿಂ ಬೀಸಿದುದು ಸುಯ್ಗಾಳಿ ತಣ್ಪೊತ್ತಿ ಮೈಗೆ ರಭಸದಿಂ ಬೀಸಿದುದು ಸುಯ್ಗಾಳಿ ತಣ್ಪೊತ್ತಿ ಮೈಗೆ ಕೆಳ ಕೆಳಗಿಳಿದು ಭೂಮಿ ಬಳಿ ಸಾರ್ದಂತೆ ನೆಲದುಸಿರ ಬಿಸುಪು ಪೆಚ್ಚುತೆ ನೆಲದುಸಿರ ಬಿಸುಪು ಪೆರ್ಚುತೆ ವಾಯುಮಂಡಲವು ಬರಬರು ತುಷ್ಟತರಮಾಯಿತು ನಕ್ಷತ್ರಗಳೇ ದಟ್ಟಯಿಸಿ ರಂಗವಲ್ಲಿಯ ನಿಕ್ಕಿದೋಲಿರ್ದಲಂಕಾ ನಗರ ನಕ್ಷತ್ರಗಳೇ ದಟ್ಟಯಿಸಿ ರಂಗವಲ್ಲಿಯ ನಿಕ್ಕಿದೋಲಿರ್ದ ಲಂಕಾ ನಗರ ದೀಪಕುಲದ ನಿಬಿಡತೆ ಎಳಿದು ಸಮನಿಸಿತು ವಿರಳತೆಯ ನಿರತೆ
ಆನೆತ್ತರದ ಆ ಸದ್ದಿಲಿತನಂ ಮಾಂದು ಬಂಬುದೊಯ್ಯನೆ ಕಿವಿಗೆ ಮರ್ತ್ಯ ನಾನಾ ನಿನದ ಗೋಷ್ಠಿಗಾದಂ ಬಂಬುದೊಯ್ಯನೆ ಕಿವಿಗೆ ಮರ್ತ್ಯ ನಾನಾ ನಿನದ ಗೋಷ್ಠಿಗಾದಂ ಹತ್ತಿರಕ್ಕೆ ಕುದುರೆ ಪಡೆ ಜವದಿಂದೆ ಕೊತ್ತಿ ಮೇಲ್ವಾಯ್ದು ಬರೆ ಕವಿದ ಪಿಂಬೈಗು ಗರ್ಪಿನ ಶಿಖರ ಕಂದರ ವೃಕ್ಷದ ಅವಿವಿಧತಾ ಪೃಥಿವೀ ಸಂಯಮಿಸಿದಂತನ್ನ ಚವಮಂ ಮತ್ತೆ ನೆಲಕಿಳಿವ ಮುನ್ನಂ ಎಂತುಟು ಪಕ್ಕಿ ಲೆಕ್ಕಿಪುದೋ ತನ್ನೆರಗುದಾಣಮಂ ತಾನು ಅಂತೆಯೇ ಪುಡುಕಿ ವಿಜನ ಗೋಪ್ಯದ ಶೃಂಗದುನ್ನತದ ರಂಗಮಂ ಸುರುಳಿಯೋಳ್ ಅಲೆದು ಸುರುಳಿಯೊಳಲೆದು ಮೆಲ್ಲನತಿ ಜತನದಿಂದ ಲಂಬವೆಂಬ ಶಿಖರ ಕವತರಿಸಿದ ಕೇಳ್ ತನ್ನ ನರ ರೂಪದಿಂ ಮೆಲ್ಲನೆ ಅತಿ ಜತನದಿಂ ಲಂಬವೆಂಬ ಶಿಖರ ಕವತರಿಸಿದಂ ನರರೂಪದಿಂ ಅವತರಿಸಿದಂ ನರರೂಪದಿಂದ ಅವತರಿಸಿದಂ. ಒಂದು ಸಣ್ಣ ಘಟನೆಯನ್ನು ಎಷ್ಟು ವಿಸ್ತರಿಸ್ತಾರೆ ನೋಡಿ. ಮಹಾಕಾವ್ಯಗಳ ಅಷ್ಟಾದಶ ವರ್ಣನೆಗಳು, ನಮ್ಮ ಕನ್ನಡ ತೆಲುಗು ಕಾವ್ಯಗಳಲ್ಲಂತೂ 24 ವರ್ಣನೆಗಳು ಅಂತ 24 ವರ್ಣನೆಗಳು ಮಾಡಬೇಕು ಮಹಾಕಾವ್ಯದಲ್ಲಿ ಅಂತ. ಗ್ರ್ಯಾಂಡ್ ಕ್ಯಾನ್ವಾಸ್ ಇಲ್ಲದೆ ಇದ್ದರೆ ಕವಿ ಏನನ್ನು ಮಾಡ್ತಾನೆ? ಇವತ್ತಿನ ನವ್ಯ ಕವನಗಳಲ್ಲಿ ಏನೂ ಇರೋದಿಲ್ಲ, ವರ್ಣನೆಯೇ ಇರೋದಿಲ್ಲ, ವರ್ಣಗಳೇ ಇರೋದಿಲ್ಲ, ಅಕ್ಷರಗಳನ್ನೇ ಕಿತ್ತಾಕ್ಬಿಡುವಾಗ ಇನ್ನು ಅಕ್ಷಯವಾದ ಕಾವ್ಯ ಎಲ್ಲೋದಕ್ಕೆ ಸಾಧ್ಯ? ಕ್ಷರಪುರುಷ ಮಾತ್ರ ಅಲ್ಲಿ ತಾಂಡವಿಸ್ತಾ ಇದ್ದಾನೆ, ಇನ್ಯಾವುದೂ ಇಲ್ಲ. ನಗರಾರ್ಣವ ಶೈಲರ್ತು ಸೂರ್ಯ ಚಂದ್ರೋದಯಾಧಿಕಂ ಅಂತ ದಂಡಿ ಮೊದಲಾದವರು ಹೇಳ್ತಾರೆ. ನಗರ, ಸಮುದ್ರ, ಬೆಟ್ಟ, ಋತು, ಸಮುದ್ರ, ಮತ್ತು ಕಾಡು, ಬೇಟೆ, ಸೂರ್ಯೋದಯ, ಸೂರ್ಯಾಸ್ತ, ಚಂದ್ರೋದಯ, ಚಂದ್ರಾಸ್ತ, ಪ್ರಯಾಣ, ಯುದ್ಧ, ಸಂತಾನ, ವಿವಾಹ, ವಿಯೋಗ ಎಲ್ಲ ಇಡೀ ಬದುಕನ್ನೇ ವರ್ಣಿಸಬೇಕು ಅಂತ. ಇಲ್ಲಿ ಕಥಾನುಷಂಗಿಯಾಗಿಯೇ ಬರುತ್ತವೆ ವರ್ಣನೆಗಳು. ವರ್ಣನೆಗಾಗಿ ವರ್ಣನೆ ಅಂತ ಅದು ಪ್ರತ್ಯೇಕವಾಗಿ ಹೊರಚಾಗೋದಿಲ್ಲ, ಸೇರಿಕೊಂಡು ಬರುತ್ತೆ. ವಾಲ್ಮೀಕಿ ರಾಮಾಯಣವನ್ನು ನೀವು ನೋಡಿದರೆ ಗೊತ್ತಾಗುತ್ತೆ, ಯಾವುದೇ ಒಂದು ವರ್ಣನೆ ಕಥೆಗೆ ಎಕ್ಸ್ಟ್ರೇನಿಯಸ್ ಆಗಿ ಬರೋಲ್ಲ, ಎಲ್ಲವೂ ಸೇರಿಕೊಂಡೇ ಬರ್ತವೆ. ಹಾಗೆ ಬ್ಲೆಂಡ್ ಆಗಬೇಕು. ಅದು ಹೇಗೆ ಅಂತಂದರೆ, ಒಂದು ಫಸ್ಟ್ ಕ್ಲಾಸ್ ಕೂಟ್ ಮಾಡಿದ್ರೆ ತರಕಾರಿಗಳನ್ನು ಹಾಕುವಾಗ ಯಾವ ಸೈಜ್ನಲ್ಲಿ ಕಟ್ ಮಾಡಬೇಕು ಅಂತ ನೋಡಬೇಕು. ಕೆಲವರು ಗೋರಿಕಾಯಿನ ಹಾಕ್ತಾರೆ, ಗುಚ್ಛವನ್ನೇ ಹಾಕಿಬಿಟ್ಟಿರ್ತಾರೆ. ಇನ್ನೊಮ್ಮೆ ಸುರಸೆ ಬಂದು ಸಿಂಹಿಕೆ ಬಂದು ನುಂಗಬೇಕು, ಅಷ್ಟು ದೊಡ್ಡ ಬೂದುಗುಂಬಳಕಾಯಿ ಹೋಳನ್ನು ಕತ್ತರಿಸಿ ಹಾಕಿಬಿಡ್ತಾರೆ. ಇನ್ನು ಕೆಲವರು ಸಣ್ಣಗೆ ಮಾಡಿ ಹಾಕಿರ್ತಾರೆ, ಆ ಹುಳಿಯ ಮಹಾಪಾಕದಲ್ಲಿ ಅದು ಕರಿಗೆ ಹೋಗಿಬಿಟ್ಟಿರುತ್ತೆ. ಅದು ಪ್ರಯೋಜನಕ್ಕೆ ಬರುವಂಥದ್ದಲ್ಲ, ಅದು ಒಂದು ಅಳತೆ ಅಂತ ಉಂಟು. ಬಾಯಿಗೆ ಸಿಗಬೇಕು, ಕೈಗೆ ಸಿಗಬೇಕು, ಕಲಸಿದ್ರೆ ಸಮರಸವಾಗಬೇಕು, ಹೊರಚಾಗಿ ನಿಂತುಕೊಳ್ಬಾರ್ದು. ಈಗ ಕೆಲವು ಬೂದುಗುಂಬಳಕಾಯಿ, ಆಲೂಗಡ್ಡೆ ಅಂಥ ತರಕಾರಿಗಳನ್ನು ಸ್ವಲ್ಪ ದೊಡ್ಡದಾಗಿ ಕತ್ತರಿಸಬೇಕು, ಯಾಕೆಂದರೆ ಅವು ಬೆಂದು ಕರಗಿ ಒಂದು ಸ್ವಲ್ಪ ಸೊರಗುತ್ತವೆ. ಅದೇ ನೀವು ಗೋರಿಕಾಯಿ ಇರ್ಬೋದು, ನುಗ್ಗೆಕಾಯಿ ಇರ್ಬೋದು, ಅವು ಏನು ಮಾಡಿದ್ರೂ ಅಲ್ಲಾಡೋದಿಲ್ಲ, ಜಪ್ಪಯ್ಯ ಅಂತ ಇರ್ತವೆ, ಅವನ್ನು ಸಣ್ಣದಾಗಿಯೇ ತುಂಡು ಮಾಡಬೇಕು. ತುಂಬ ದೊಡ್ಡದಾಗಿ ಮಾಡಿದ್ರು ಕೆಲವರಂತೂ ಅದನ್ನು ಹಾಗೆ ಹಾಕಿಬಿಡ್ತಾರೆ, ಅದು ಹೇಗಿದೆಯೋ ಹಾಗೇನೆ ನಾರಿನಿಂದ ಸಮಸ್ತವೂ ಸೇರಿಕೊಂಡು ಬಿಟ್ಟಿದ್ದೂ ಅದು ಹಗ್ಗ ಜಗದಂತೆ ಇರುತ್ತೆ ಹೊರತು ತರಕಾರಿ ಅಂತ ಅನಿಸೋದಿಲ್ಲ. ಕಾವ್ಯದಲ್ಲಿ ವರ್ಣನೆಗಳು ಕರಗೋಗಬಾರ್ದು. ಹಾಗೆಂತ ನಾನು ಅಂತ ಪ್ರತ್ಯೇಕವಾಗಿ ಈ ಪಕ್ಷದೊಳಗೆ ವಿಪಕ್ಷ ಇರುತ್ತಲ್ಲ, ಆ ತರಹ ಇರಬಾರ್ದು. ಇಲ್ಲಿ ಅವರು ಎಲ್ಲ ವರ್ಣನೆಯನ್ನು ಅಷ್ಟು ಸಮರಸವಾಗಿ ಮಾಡ್ತಾರೆ. ಸೂರ್ಯಾಸ್ತದ ವರ್ಣನೆ ನೋಡಿದ್ವಿ, ಎಷ್ಟು ಹಿತಮಿತವಾಗಿ ಯಾವ ಥರ ಬೇಕೋ ಆ ಥರ ವರ್ಣನೆ ಮಾಡ್ತಾರೆ. ಸಂಸ್ಕೃತ ಮಹಾಕಾವ್ಯಗಳಲ್ಲಂತೂ ಸೂರ್ಯಾಸ್ತದ ವರ್ಣನೆ ಉಜ್ವಲವಾಗಿ ಆಗಿದೆ. ಪಂಪ ಭಾರತದಲ್ಲೇ ತೆಗೆದುಕೊಂಡ್ರೂ ಎಷ್ಟು ಚೆನ್ನಾಗಿ ಆಗುತ್ತೆ. ದಿನ ನೋಡುವ ಸೂರ್ಯೋದಯ, ಸೂರ್ಯಾಸ್ತದಲ್ಲಿ ಏನಿರುತ್ತೆ ಸೊಗಸು, ಕವಿ ತೋರಿಸಿದಾಗ ಮಾತ್ರ ಇರುತ್ತೆ ಆ ಥರದ ಸೊಗಸು. ಕಮಲಗಳಲ್ಲಿ ತುಂಬಿಗಳು ಬಂದು ಸೇರಿಕೊಳ್ತಾ ಇರ್ತವೆ. ಅದು ಹೇಗೆ ಅಂದರೆ, ಪಾಪ ಸೂರ್ಯನ ಪತ್ನಿ ಕಮಲಿನಿ ಈ ಕತ್ತಲೆ ಬಂದು ತನ್ನ ನಾಥನನ್ನು ನುಂಗಿ ನೊಣೆಯುತ್ತದಲ್ಲ ಅಂತ ಅದರ ಅಂಶವನ್ನಾದರೂ ನುಂಗೋಣ ಅಂತ ಕಪ್ಪು ದುಂಬಿಗಳನ್ನು ತಾನು ತನ್ನ ಉದರದೊಳಗೆ ನುಂಗುತ್ತಾ ಇದೆಯೋ ಅನ್ನುವಂತೆ ತೋರ್ತಾ ಇದೆ ಅಂತ ಶ್ರೀಹರ್ಷ ನೈಷಧೀಯದಲ್ಲಿ ವರ್ಣನೆ ಮಾಡ್ತಾನೆ.
ಈ ಥರದ್ದು ಎಷ್ಟೊಂದು ಬೇಕು ಆ ಥರದ್ದೆಲ್ಲ ವರ್ಣನೆ ಬರುತ್ತೆ. ಈಗ ಹನುಮಂತ ಮೇಲಿಂದ ದೈತ್ಯ ನಗರಿಯನ್ನು ನೋಡ್ತಾನೆ, ಏರಿಯಲ್ ವ್ಯೂ. ಕುವೆಂಪು ಅವರು ಈ ಕಾವ್ಯ ಬರೆದಾಗ ವಿಮಾನ ಹತ್ತಿರಲಿಲ್ಲ. ಅವರು ಕೇವಲ ಚಾಮುಂಡಿ ಬೆಟ್ಟದಿಂದ ಕತ್ತಲಲ್ಲಿ ಮೈಸೂರು ನಗರ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನೋಡಿದ್ದವರಾಗಿದ್ದರಷ್ಟೇ. ಆ ಎತ್ತರದಿಂದ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಜಟಿಲ ಕೌಶಲ ರಚಿತ ದೀಪಸ್ತಬಕ ಖಚಿತಮಂ ವಿಸ್ತೀರ್ಣಮಂ ಚುಕ್ಕಿ ಚುಕ್ಕಿಯ ಹಾಸು ಹೊಕ್ಕಿಂದ ಕಿಕ್ಕಿರದ ಅಸಂಖ್ಯ ನಕ್ಷತ್ರಮಯದ ಅಮೃತಪಥದಂತೆ ಓದ್. ಮಿಲ್ಕಿ ವೇ ಅಂತೀವಲ್ಲ, ಆಕಾಶ ಗಂಗೆಯಂತೆ ಕೆಳಗಡೆ ರಾವಣನ ಲಂಕೆ ದೇದೀಪ್ಯಮಾನವಾಗಿ ಬೆಳಕಿನಿಂದ ತೋರ್ತಾ ಇತ್ತು. ಆ ಬೆಳಕು ಅವನ ಪಾಪ ವೈಭವದಂತೆ ಕಾಣಿಸ್ತು. ಅಲ್ಲಿ ಅವನು ಸೀತೆಯ ಪುಣ್ಯಕಾಂತಿಯನ್ನು ಹುಡುಕ್ತಾ ಇದ್ದ ಅಂತ. ಮತ್ತು ದೇವಪಥ ಸುರವರ್ತ್ಮ ಅಂತ ಆಕಾಶಕ್ಕೆ ಅಮರಕೋಶ ಹೇಳುತ್ತೆ. ದೇವಪಥ ಆಕಾಶದಿಂದ ಅವನು ರಾಕ್ಷಸರ ನೆಲಕ್ಕೆ ಇಳೀತಾ ಇದ್ದಾನೆ ಅಂತ. ಆ ಬಗ್ಗೆ ಅವನಿಗೆ ಎಚ್ಚರ ಇದೆ. ಕತ್ತಲು ಗಾಢವಾಗ್ತಾ ಇದೆ. ಇಳಿಯುವಾಗ ನೋಡಿ ಆ ಲ್ಯಾಂಡಿಂಗ್ ಯಾವ ಥರದ್ದು ಅಂತ ಅನುಭವಿಸಿ ತಾವು ಕಲ್ಪಿಸಿಕೊಳ್ತಾ ಇದ್ದಾರೆ. ಸ್ವಾನುಭವ ಅಲ್ಲ ಇದು. ನಾವೇನು ರೆಕ್ಕೆ ಕಟ್ಟಿಕೊಂಡು ಹಾರಿ ಇಳಿಯೋದಕ್ಕೆ ಸಾಧ್ಯವ? ಆದರೆ ಅವರು ವರ್ಣಿಸ್ತಾರೆ, ನೆಲದಿಂದೆ ಬಾನ್ಮೊಗಮಾಗಿ ರಭಸದಂ ಬೀಸಿದುದು ಸುಯಿಗಾಳಿ. ನಿರ್ವಾತದ ಆ ಎತ್ತರದಿಂದ ಗಾಳಿಯ ಕಡೆಗೆ ಬಂದಾಗ ಸುಯಿಗಾಳಿ ಬೀಸುತ್ತೆ, ತಂಪಾಗುತ್ತೆ. ಕೆಳಗೆ ಇಳೀತಾ ಇದ್ದಂತೆ ನೆಲದ ಬಿಸಿ, ಅದು ಬೆಳಗಿನವರೆಗೂ ಕಾದಿರ್ತಕ್ಕಂಥದ್ದು. ಬೆಳಗಿನಿಂದ ಈಗ ಸಂಜೆಗೆ ಆ ಕಾದ ಭೂಮಿಯ ಮೇಲೆ ಬೀಸಿದಂಥ ಗಾಳಿಯ ಹಬೆ ಧಗೆ ಅದರ ಪರಿಣಾಮವಾಗುತ್ತದೆ. ವಾಯುಮಂಡಲಂ ಬರುಬರುತ್ತಾ ಉಷ್ಣತರಮಾಯಿತು. ನಕ್ಷತ್ರಗಳೇ ದಟ್ಟೈಸಿ ರಂಗವಲ್ಲಿಯ ನಿಕ್ಕಿ ಓಲು ಇಕ್ಕಿದ ವಿರುದ್ಧ ಲಂಕಾನಗರ ದೀಪ ಕುಲತ ನಿಬಿಡತೆ ಅಳೆದು ಸಮನಿಸಿತು ವಿರಳ ನಿರತೆ. ಮೇಲಿಂದ ನೋಡುವಾಗ ಎಲ್ಲ ಒಂದೇ ಬೆಳಕಿನ ಮೊತ್ತದಂಬಂತೆ ಇಡುಕಿರದ ನಕ್ಷತ್ರಗಳೆಂಬಂತೆ ಕಾಣಿಸೋದು ಈಗ ದೂರವಾಗಿ ಕಾಣಿಸ್ತಾ ಇದೆ. ಅಂದರೆ ಆ ಅಂತರ ಎತ್ತರದಿಂದ ಬಂದಾಗ ಸಣ್ಣದಾಗಿದ್ದು ಈಗ ಕೆಳಗೆ ಬಂದಂತೆ ದೂರವಾಗ್ತಾ ಇದೆ. ಮತ್ತು ಮೊದಲು ರೂಪ, ಆಮೇಲೆ ಶಬ್ದ. ಈಗ ಶಬ್ದ ಸ್ಪಷ್ಟವಾಗಿ ಅಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಮೊದಲಿನ ಸದ್ದಿಲಿತನಂ, ಆಕಾಶದಲ್ಲಿ ಗಾಳಿಯೇ ಇಲ್ಲದೆ ಇದ್ದಾಗ ನೋ ಮೀಡಿಯಮ್ ಟು ಟ್ರಾವೆಲ್ ಫಾರ್ ಸೌಂಡ್. ಈಗ ಮೀಡಿಯಮ್ ಸಿಕ್ಕಿದೆ, ಗಾಳಿ, ಶಬ್ದಗಳು ಕೇಳಿಸ್ತಾ ಇವೆ. ಸದ್ದಿಲಿತನಂ ಮಾಡ್ದು ಬಂದು ದೊಯ್ಯ ನೊಯ್ಯನೆ ಕಿವಿಗೆ ಮರ್ತ್ಯ ನಾನಾ ನಿನದ ಗೋಷ್ಠಿಗಾನಂ. ಆಮೇಲೆ ಅವನು ಬಂದು ಬೆಟ್ಟ, ಆಮೇಲೆ ಮರ. ಮೊದಲು ಬೆಟ್ಟ ಕಾಣಿಸುತ್ತೆ, ಆಮೇಲೆ ಮರ, ಆಮೇಲೆ ಸಣ್ಣ ಪುಟ್ಟ ವಸ್ತುಗಳು ತೋರ್ತಾ ಬರ್ತಾ ಇವೆ. ಪಕ್ಷಿ ತಾನು ಇಳಿಯುವ ಮುನ್ನವೇ ಆಕಾಶದಲ್ಲಿ ಹಾರ್ತಾ ಇದ್ದಾಗಲೇ ಯಾವ ಮರದ ಮೇಲೆ ಬಂದು ಇಳಿಯಬೇಕು ಅಂತ ಗುರ್ತು ಮಾಡಿಕೊಳ್ತೋ ಹಾಗೆ ತಾನು ಯಾವ ಬಂಡೆಯ ಮೇಲೆ ಇಳಿಯಬೇಕು ಅಂತ ಗುರ್ತು ಮಾಡಿಕೊಂಡು ಅಲ್ಲಿಗೆ ಮೆಲ್ಲನೆ ಬಂದು ಇಳಿದ ಅಂತ ಹೇಳ್ತಾರೆ. ಆಂಜನೇಯನ ಲ್ಯಾಂಡಿಂಗನ್ನು ಕವಿ ಎಷ್ಟು ಚೆನ್ನಾಗಿ ತೋರ್ಪಡಿಸಿದ್ದಾರೆ. ಆಮೇಲಿನ ಭಾಗಗಳನ್ನು ನಾಳೆ ನೋಡೋಣ. ಈಗ ಮಂಗಳ. ಓಂ ನಮೋ ರಾಮಾವತಾರ ಕಿರ್ಮಡಿಯನಲ್ ಮೂಲ ವಿಗ್ರಹಕ್ಕೆತ್ತಿದುತ್ಸವದ ಪಡಿಯನಲ್. ಓಂ ನಮೋ ರಾಮಾವತಾರ ಕಿರ್ಮಡಿಯನಲ್ ಮೂಲ ವಿಗ್ರಹಕ್ಕೆತ್ತಿದುತ್ಸವದ ಪಡಿಯನಲ್. ನನ್ನೊಳಿ ರಾಮಾಯಣಾವತಾರವನೆತ್ತಿ ಮೇಳ್ ಸರ್ವಭಾಷಾಮಯಿ ಭಗವತಿಯ ಪೂಬಡಿಯ ಕನ್ನಡದ ಸಿರಿಗುಡಿಯ ನುಡಿಯ ಕಣ್ಪಡಿಮೆಯೊಳ್ ಕಡೆದು ಮೂಡಿಗ ನಿತ್ಯರಾಮಂಗೆ. ಸರ್ವಭಾಷಾಮಯಿ ಭಗವತಿಯ ಪೂವಡಿಯ ಕನ್ನಡದ ಸಿರಿಗುಡಿಯ ನುಡಿಯ ಕಣ್ಪಡಿಮೆಯೊಳ್ ಕಡೆದು ಮೂಡಿಗ ನಿತ್ಯರಾಮಂಗೆ. ಓಂ ನಮೋ ಓಂ ನಮೋ